ಆಮೇಲೆ ಡಾಟಾ ಪ್ರೀಸಿಯಸ್ ಈಸ್ ಯೂಸ್ ಪ್ರೀಗಳು ಎಕ್ಸ್ಪೆನ್ಸಿವ್ ಆಗಲು ಸಾಧ್ಯ ಈಗ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಮತ್ತು ಡೈರೆಕ್ಷನ್ ಕೇಳಿರೋದು ಇದು ಕರೆಕ್ಟ್ ಆಯಿತು. ನೆಕ್ಸ್ಟ್ ಎಲ್ಲೋ ಆಮೇಲೆ ವರ್ಕ್ದು ಕೋಡ್ ಏನಾಯಿತು RS ಆಯಿತು. ಇಷ್ಟೇ. ಆಮೇಲೆ ಎಂದಿಂದ ನೋಡೋಣ ಇರ್ತಾನೆ ಓನ್ಲಿ 2 ಮಾಡಿ ನೋಡ್ತಿದ್ದೀವಿ ನಾವು ಇವಾಗ. ಈ ಬಂದು 24 ಇದು ಓಕೆ. ಸಾಲ್ವ್ ಯಾರ್ದಾರೆ June 15th P ಅದನ್ನು ಆನ್ ಮಂಡೇ ಆ್ಯಂಡ್ ಫ್ರೈಡೇ. ಓಕೆ, ಫಸ್ಟ್ ಎಕ್ಸಾಮ್ ಸೆಂಟರ್ ಕೂಡ ಭಾಳ ಜನದ ಚೇಂಜ್. ನಮಸ್ಕಾರ, ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. RRB ಕ್ಲರ್ಕ್ ಮೇನ್ಸ್ನ ಪೇಪರ್ ಸಾಲ್ವ್ ಮಾಡ್ತಿದ್ವಿ. ಹೋದ ವರ್ಷದ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಗಳು, ಮೆಮೊರಿ ಬೇಸ್ಡ್ ಪೇಪರ್ಗಳು ಸಾಲ್ವ್ ಮಾಡ್ತಿದ್ವಿ. ಆಲ್ರೆಡಿ ಹೋದ ವರ್ಷ 2 ಶಿಫ್ಟಲ್ಲಿ ಎಕ್ಸಾಮ್ ನಡೀತಿತ್ತು. ಆಲ್ರೆಡಿ ನಾವು ಶಿಫ್ಟ್ 1ನ ರೀಸನಿಂಗ್ ಮತ್ತು ಕಾಂಟ್ 2 ಪೇಪರ್ಗಳು ಸಾಲ್ವ್ ಮಾಡಿದ್ದೀವಿ. ಶಿಫ್ಟ್ 2ನ ಕಾಂಟ್ ಪೇಪರ್ ಕೂಡ ಸಾಲ್ವ್ ಮಾಡಲಾಗಿದೆ. ಈಗ ಶಿಫ್ಟ್ 2ದು ಒಂದೇ ರೀಸನಿಂಗ್ ಪೇಪರ್ ಉಳಿದಿರೋದು. ಇವತ್ತಿನ ವಿಡಿಯೋದಲ್ಲಿ ಅದನ್ನು ಕಂಪ್ಲೀಟ್ ಮಾಡೋಣ. ಈ 4 ವಿಡಿಯೋಗಳು ನಿಮ್ಗೆ ಇವಾಗ ಏನು RRB ಕ್ಲರ್ಕ್ ಮೇನ್ಸ್ ಎಕ್ಸಾಮ್ ಇದೆಯಲ್ಲ February 1ಗೆ, ಆ ಎಕ್ಸಾಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಈ 4 ವಿಡಿಯೋಗಳನ್ನು ಕಂಪ್ಲೀಟ್ ಮಾಡಿಕೊಂಡು ಎಕ್ಸಾಮ್ಗೆ ಹೋಗ್ರಿ ಅಂತ ಹೇಳ್ತೀನಿ. ಆಮೇಲೆ ಇನ್ನೂ ಬೇರೆ ಯಾವುದಾದ್ರೂ ಟಾಪಿಕ್ ಮೇಲೆ ವಿಡಿಯೋ ಬೇಕಾಗಿದ್ದರೆ ಎಕ್ಸಾಮ್ಗೂ ಮುನ್ನ ನೀವು ಕಮೆಂಟ್ ಮಾಡಿ, ಆದಷ್ಟು ಬೇಗ ಆ ವಿಡಿಯೋ ಮಾಡಿಬಿಡೋಣ. ಆಮೇಲೆ ಇವಾಗ February 1 ಆದ ನಂತರ ಒಂದು ಫೌಂಡೇಶನ್ ಬ್ಯಾಚ್, ಕಂಪ್ಲೀಟ್ ಫೌಂಡೇಶನ್ ಬ್ಯಾಚ್ ಸ್ಟಾರ್ಟ್ ಮಾಡೋದಿದೆ. February 1ಇಂದ ಸೋಮವಾರದಿಂದ ಶುಕ್ರವಾರ ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಕ್ವಾಂಟ್ ಮತ್ತು ರೀಸನಿಂಗ್ 2 ಸಬ್ಜೆಕ್ಟಿನ ಫೌಂಡೇಶನ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ February 1ಇಂದ. ಓಕೆ, ಈ ವಿಡಿಯೋಗಳು ಇಷ್ಟ ಆಗ್ತಿದ್ದಾರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ. ಓಕೆ, ಇವತ್ತಿನ ವಿಡಿಯೋದಲ್ಲಿ ಹೋದ ವರ್ಷ ಏನು ಶಿಫ್ಟ್ 2ದಲ್ಲಿ 2ನೇ ಶಿಫ್ಟಿನಲ್ಲಿ, ಅಂದರೆ ಹೋದ ವರ್ಷ 2 ಶಿಫ್ಟಲ್ಲಿ ಎಕ್ಸಾಮ್ ನಡೆದಿತ್ತು. 2ನೇ ಶಿಫ್ಟಿನಲ್ಲಿ ರೀಸನಿಂಗ್ ಪೇಪರ್ ಯಾವ ರೀತಿ ಇತ್ತು ಅನ್ನೋದನ್ನು, ಆಮೇಲೆ ಅದರ ಡೀಟೇಲ್ ಕ್ವಶನ್ಸ್ಗಳನ್ನು ನೋಡೋಣ. ಓಕೆ, ಸೆಕೆಂಡ್ ಶಿಫ್ಟಿನ ರೀಸನಿಂಗ್ ಪೇಪರ್ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಒಟ್ಟು 38 ಕ್ವಶನ್ಗಳು ಸಿಕ್ಕಿದಾವೆ 40ರಲ್ಲಿ. ಆಮೇಲೆ ಒಂದು ಕೊನೆಗೆ ಹೋಮ್ವರ್ಕ್ ಕ್ವಶನ್ ಕೊಡಲಾಗುತ್ತೆ, ಒಂದು ಪಜಲ್ದು. ಅದರ ಆನ್ಸರ್ ನೀವು ಕಮೆಂಟಲ್ಲಿ ಕಮೆಂಟ್ ಮಾಡಬೇಕು. ಈ ಪೇಪರ್ ಯಾವ ರೀತಿ ರೆಡಿ ಮಾಡಲಾಗತ್ತೆ ಅನ್ನೋದನ್ನು ನಾನು ಪ್ರತಿ ವಿಡಿಯೋಗೂ ಮುನ್ನ ಹೇಳಿರ್ತೀನಿ. ಇದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿ 4 ಶಿಫ್ಟಿನ ಪೇಪರನ್ನು ಡಿಸ್ಕಸ್ ಕೂಡ ಮಾಡಿದ್ದೀವಿ. ಇನ್ನೊಂದು ಸತಿ ಕಣ್ಣು ಹಾಯಿಸ್ಕೊಂಡ್ಬಿಡೋಣ ಏನೇನಿರುತ್ತೆ ಕ್ವಶನ್ಸ್, ಈ ಪೇಪರಲ್ಲಿ ಏನೇನಿದೆ ಕ್ವಶನ್ಸ್ ಅಂತಂದೇಳಿ. ಸಿಲೋಲಿಸಮ್ ಮೇಲೆ ಕ್ವಶನ್ ಇದ್ದಾವೆ 5 ಕ್ವಶನ್, 4ರಿಂದ 5 ಸ್ಟೇಟ್ಮೆಂಟ್, ಆಮೇಲೆ 3 ಕನ್ಕ್ಲೂಷನ್ ಇರ್ತಕ್ಕಂಥದ್ದು. ಆಮೇಲೆ ಡೈರೆಕ್ಷನ್ ಡಿಸ್ಟೆನ್ಸ್ ಮೇಲೆ 3 ಕ್ವಶನ್ ಇರ್ತಕ್ಕಂಥ ಒಂದು ಪ್ಯಾಸೇಜ್ ಇದೆ. ಚೈನೀಸ್ ಕೋಡಿಂಗ್ ಇದು ಈಸಿ ಕ್ವಶನ್ ಇತ್ತು, ಇದ್ರ ಮೇಲೆ 5 ಕ್ವಶನ್. ವರ್ಡ್ ಬೇಸ್ಡ್ ಮೀನಿಂಗ್ಫುಲ್ ವರ್ಡ್ ಫಾರ್ಮೇಷನ್ ಮೇಲೆ ಒಂದು ಕ್ವಶನ್ ಇತ್ತು. ಆಮೇಲೆ ಡಾಟಾ ಸಫಿಷಿಯನ್ಸಿ ಮೇಲೆ ಒಂದು ಕ್ವಶನ್ ಇತ್ತು. ಆ ಡಾಟಾ ಸಫಿಷಿಯನ್ಸಿ ಮೇಲೆ 2 ಕ್ವಶನ್, ಒಂದು ಸರ್ಕ್ಯುಲರ್ ಅರೇಂಜ್ಮೆಂಟ್ ಮೇಲೆ, ಒಂದು ಡೇಟ್ ಬೇಸ್ಡ್ ಮೇಲೆ. ಆಮೇಲೆ ವರ್ಡ್ ಬೇಸ್ಡ್ ಒಂದು ಕ್ವಶನ್ ಇತ್ತು. ಇಯರ್ ಬೇಸ್ಡಲ್ಲಿ 8 ಇಯರ್ ಬೇಸ್ ಇಯರ್ ಕೊಟ್ಟಿದ್ದ, ಅದರ ಮೇಲೆ ಒಂದು ಪಜಲ್ ಇತ್ತು. ಆಮೇಲೆ ಸಿಂಗಲ್ ರೋ ಸೆಟ್ಟಿಂಗ್ ಅರೇಂಜ್ಮೆಂಟ್ ನಾರ್ತ್ ಸೌತ್ 2 ಡೈರೆಕ್ಷನಲ್ಲಿ 8 ಜನ ನೋಡ್ತಿದ್ರು, 8 ಜನ ಕುಂತಿದ್ರು, ಅದ್ರ ಮೇಲೆ 5 ಕ್ವಶನ್ ಇತ್ತು. ಮಂತ್ ಮತ್ತು ಡೇಟ್ ಬೇಸ್ಡ್ ಮೇಲೆ 3 ಮಂತ್ 2 ಡೇಟ್ ಕೊಟ್ಟಿದ್ದ, ಪ್ಲಸ್ ವೇರಿಯೇಬಲ್ಸ್ಗಳಿತ್ತು, ಅದ್ರ ಮೇಲೆ 5 ಕ್ವಶನ್. ಆಮೇಲೆ ಬಾಕ್ಸ್ ಬೇಸ್ಡ್ ಪ್ಲಸ್ ವೇರಿಯೇಬಲ್ ಇತ್ತು, 5 ಬಾಕ್ಸ್ಗಳು, ಇದ್ರ ಮೇಲೆ 5 ಕ್ವಶನ್ ಇದ್ದು. ಆಮೇಲೆ ಪಜಲ್ 1 ಮಾರ್ಕ್ಸಿಗೆ ಒಂದು ಪಜಲ್ ಇತ್ತು. ಈ ಎಲ್ಲ ಕ್ವಶನ್ಗಳು ಆ್ಯಡ್ ಮಾಡಲಾಗಿದೆ. ಒಟ್ಟು 38 ಕ್ವಶನ್ಸ್ಗಳು ನಂಗೆ ಸಿಕ್ಕಿರೋದು. 38 ಕ್ವಶನ್ಸ್ಗಳು, ಮೆಮೊರಿ ಬೇಸ್ಡ್ 38 ಕ್ವಶನ್ಸ್ಗಳು ಈ 40 ಔಟ್ ಆಫ್ 40ಅಲ್ಲಿ. ಓಕೆ, ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ. ಫಸ್ಟು ಸಿಲಾಗ್ ಮುಗಿಸೋಣ, ಅದಾದ ನಂತರ ಡೈರೆಕ್ಷನ್ ಡಿಸ್ಟೆನ್ಸ್ ಮುಗಿಸಿ, ಚೈನೀಸ್ ಕೋಡಿಂಗ್ ಮುಗಿಸಿ, ಆಮೇಲೆ ಪಜಲ್ಗೆ ಹೋಗೋಣ. ಫಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡಿರಿ. 1 ನಿಮಿಷ ಟೈಮ್ ಇರುತ್ತೆ. ಟೈಮರ್ 2 ಸತಿ ಕೌಂಟ್ ಆಗುತ್ತೆ. ಓಕೆ,
ಓನ್ಲಿ ಫ್ಯೂ ಪ್ರೀಸಿಯಸ್ ಆರ್ ಸ್ಟೋನ್, ಕೆಲವೊಂದೇ ಪ್ರೀಸಿಯಸ್ ಏನಿದಾವೆ ಸ್ಟೋನ್ಸ್ ಇದಾವೆ. ಕೆಲವೊಂದು ಇದಾವೆ, ಇನ್ನು ಉಳಿದಂಥ ಕೆಲವೊಂದು ಏನಿಲ್ಲ ಪ್ರೀಸಿಯಸ್ ಸ್ಟೋನ್ಸ್ ಆಗಿಲ್ಲ. ಕೆಲವೊಂದೇ ಇದಾವೆ ಅಂತಂದ್ಮೇಲೆ ಉಳಿದಿವಿ ಇಲ್ಲ ಅಂತ ಅರ್ಥ. ಕೆಲವೊಂದೇ ಪ್ರೀಸಿಯಸ್ ಸ್ಟೋನ್ಸ್ ಆಗಿದ್ದಾವೆ. ಸಮ್ ಸ್ಟೋನ್ಸ್ ಆರ್ ರೇರ್, ಕೆಲವೊಂದು ಸ್ಟೋನ್ಸ್ಗಳೇನಿದಾವೆ ರೇರ್ ಆಗಿದ್ದಾವೆ. ಉಳಿದ ಭಾಗದ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಆಲ್ ರೇರ್ ಆರ್ ಎಕ್ಸ್ಪೆನ್ಸಿವ್, ಈ ರೇರಲ್ಲಿರ್ತಕ್ಕಂಥ ಎಲ್ಲ ರೇರ್ಗಳೇನಿದಾವೆ ಎಕ್ಸ್ಪೆನ್ಸಿವ್ ಇದಾವೆ. ನೋ ಎಕ್ಸ್ಪೆನ್ಸಿವ್ ಈಸ್ ಯೂಸ್, ಯಾವುದೇ ಎಕ್ಸ್ಪೆನ್ಸಿವ್ ಯೂಸ್ ಆಗಿಲ್ಲ. ಓಕೆ, ಕನ್ಕ್ಲೂಷನ್. ನೋ ಪ್ರೀಸಿಯಸ್ ಈಸ್ ಯೂಸ್, ಪ್ರೀಸಿಯಸ್ ಇಲ್ಲೈತಿ ಯೂಸ್ ಇಲ್ಲೈತಿ, ಯಾವುದೇ ರೀತಿಯ ಸರ್ಕಲ್ಗೆ ಟಚ್ ಆಗಿಲ್ಲ. ಆಮೇಲೆ ಇದು ಎರಡು ಇಂಡಿಪೆಂಡೆಂಟ್ ಅದಾವೆ. ನೋ ಪ್ರೀಸಿಯಸ್ ಈಸ್ ಯೂಸ್ ಅಂತ ಹೇಳೋದು ರಾಂಗ್ ಆಯಿತು. ಸಮ್ ಪ್ರೀಸಿಯಸ್ ಈಸ್ ಯೂಸ್, ಕೆಲವೊಂದು ಪ್ರೀಸಿಯಸ್ ಯೂಸ್, ಇವೆರಡು ಬೇರೆ ಬೇರೆ ಕಡೆ ಇರೋದ್ರಿಂದ ಇದು ಕೂಡ ರಾಂಗ್ ಆಯಿತು. ಇವಾಗ 5 ಆಗುತ್ತಾ ಅಂತ ಚೆಕ್ ಮಾಡೋಣ. ಫಸ್ಟ್ ಈ ಒಂದನೇ ಡಯಾಗ್ರಾಮ್ ಹಾಕೊಂಡ್ರೆ ಸೆಕೆಂಡ್ ಒನ್ ರಾಂಗ್ ಆಗಬೇಕು, ಸೆಕೆಂಡ್ ಡಯಾಗ್ರಾಮ್ ಹಾಕೊಂಡ್ರೆ ಫಸ್ಟ್ ರಾಂಗ್ ಆಗಬೇಕು. ಹಂಗಿದ್ಮೇಲೆ ಮಾತ್ರ 5 ಕಂಡೀಷನ್ ಅಪ್ಲೈ ಆಗುತ್ತೆ. ಫಸ್ಟ್ ಏನಿದೆ, ನೋ ಪ್ರೀಸಿಯಸ್ ಈಸ್ ಯೂಸ್, ಯಾವುದೇ ಪ್ರೀಸಿಯಸ್ ಯೂಸ್ ಆಗಿಲ್ಲ. ಇದು ಇದನ್ನು ನಾವು ಕಂಡೀಷನ್ ಆಗಿ ತೊಗೊಂಡಿವಿ, ಸ್ಟೇಟ್ಮೆಂಟ್ ಆಗಿ ತೊಗೊಂಡಿವಿ. ಇವಾಗ ಕನ್ಕ್ಲೂಷನ್ ಸೆಕೆಂಡ್ ಒನ್ ಅಪ್ಲೈ ಮಾಡೋಣ. ಸಮ್ ಪ್ರೀಸಿಯಸ್ ಈಸ್ ಯೂಸ್, ಸಮ್ ಪ್ರೀಸಿಯಸ್ ಈಸ್, ಈ ಕೆಲವೊಂದು ಪ್ರೀಸಿಯಸ್ ಯೂಸ್ ಇದ್ದಾವೆ ಅಂತೇಳಿ ಇದು ಹೇಳ್ತಿದೆ. ಅದು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ಯಾವುದೇ ಪ್ರೀಸಿಯಸ್ ಯೂಸ್ ಆಗಿಲ್ಲ ಅಂತೇಳಿ ಆಲ್ರೆಡಿ ನಾವು ಇಲ್ಲಿ ರಾಂಗ್ ಹಾಕಿದ್ದೀವಿ. ಹಾಗಿದ್ಮೇಲೆ ಪ್ರೀಸಿಯಸ್ ಇರ್ತಕ್ಕಂಥ ಕೆಲವೊಂದು ಭಾಗ ಯೂಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಸೆಕೆಂಡ್ ಒನ್ ಏನಾಯ್ತು ಕನ್ಕ್ಲೂಷನ್ ಇಲ್ಲಿ ರಾಂಗ್ ಆಯಿತು. ಒಂದೇ ರೈಟ್ ಅಂದ್ಕೊಂಡ್ರೆ. ಇನ್ನು ಸೆಕೆಂಡ್ ಒನ್ ರೈಟ್ ಅಂದ್ಕೊಳ್ಳೋಣ. ಸೆಕೆಂಡ್ ಒನ್ ರೈಟ್ ಅಂದರೆ ಸಮ್ ಪ್ರೀಸಿಯಸ್ ಆರ್ ಯೂಸ್, ಪ್ರೀಸಿಯಸ್ಸಲ್ಲಿ ಕೆಲವೊಂದು ಪ್ರೀಸಿಯಸ್ ಏನಿದಾವೆ ಯೂಸ್ ಇದಾವೆ. ಹಾಗಿದ್ಮೇಲೆ ಇದು ಸ್ಟೇಟ್ಮೆಂಟ್ ಕರೆಕ್ಟ್ ಅಂದ್ಕೊಂಡ್ವಿ. ಇವಾಗ ಕನ್ಕ್ಲೂಷನ್ ಇದು ಅಪ್ಲೈ ಮಾಡೋಣ. ನೋ ಪ್ರೀಸಿಯಸ್ ಈಸ್ ಯೂಸ್, ನೋ ಪ್ರೀಸಿಯಸ್ ಈಸ್ ಯೂಸ್ ಅಂದರೆ ಪ್ರೀಸಿಯಸ್ ಇಲ್ಲಿರ್ತಕ್ಕಂಥ ಯಾವುದೇ ಭಾಗ ಯೂಸ್ ಇಲ್ಲ ಅಂತ ಹೇಳ್ತಿರೋದು. ಬಟ್ ಆಲ್ರೆಡಿ ಇಲ್ಲಿ ಕೆಲವೊಂದು ಭಾಗ ಪ್ರೀಸಿಯಸ್ ಯೂಸಲ್ಲಿ ಮಿಕ್ಸ್ ಆಗಿರೋದು ನಾವು ಕಾಣ್ತೀವಿ. ಅದಕ್ಕೋಸ್ಕರ ಇವಾಗ ಫಸ್ಟ್ ಒನ್ ರಾಂಗ್ ಆಯಿತು. ಇದನ್ನು ಸ್ಟೇಟ್ಮೆಂಟ್ ತೊಗೊಂಡಾಗ ಈ ಕನ್ಕ್ಲೂಷನ್ ರಾಂಗ್ ಆಗುತ್ತೆ, ಇದನ್ನು ಸ್ಟೇಟ್ಮೆಂಟ್ ತೊಗೊಂಡಾಗ ಇದು ರಾಂಗ್ ಆಗುತ್ತೆ. ಹಾಗಿದ್ಮೇಲೆ ಇವೆರಡರಲ್ಲಿ ಒಂದು ಮಾತ್ರ ರೈಟ್ ಆಗೋಕ್ಕೆ ಸಾಧ್ಯ. ಅದಕ್ಕೋಸ್ಕರ ಐದರ್ 1 or 2 ಇವೆರಡರಲ್ಲಿ ಆಗ್ಬೋದು. ಆ ಥರದ ಆಪ್ಷನ್ ಐದರ್ 1 or 2, ಇದೊಂದು ಐತೆ ಇಲ್ಲೊಂದು ಐತೆ. ನೆಕ್ಸ್ಟ್ ಕನ್ಕ್ಲೂಷನ್ ನೋಡೋಣ. ಆಲ್ ಸ್ಟೋನ್ಸ್ ಬೀಯಿಂಗ್ ಎಕ್ಸ್ಪೆನ್ಸಿವ್ ಇಸ್ ಪಾಸಿಬಿಲಿಟಿ, ಸ್ಟೋನ್ಸ್ ಇಲ್ಲಿದೆ, ಎಕ್ಸ್ಪೆನ್ಸಿವ್ ಇಲ್ಲಿದೆ. ಆಲ್ ಸ್ಟೋನ್ಸ್ ಇಲ್ಲಿ ಎಕ್ಸ್ಪೆನ್ಸಿವ್ ಈ ಸರ್ಕಲಲ್ಲಿ ಕಾಣಿಸ್ತಿದೆ ನೋಡ್ರಿ. ಕೆಲವೊಂದು ಸ್ಟೋನ್ಸ್ ಆಲ್ರೆಡಿ ಎಕ್ಸ್ಪೆನ್ಸಿವ್ ಅದಾವೆ, ಬಟ್ ಉಳಿದಿರೋ ಭಾಗ ಬಗ್ಗೆ ಗೊತ್ತಿಲ್ಲ. ಈ ಪಾಸಿಬಿಲಿಟಿ ಅಂತ ಕೊಟ್ಟಿರಲಿಲ್ಲ, ಬರೀ ಆಲ್ ಸ್ಟೋನ್ಸ್ ಬೀಯಿಂಗ್ ಎಕ್ಸ್ಪೆನ್ಸಿವ್ ಅಂತೇಳಿ ಆಲ್ ಸ್ಟೋನ್ಸ್ ಆರ್ ಎಕ್ಸ್ಪೆನ್ಸಿವ್ ಅಂತ ಕೊಟ್ಟಿದ್ದಂತಂದರೆ ಅದು ರಾಂಗ್ ಆಗ್ತಿತ್ತು. ಬಟ್ ಪಾಸಿಬಿಲಿಟಿ ಕೊಟ್ಟಿರೋದವನು ಎಲ್ಲ ಸ್ಟೋನ್ಗಳು ಎಕ್ಸ್ಪೆನ್ಸಿವ್ ಆಗಲು ಸಾಧ್ಯ ಇದೆ ಅಂತೇಳಿ ಇದರ ಅರ್ಥ. ಎಲ್ಲ ಕಲ್ಲುಗಳು ದುಬಾರಿ ಆಗಬಹುದು ಎಂಬ ಒಂದು ಸಾಧ್ಯತೆ ಇದೆ ಅಂತೇಳಿ ಇಲ್ಲಿ ಕೊಟ್ಟಿರುತ್ತೆ. ಇದರಲ್ಲಿ ಸಾಧ್ಯತೆ ಅಂದರೆ ಪಾಸಿಬಿಲಿಟಿಯಲ್ಲಿ ಇವೆಲ್ಲ ಹೋಗ್ಬೋದು, ಇದಕ್ಕೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲ. ಅದಕ್ಕೋಸ್ಕರ ಥರ್ಡ್ ಒನ್ ಕರೆಕ್ಟ್ ಆಯಿತು. ಇದರ ಆನ್ಸರ್ ಏನಾಯಿತು, ಓನ್ಲಿ 3 ಆ್ಯಂಡ್ ಐದರ್ 1 or 2 ಫಾಲೋಸ್. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಓನ್ಲಿ ಫ್ಯೂ ಆ್ಯಪಲ್ ಈಸ್ ಫ್ರೂಟ್, ಕೆಲವೊಂದೇ ಆ್ಯಪಲ್ ಫ್ರೂಟ್ ಆಗಿದ್ದಾವೆ. ಆ್ಯಪಲ್ ಇದು, ಈ ಆ್ಯಪಲಲ್ಲಿ ಕೆಲವೊಂದೇ ಆ್ಯಪಲ್ ಫ್ರೂಟ್ ಆಗಿದ್ದಾವೆ. ಇವು ಕೆಲವೊಂದು ಭಾಗ ಫ್ರೂಟ್ ಆಗಿದ್ದಾವೆ. ಇನ್ನು ಉಳಿದಕ್ಕಂಥ ಈ ಕೆಲವೊಂದು ಭಾಗ ಫ್ರೂಟ್ ಆಗಿಲ್ಲ. ಇದು ರಾಂಗ್ ಹಾಕಿದ್ವಿ, ಆಗಿಲ್ಲ. ಸಮ್ ಫ್ರೂಟ್ ಈಸ್ ನಾಟ್ ಮ್ಯಾಂಗೋ, ಈ ಫ್ರೂಟಲ್ಲಿ ಕೆಲವೊಂದು ಫ್ರೂಟ್, ಈ ಇಷ್ಟು ಭಾಗದ ಫ್ರೂಟ್ ಅಂದ್ಕೊಳ್ಳೋಣ, ಇಷ್ಟು ಭಾಗದ ಫ್ರೂಟ್ ಮ್ಯಾಂಗೋ ಆಗಿಲ್ಲ. ಇನ್ನು ಉಳಿದವು ಆಗ್ಬೋದು, ಆಗದೇ ಇರಬಹುದು. ಉಳಿದ ಭಾಗದ ಫ್ರೂಟ್ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಬಟ್ ಈ ಕೆಲವೊಂದು ಭಾಗದ ಫ್ರೂಟ್ಗಳು ಮ್ಯಾಂಗೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆಲ್ ಮ್ಯಾಂಗೋ ಈಸ್ ಬನಾನಾ, ಎಲ್ಲ ಮ್ಯಾಂಗೋ ಏನಿದಾವೆ ಬನಾನಾ ಆಗಿದ್ದಾವೆ.
ಎಲ್ಲ ಮ್ಯಾಂಗೋ ಬನಾನಾ ಆಗಿದ್ದಾವೆ. ಫಸ್ಟ್ ಕನ್ಕ್ಲೂಷನ್ ನೋಡೋಣ ಇವಾಗ. ಫಸ್ಟ್ ಕನ್ಕ್ಲೂಷನ್ ಐತೆ ಸಮ್ ಫ್ರೂಟ್ ಬೀಯಿಂಗ್ ಬನಾನಾ ಈಸ್ ಅ ಪಾಸಿಬಿಲಿಟಿ. ಫ್ರೂಟ್ ಎಲ್ಲೈತೆ, ಎಲ್ಲೈತೆ. ಈ ಫ್ರೂಟಲ್ಲಿ ಕೆಲವೊಂದು ಫ್ರೂಟ್ ಬನಾನಾ ಆಗ್ಲಿಕ್ಕೆ ಸಾಧ್ಯ ಐತೆ ಅಂತ ಹೇಳ್ತಿರೋದು ಅವನು. ಪಾಸಿಬಿಲಿಟಿಯಲ್ಲಿ ಈ ಭಾಗ ಮಾತ್ರ ಮ್ಯಾಂಗೋ ರಿಸ್ಟ್ರಿಕ್ಷನ್ ಐತಿ. ಬನಾನಾಗೂ ಮ್ಯಾಂಗೋಗೂ ಯಾವುದೇ ರಿಸ್ಟ್ರಿಕ್ಷನ್ ಕಾಣ್ತಿಲ್ಲ ಇಲ್ಲಿ. ಕೆಲವೊಂದು ಭಾಗದ ಬನಾನಾ ಮಾತ್ರ ಸ್ವಲ್ಪ ಮಟ್ಟದ ಫ್ರೂಟಿಗೆ ಬರಲ್ಲ. ಬಟ್ ಉಳಿದ ಭಾಗದಲ್ಲಿ ಒಂದಿಷ್ಟು ಆಲ್ ಫ್ರೂಟ್ ಬೀಯಿಂಗ್ ಎಲ್ಲೈತೆ ಅದು ಸಮ್ ಫ್ರೂಟ್ ಬೀಯಿಂಗ್ ಬನಾನಾ ಇಸ್ ಎ ಪಾಸಿಬಿಲಿಟಿ. ಈ ಫ್ರೂಟಲ್ಲಿರ್ತಕ್ಕಂಥ ಈ ಖಾಲಿ ಭಾಗ ಬನಾನಾ ಆಗುವ ಸಾಧ್ಯತೆ ಇದೆ. ಯಾಕಂದರೆ ಈ ಖಾಲಿ ಭಾಗದಲ್ಲಿ ಬರ್ಬೋದು. ಅದು ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲ, ಪಾಸಿಬಿಲಿಟಿ ಕೊಟ್ಟಿರೋದ್ರಿಂದ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಯಿತು, ಈ ಕನ್ಕ್ಲೂಷನ್ ಕರೆಕ್ಟ್ ಆಯಿತು. ಸೆಕೆಂಡ್ ನೋಡೋಣ. ಆಲ್ ಆ್ಯಪಲ್ ಬೀಯಿಂಗ್ ಫ್ರೂಟ್ ಈಸ್ ಎ ಪಾಸಿಬಿಲಿಟಿ. ಆ್ಯಪಲ್ ಎಲ್ಲೈತೆ, ಇಲ್ಲೈತೆ ಈ ಸರ್ಕಲ್. ಫ್ರೂಟ್ ಎಲ್ಲದ, ಇಲ್ಲದ. ಆಲ್ರೆಡಿ ನಾವು ಆ್ಯಪಲ್ ಇರ್ತಕ್ಕಂಥ ಕೆಲವೊಂದು ಆ್ಯಪಲ್ಗಳು ಫ್ರೂಟ್ ಆಗಿಲ್ಲ ಅಂತೇಳಿ ಈ ಕಡೆ ಹಾಕಿ ಆಲ್ರೆಡಿ ರಾಂಗ್ ಹಾಕಿರೋದ್ರಿಂದ ಸೆಕೆಂಡ್ ಒನ್ ರಾಂಗ್ ಆಯಿತು. ಇದು ಫಸ್ಟ್ ಓನ್ಲಿ ಫ್ಯೂ ಆ್ಯಪಲ್ ಈಸ್ ಫ್ರೂಟ್ ಅಂದಮೇಲೆ ಕೆಲವೊಂದು ಇಲ್ಲ ಅಂತಲೇ ಅರ್ಥ. ಕೆಲವೊಂದು ಇಲ್ಲ ಅಂದಮೇಲೆ ಆಲ್ ಆ್ಯಪಲ್ ಬೀಯಿಂಗ್ ಫ್ರೂಟ್ ಈಸ್ ಅ ಪಾಸಿಬಿಲಿಟಿ ಅಂತ ಹೇಳ್ತಿರೋದು ಅವನು. ಎಲ್ಲ ಆ್ಯಪಲ್ ಫ್ರೂಟ್ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಿರೋದು ಈ ಕನ್ಕ್ಲೂಷನಲ್ಲಿ. ಅದು ಸಾಧ್ಯನೇ ಇಲ್ಲ. ಯಾಕಂದರೆ ಫಸ್ಟ್ ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ದಾನೆ ಕೆಲವೊಂದೇ ಆ್ಯಪಲ್ ಫ್ರೂಟ್ ಇದ್ದಾವೆ, ಎಲ್ಲ ಆ್ಯಪಲ್ ಫ್ರೂಟ್ ಇಲ್ಲ ಅಂತ ಅರ್ಥ ಇರೋದು. ಅದಕ್ಕೋಸ್ಕರ ಸೆಕೆಂಡ್ ಒನ್ ರಾಂಗ್ ಆಯಿತು. ನೆಕ್ಸ್ಟ್ ಥರ್ಡ್ ಒನ್ ನೋಡೋಣ. ಆಲ್ ಫ್ರೂಟ್ ಬೀಯಿಂಗ್ ಮ್ಯಾಂಗೋ ಈಸ್ ಅ ಪಾಸಿಬಿಲಿಟಿ. ಎಲ್ಲ ಫ್ರೂಟ್ಗಳು ಮ್ಯಾಂಗೋ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಿರೋದು. ಆಲ್ರೆಡಿ ನಾವು ಇಲ್ಲಿ ಗುರುತಿಸಿದಂಗೆ ಈ ಭಾಗ ಮ್ಯಾಂಗೋದಲ್ಲಿ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಂಗಿದ್ಮೇಲೆ ಎಲ್ಲ ಫ್ರೂಟ್ ಮ್ಯಾಂಗೋದಲ್ಲಿ ಹೋದರೆ ಈ ಭಾಗ ಕೂಡ ಹೋಗ್ಬೇಕಾಗತ್ತೆ. ಅದಕ್ಕೋಸ್ಕರ ಇದು ರಾಂಗ್ ಆಯಿತು. ಇದರ ಆನ್ಸರ್ ಏನು? ಓನ್ಲಿ ಎ ಕರೆಕ್ಟ್ ಆನ್ಸರ್. ಓಕೆ, ಆಪ್ಷನ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದರ ಆಪ್ಷನ್ ಮಿಸ್ಟೇಕ್ ಐತೆ, ನೀವು ಆನ್ಸರ್ ಇದು ಮಾಡಿ. ಓಕೆ, ಆಲ್ ಪೆನ್ ಆರ್ ಬುಕ್. ಎಲ್ಲ ಪೆನ್ಗಳು ಬುಕ್ ಆಗಿದ್ದಾವೆ. ಓಕೆ, ಸಮ್ ಬುಕ್ ಆರ್ ಟೇಬಲ್. ಬುಕ್ಕಲ್ಲಿ ಕೆಲವೊಂದು ಬುಕ್ಗಳು ಏನಾಗಿರ್ತಾವೆ, ಟೇಬಲ್ ಆಗಿರ್ತಾವೆ. ನೋ ಟೇಬಲ್ ಈಸ್ ಚೇರ್. ಯಾವುದೇ ಟೇಬಲ್ ಚೇರ್ ಆಗಿಲ್ಲ. ಯಾವುದೇ ಟೇಬಲ್ ಚೇರ್ ಆಗಿಲ್ಲ. ಸಮ್ ಚೇರ್ಸ್ ಆರ್ ಪೆನ್. ಈ ಚೇರಲ್ಲಿರ್ತಕ್ಕಂಥ ಕೆಲವೊಂದು ಚೇರ್ಸ್ಗಳು ಪೆನ್ಗಳಾಗಿದ್ದಾವೆ, ಕೆಲವೊಂದು ಚೇರ್ಸ್ಗಳು ಪೆನ್ಗಳಾಗಿದ್ದಾವೆ. ಇವು ಆಗಿದ್ದಾವೆ. ಕೆಲವೊಂದು ಪೆನ್ಸ್ಗಳು ಚೇರಲ್ಲಿ ಕಾಮನ್ ಐತೆ. ಇದು ಸರ್ಕಲ್ ಇದ್ರೊಳಗೆ ಹೋಗೈತೆ ಅಂತ ಅರ್ಥ ಇದರದು. ಈ ಸರ್ಕಲ್ ಒಂದು ಸೆಕೆಂಡ್ ಇನ್ನೊಂದು ಸರಿ ಹಾಕೊಂಡು ಬಿಡೋಣ. ಸರ್ಕಲ್ ಈ ಚೇರ್ದು ಸಮ್ ಚೇರ್ಸ್ ಆರ್ ಪೆನ್ ಅಂತ ಐತಲ್ಲ, ಇದು ಸರ್ಕಲ್ ಹಿಂಗೆ ಬರುತ್ತೆ. ಇದು ಚೇರ್ ಆಯಿತು. ಈ ಟೇಬಲ್ಗೂ ಚೇರ್ಗೂ ರೆಸ್ಟ್ರಿಕ್ಷನ್ ಆಯಿತು. ನೋ ಟೇಬಲ್ ಇಸ್ ಚೇರ್ ಅಂತ ಕೊಟ್ಟಿರೋದಿಲ್ಲ. ಫಸ್ಟ್ ಕನ್ಕ್ಲೂಷನ್, ಸಮ್ ಪೆನ್ ಆರ್ ಟೇಬಲ್. ಪೆನ್ ಇಲ್ಲೈತಿ, ಟೇಬಲ್ ಇಲ್ಲೈತಿ. ಸಮ್ ಪೆನ್ ಆರ್ ಟೇಬಲ್ ಅಂತ ಹೇಳ್ಬೇಕಂತಂದ್ರೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ಈ ಭಾಗದ ಏನು ಪೆನ್ನಿಂದ ಯಾವುದೇ ಸರ್ಕಲ್ ಎಲ್ಲಿ ಟಚ್ ಆಗಿಲ್ಲ. ಸಮ್ ಪೆನ್ ಆರ್ ಟೇಬಲ್ ಅಂತ ಕೊಟ್ಟಿರೋದವನು. ಸಮ್ ಪೆನ್ ಆರ್ ನಾಟ್ ಟೇಬಲ್ ಅಂತ ಕೊಟ್ಟಿದ್ರೆ ಕರೆಕ್ಟ್ ಆಗ್ತಿತ್ತು. ಸಮ್ ಪೆನ್ ಆರ್ ಟೇಬಲ್ ಕೊಟ್ಟಿರೋದ್ರಿಂದ ರಾಂಗ್ ಆಯಿತು. ಸಮ್ ಪೆನ್ ಆರ್ ನಾಟ್ ಟೇಬಲ್ ಕೊಟ್ಟರೆ ಹೆಂಗೆ ಕರೆಕ್ಟ್ ಆಗ್ತಿತ್ತು ಅಂತಂದರೆ ಈ ಭಾಗ ಟೇಬಲ್ ಮತ್ತು ಚೇರ್ಗೂ ಈ ಭಾಗ ಆಗಿ ಬರಲ್ಲ, ಟೇಬಲ್ಗೂ ಮತ್ತು ಚೇರ್ಗೂ ಆಗಿ ಬರಲ್ಲ. ಹಾಗಿದ್ಮೇಲೆ ಈ ಚೇರಿನ ಕೆಲವೊಂದು ಭಾಗ ಪೆನ್ ಮತ್ತು ಚೇರ್ ಮಧ್ಯೆ ಕಾಮನ್ ಆಗಿದೆ. ಈ ಭಾಗದಲ್ಲಿ ಬರ್ತಕ್ಕಂಥ ಕೆಲವೊಂದು ಪೆನ್ಗೂ ಮತ್ತು ಟೇಬಲ್ಗೂ ಆಗಿ ಬರಲ್ಲ. ಹಾಗಿದ್ಮೇಲೆ ಸಮ್ ಪೆನ್ ಆರ್ ನಾಟ್ ಟೇಬಲ್ ಅಂತ ಕೊಟ್ಟಿದ್ರೆ ಕರೆಕ್ಟ್ ಆಗ್ತಿತ್ತು. ಬಟ್ ಅವ್ನು ಕೊಟ್ಟಿರೋದು ಸಮ್ ಪೆನ್ ಆರ್ ಟೇಬಲ್ ಅಂತ ಕೊಟ್ಟಿರೋದು. ಈ ಉಳಿದ ಭಾಗದ ಬಗ್ಗೆ ಹೇಳ್ತಿರೋದು ಅವನು. ಈ ಭಾಗದ ಬಗ್ಗೆ ಪಾಸಿಬಿಲಿಟಿ ಕೊಟ್ಟಿದ್ರೆ ಕರೆಕ್ಟ್ ಆಗ್ತಿತ್ತು. ಬಟ್ ಪಾಸಿಬಿಲಿಟಿ ಇಲ್ಲದೆ ಇರೋದ್ರಿಂದ ಅದು ರಾಂಗ್ ಆಯಿತು. ನೋ ಪೆನ್ ಈಸ್ ಟೇಬಲ್. ಯಾವುದೇ ಪೆನ್ ಟೇಬಲ್ ಇಲ್ಲ ಅಂತ ಹೇಳ್ತಿರೋದು ಅವನು. ಯಾವುದೇ ಪೆನ್ ಟೇಬಲ್ ಇಲ್ಲ. ಈ ಯಾವುದೇ ಪೆನ್ ಟೇಬಲ್ ಇಲ್ಲ ಅಂತ ಹೇಳಿದ್ರೆ ಕೆಲವೊಂದು ಪೆನ್ ಟೇಬಲ್ ಇಲ್ಲ ಅಂತ ಹೇಳ್ಬೋದು. ಬಟ್ ಯಾವುದೇ ಪೆನ್ ಟೇಬಲ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಪಾಸಿಬಿಲಿಟಿ ಕೊಟ್ಟಿದ್ರೆ ಹೇಳ್ಬೋದು. ಇದ್ರದ್ದು ಬಗ್ಗೆ ಮಧ್ಯೆ ಯಾವುದೇ ರಿಲೇಷನ್ ಇಲ್ಲದೆ ಇರೋದ್ರಿಂದ ಪಾಸಿಬಿಲಿಟಿ ಕೊಟ್ಟಿದ್ರೆ ಕರೆಕ್ಟ್ ಆಗ್ತಿದ್ದು. ಬಟ್ ಪಾಸಿಬಿಲಿಟಿ ಕೊಟ್ಟಿಲ್ಲ ಅಂತ ಅಂದಮೇಲೆ ಇದು ರಾಂಗ್ ಆಯಿತು. ಇವಾಗ ಈ ಸ್ಟೇಟ್ಮೆಂಟ್ ಸಮ್ ಪೆನ್ ಆರ್ ಟೇಬಲ್ ಇದು ಪಾಸಿಟಿವ್ ಐತೆ, ಈ ಸ್ಟೇಟ್ಮೆಂಟ್ ಇದು ನೆಗೆಟಿವ್ ಐತೆ. ಓಕೆ,
ಇದರಲ್ಲಿ ಪೆನ್ ಇಲ್ಲಿ ಕಾಮನ್ ಐತಿ, ಪೆನ್ ಕಾಮನ್ ಅದ, ಟೇಬಲ್ ಐತಿ. ಓಕೆ, ಸಮ್ ನೋ ಕಂಡೀಷನ್ ಐದರಲ್ಲಿ ಬರಬಹುದು. ಓಕೆ, ಇವಾಗ ಇದು 100% ಐದರ ಆಗತ್ತ ಅನ್ಸಕತ್ತೈತಿ, ಅಂದರೂ ಒಂದ್ಸತಿ ಟ್ರೈ ಮಾಡಿ ನೋಡೋಣ. ಇದು ಡಯಾಗ್ರಾಮ್ ಹಾಕೋಣ ಮೊದಲು. ಸಮ್ ಪೆನ್ ಆರ್ ಟೇಬಲ್ ಅಂತೇಳಿ ಡಯಾಗ್ರಾಮ್ ಹಾಕಿದ್ವಿ. ಈ ಡಯಾಗ್ರಾಮ್ ಹಾಕಿದಾಗ ಈ ಎರಡನೇ ಕನ್ಕ್ಲೂಷನ್ ರಾಂಗ್ ಆಗಬೇಕು. ನೋ ಪೆನ್ ಈಸ್ ಟೇಬಲ್ ಕನ್ಕ್ಲೂಷನ್ ರಾಂಗ್ ಆಗುತ್ತೆ. ಯಾಕಂದರೆ ಆಲ್ರೆಡಿ ಕೆಲವೊಂದು ಪೆನ್ಗಳು ಟೇಬಲಲ್ಲಿ ಹೋಗಿದ್ದಾವೆ. ಅದಕ್ಕೋಸ್ಕರ ಒಂದೇದು ರೈಟ್ ಅನ್ಕೊಂಡ್ರೆ ಎರಡನೇದು ರಾಂಗ್ ಆಯಿತು. ಇವಾಗ ಎರಡನೇದು ರೈಟ್ ಅನ್ಕೊಳ್ಳೋಣ. ನೋ ಪೆನ್ ಈಸ್ ಟೇಬಲ್, ಆಗ ಒಂದೇದು ಅಪ್ಲೈ ಮಾಡೋಣ. ಸಮ್ ಪೆನ್ ಆರ್ ಟೇಬಲ್, ಕೆಲವೊಂದು ಪೆನ್ ಟೇಬಲ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಇವೆರಡು ಆಲ್ರೆಡಿ ರೆಸ್ಟ್ರಿಕ್ಷನ್ ಇರೋದ್ರಿಂದ ಐದರ್ ಆರ್ ಕಂಡೀಷನ್ ಇದೆ, ಕರೆಕ್ಟ್ ಆಯಿತು. ಐದರ್ 1 or 2 ಕರೆಕ್ಟ್ ಆಯಿತು. ನೆಕ್ಸ್ಟ್ ಸಮ್ ಬುಕ್ ಆರ್ ಚೇರ್, ಸಮ್ ಬುಕ್ ಎಲ್ಲಿದೆ? ಬುಕ್ ಇಲ್ಲೈತಿ. ಬುಕ್ ಚೇರಲ್ಲಿ ಕಾಮನ್ ಐತೆ? ಹೌದು. ಈ ಚೇರ್ ಬುಕ್ ಒಳಗಡೆ ಬಂದಿರೋದು, ಇಲ್ಲಿ ನೋಡಿ ಡಯಾಗ್ರಾಮ್ ಕಾಣಿಸುತ್ತೆ. ಇದು ಕೂಡ ಕರೆಕ್ಟ್ ಅಂತ ಹೇಳ್ಬೋದು. ಐದರ್ 1 or 2 or 3 ಕರೆಕ್ಟ್, ಆ್ಯಂಡ್ 3 ಕರೆಕ್ಟ್ ಆಗಬೇಕು ಇದಕ್ಕೆ. ನೆಕ್ಸ್ಟ್ ಕ್ವಶನ್. ಇದು ಆಗಲ ಥರನೇ ಡಯಾಗ್ರಾಮ್ ಬರುತ್ತೆ. ಸಮ್ ಟೀಚರ್ ಆರ್ ಡಾಕ್ಟರ್, ಕೆಲವೊಂದು ಟೀಚರ್ ಏನಿದ್ದಾರೆ ಡಾಕ್ಟರ್ ಆಗಿದ್ದಾರೆ. ಆಲ್ ಡಾಕ್ಟರ್ ಆರ್ ಇಂಜಿನಿಯರ್, ಎಲ್ಲ ಡಾಕ್ಟರ್ ಏನಾಗಿದ್ದಾರೆ? ಇಂಜಿನಿಯರ್ ಆಗಿದ್ದಾರೆ. ನೋ ಇಂಜಿನಿಯರ್ ಈಸ್ ಲಾಯರ್, ಯಾವುದೇ ಇಂಜಿನಿಯರ್ ಲಾಯರ್ ಆಗಿಲ್ಲ. ಸಮ್ ಲಾಯರ್ ಆರ್ ಟೀಚರ್, ಕೆಲವೊಂದು ಲಾಯರ್ ಟೀಚರ್ ಆಗಿದ್ದಾರೆ. ಇದು ಲಾಯರಲ್ಲಿ ಕೆಲವೊಂದು ಲಾಯರ್ ಟೀಚರ್ ಆಗಿದ್ದಾರೆ. ಇದು ಈ ಡಯಾಗ್ರಾಮ್ ಈ ಕಡೆ ಹಾಕೊಳ್ಳೋಣ. ಯಾವುದೇ ಇಂಜಿನಿಯರ್ ಲಾಯರ್ ಆಗಿಲ್ಲ. ಈ ಡಯಾಗ್ರಾಮ್ದ ಅವಶ್ಯಕತೆ ಇಲ್ಲ. ಕ್ವಶನ್ ನೋಡೋಣ ಈಗ. ಫಸ್ಟ್ ಕ್ವಶನ್, ಇದು ಫಸ್ಟ್ ಕನ್ಕ್ಲೂಷನ್. ಸಮ್ ಇಂಜಿನಿಯರ್ಸ್ ಆರ್ ಟೀಚರ್ಸ್, ಕೆಲವೊಂದು ಇಂಜಿನಿಯರ್ಸ್ ಟೀಚರ್ಸ್ ಇದ್ದಾರೆ. ಈ ಇಂಜಿನಿಯರಿಂಗ್ ಸರ್ಕಲ್ ಟೀಚರಲ್ಲಿ ಬಂದಿರೋದ್ರಿಂದ ಈ ಒಂದನೇ ಕನ್ಕ್ಲೂಷನ್ ಕರೆಕ್ಟ್ ಆಯಿತು. ನೋ ಡಾಕ್ಟರ್ ಈಸ್ ಲಾಯರ್, ಡಾಕ್ಟರ್ ಇಲ್ಲಿರೋದು, ಲಾಯರ್ ಇಲ್ಲಿರೋದು. ಯಾವುದೇ ಇಂಜಿನಿಯರ್ ಲಾಯರ್ ಆಗಿಲ್ಲ ಅಂದಮೇಲೆ ಈ ಡಾಕ್ಟರ್ಗಳೆಲ್ಲ ಇಂಜಿನಿಯರಲ್ಲೇ ಬರ್ತಾರೆ. ಹಾಗಿದ್ಮೇಲೆ ಡಾಕ್ಟರ್ ಕೂಡ ಯಾವುದೇ ಡಾಕ್ಟರ್ ಲಾಯರ್ ಆಗಿರಲ್ಲ. ಸೆಕೆಂಡ್ ಒನ್ ಕೂಡ ಕರೆಕ್ಟ್ ಆಯಿತು. ನೆಕ್ಸ್ಟ್, ಸಮ್ ಟೀಚರ್ಸ್ ಆರ್ ನಾಟ್ ಲಾಯರ್ಸ್, ಟೀಚರ್ಸ್ ಎಲ್ಲಿದ್ದಾರೆ? ಇಲ್ಲಿದ್ದಾರೆ. ಈ ಟೀಚರ್ಸ್ಗಳು ಕೆಲವೊಂದು ಭಾಗ ಇಂಜಿನಿಯರಿಂಗಲ್ಲಿ ಹೋಗಿದೆ. ಯಾವುದೇ ಇಂಜಿನಿಯರ್ ಲಾಯರ್ ಆಗಿಲ್ಲ ಅಂತಂದಮೇಲೆ ಕೆಲವೊಂದು ಟೀಚರ್ಸ್ ಏನು ಲಾಯರಲ್ಲಿ ಕಾಮನ್ ಆಗಿದ್ದಾರಲ್ಲ, ಕೆಲವೊಂದು ಟೀಚರ್ಸ್ಗಳು ಏನು ಇಂಜಿನಿಯರ್ಸಲ್ಲಿ ಕಾಮನ್ ಆಗಿದ್ದಾರಲ್ಲ, ಆ ಟೀಚರ್ಸ್ ಮತ್ತು ಇಂಜಿನಿಯರ್ ಕಾಮನ್ ಇರ್ತಕ್ಕಂಥ ಭಾಗ ಲಾಯರ್ ಆಗಕ್ಕೆ ಸಾಧ್ಯನೇ ಇಲ್ಲ. ಈ ಭಾಗ ಲಾಯರ್ ಆಗಕ್ಕೆ ಸಾಧ್ಯ ಇಲ್ಲ ಅಂದಮೇಲೆ ಈ ಭಾಗದಲ್ಲಿ ಇರ್ತಕ್ಕಂಥ ಟೀಚರ್ಸ್ ಕೂಡ ಲಾಯರ್ ಆಗಲ್ಲ. ಸಮ್ ಟೀಚರ್ಸ್ ಆರ್ ನಾಟ್ ಲಾಯರ್ ಅನ್ನೋದು ಕೂಡ ಕರೆಕ್ಟ್ ಆಯಿತು. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಇದು. ನೆಕ್ಸ್ಟ್ ಕ್ವಶನ್, ಸಿಲಾಲಿಸಮ್ ಮೇಲೆ ಲಾಸ್ಟ್ ಕ್ವಶನ್ ಇದು. ಫಸ್ಟಿಗೆ ಕನ್ಕ್ಲೂಷನ್ ಕೊಟ್ಟು ಕೆಳಗಡೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಕನ್ಕ್ಲೂಷನ್ ಮೊದಲು ಸ್ಟೇಟ್ಮೆಂಟ್, ಪ್ರತಿಯೊಂದು ಸ್ಟೇಟ್ಮೆಂಟ್ ಡ್ರಾ ಮಾಡ್ಕೋಬೇಕು. ಯಾರಿಗೆ ಸ್ವಲ್ಪ ಟಫ್ ಇದ್ದರೆ ಕೆಲವೊಬ್ಬರು ಕನ್ಕ್ಲೂಷನ್ ನೋಡಿಕೊಂಡು ಸ್ಟೇಟ್ಮೆಂಟ್ ಕೂಡ ಎಲಿಮಿನೇಷನ್ ಮಾಡ್ಬೋದು. ಎರಡು ಮೆಥಡ್ ನಾನು ಹೇಳ್ತೇನೆ. ಸ್ಟಾರ್ಟ್ ಮಾಡಿರಿ.
ಓಕೆ, ಕನ್ಕ್ಲೂಷನಲ್ಲಿ ನೆಗೆಟಿವ್ ಕನ್ಕ್ಲೂಷನ್ ಫಸ್ಟ್ ನೋಡೋದು. ಈ ಥರದ ಕ್ವಶನ್ಸ್ಗಳಲ್ಲಿ ಯಾವ್ದಾದ್ರು ಒಂದು ನೆಗೆಟಿವ್ ಕನ್ಕ್ಲೂಷನ್ ಐತೋ ಇಲ್ಲೋ ಚೆಕ್ ಮಾಡ್ಕೊಳ್ಳೋದು. ಒಂದು ನೆಗೆಟಿವ್ ಕನ್ಕ್ಲೂಷನ್ ಇಲ್ಲಿ ಕಾಣಿಸ್ತಿದೆ ನಿಮಗೆ, ನೋ ಶಾಪ್ ಈಸ್ ಕೇಕ್ ಅಂತೇಳಿ. ಈ ನೋ ಶಾಪ್ ಈಸ್ ಕೇಕ್ ಅಂತಂದರೆ ಯಾವುದೇ ಶಾಪ್ ಕೇಕ್ ಆಗಿಲ್ಲ ಅಂತ ಅರ್ಥ. ಇದರ ವಿರುದ್ಧವಾದ ಯಾವುದಾದ್ರೂ ಸ್ಟೇಟ್ಮೆಂಟ್ಗಳು ಇಲ್ಲಿದ್ದರೆ ಚೆಕ್ ಮಾಡೋಣ. ಈ ಒಂದೇ ಆಪ್ಷನ್ನಲ್ಲಿ ಸ್ಟೇಟ್ಮೆಂಟ್ ಚೆಕ್ ಮಾಡೋಣ. ನೋ ಶಾಪ್ ಈಸ್ ಕೇಕ್, ಇಲ್ಲಿ ಸಮ್ ಶಾಪ್ ಈಸ್ ಕುಕೀಸ್ ಐತೆ, ಶಾಪ್ಗೂ ಕೇಕು ರಿಲೇಷನ್ ಇರೋದು ಯಾವುದೂ ಇಲ್ಲ. ಸೆಕೆಂಡ್ ಒನ್ನ ಆಲ್ ಶಾಪ್ ಆರ್ ಕುಕೀಸ್ ಐತೆ, ಶಾಪ್ಗೂ ಕೇಕು ರಿಲೇಷನ್ ಇಲ್ಲ. ಥರ್ಡ್ ಒನ್ನಲ್ಲಿ ಸಮ್ ಶಾಪ್ ಆರ್ ಕೇಕ್ ಅಂತ ಕೊಟ್ಟಿರೋದು. ಆಲ್ರೆಡಿ ನೋ ಶಾಪ್ ಈಸ್ ಕೇಕ್ ಐತೆ, ಇಲ್ಲಿ ಸಮ್ ಶಾಪ್ ಆರ್ ಕೇಕ್ ಕೊಟ್ಟಿರೋದ್ರಿಂದ ಇದು ಫೋರ್ತ್ ಒನ್ ರಾಂಗ್ ಐತೆ. ಅದು ಫೋರ್ತ್ ಒನ್ ಡೈರೆಕ್ಟ್ ರಾಂಗ್ ಐತೆ. ನೆಕ್ಸ್ಟ್ ನೋಡೋಣ, ಓನ್ಲಿ ಫ್ಯೂ ಶಾಪ್ ಆರ್ ಕುಕೀಸ್ ಐತೆ. ಕುಕೀಸ್ ಮತ್ತು ಕೇಕು ಇದಕ್ಕೆ ಶಾಪ್ಗೂ ಯಾವುದೇ ರೀತಿಯ ರಿಲೇಷನ್ ಇದರಲ್ಲಿ ಕೂಡ ಇಲ್ಲ. ಇವಾಗ ಈ 4 ಡಯಾಗ್ರಾಮ್ ನಾವು ಡ್ರಾ ಮಾಡಬೇಕಾಗತ್ತೆ. ಫಸ್ಟ್ ಒಂದು ಡಯಾಗ್ರಾಮ್ ಡ್ರಾ ಮಾಡೋಣ. ಸಮ್ ಶಾಪ್ ಆರ್ ಕೇಕ್, ಕೆಲವೊಂದು ಶಾಪ್ಸ್ಗಳೇನದಾವೆ, ಕುಕೀಸ್ ಅದಾವೆ. ಓಕೆ, ಕುಕೀಸ್. ನೋ ಕುಕೀಸ್ ಕೇಕ್, ಯಾವುದೇ ಕುಕಿ ಕೇಕ್ ಆಗಿಲ್ಲ. ಸಮ್ ಟಾಫಿ ಆರ್ ಶಾಪ್ಸ್, ಈ ಕೆಲವೊಂದು ಟಾಫೀಸ್ಗಳೇನದಾವಲ್ಲ ಶಾಪ್ಸ್ ಆಗಿದ್ದಾವೆ. ಇವಾಗ ಈ ಕನ್ಕ್ಲೂಷನ್ ಅಪ್ಲೈ ಮಾಡಿ ನೋಡೋಣ. ನೋ ಶಾಪ್ ಈಸ್ ಕೇಕ್, ಶಾಪ್ ಇಲ್ಲೈತಿ, ಕೇಕ್ ಇಲ್ಲೈತಿ. ನೋ ಶಾಪ್ ಈಸ್ ಕೇಕ್ ಅಂತ ಹೇಳೋಕ್ಕೆ ಆಗಂಗಿಲ್ಲ. ನೋ ಶಾಪ್ ಈಸ್ ಕೇಕ್ ಅಂತ ಡೈರೆಕ್ಟ್ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂತಂದರೆ ಉಳಿದಿರೋ ಈ ಭಾಗ ಮಾತ್ರ ಕೇಕ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ಬೋದು. ಬಟ್ ಉಳಿದಿರೋ ಭಾಗ ಪಾಸಿಬಿಲಿಟಿಯಲ್ಲಿ ಕೇಕ್ ಆಗ್ಬೋದು, ಡೆಫಿನೆಟ್ ಆಗಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಫಸ್ಟ್ ಒನ್ ರಾಂಗ್ ಆಯಿತು. ಸಮ್ ಶಾಪ್ ಆರ್ ಕುಕಿ, ಓಕೆ, ಇದು ರಾಂಗ್ ಆಯಿತು. ನೆಕ್ಸ್ಟ್ ಸೆಕೆಂಡ್ ಡಯಾಗ್ರಾಮ್ ಹಾಕೋಣ. ಸೆಕೆಂಡ್ ಡಯಾಗ್ರಾಮಲ್ಲಿ ಆಲ್ ಶಾಪ್ ಆರ್ ಕುಕಿ, ಎಲ್ಲ ಶಾಪ್ಗಳೇನಿದಾವೆ ಕುಕಿ ಆಗಿದ್ದಾವೆ. ನೋ ಕೇಕ್ ಈಸ್ ಕುಕಿ, ಯಾವುದೇ ಕೇಕ್ ಕುಕಿ ಆಗಿಲ್ಲ. ಸಮ್ ಟಾಫಿ ಆರ್ ಕುಕಿ, ಕೆಲವೊಂದು ಟಾಫಿಗಳು ಕುಕಿ ಆಗಿದ್ದಾವೆ. ಓಕೆ, ಫಸ್ಟ್ ಕನ್ಕ್ಲೂಷನಿಗೆ ಬರೋಣ. ನೋ ಶಾಪ್ ಈಸ್ ಕೇಕ್, ಶಾಪ್ ಇಲ್ಲೈತಿ, ಕೇಕ್ ಇಲ್ಲೈತಿ. ಶಾಪ್ ಕುಕಿ ಒಳಗಡೆ ಬರ್ತೈತಿ, ಯಾವುದೇ ಕುಕೀಸ್ಗಳು ಕೇಕ್ ಆಗಿಲ್ಲ ಅಂತೇಳಿ ಆಲ್ರೆಡಿ ಹೇಳಿದ್ರಿಂದ ಕುಕೀಸಲ್ಲೇ ಬರ್ತಕ್ಕಂಥ ಶಾಪ್ ಕೂಡ ಕೇಕ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಈ ಸೆಕೆಂಡ್ ಆಪ್ಷನಲ್ಲಿ ಫಸ್ಟ್ ಕನ್ಕ್ಲೂಷನ್ ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಕನ್ಕ್ಲೂಷನ್ ನೋಡೋಣ. ಸಮ್ ಕೇಕ್ ಕ್ಯಾನ್ ಬಿ ಟಾಫಿ, ಕೇಕ್ ಎಲ್ಲೈತೆ, ಇಲ್ಲೈತೆ. ಈ ಕೇಕ್ಗಳಲ್ಲಿ ಕೆಲವೊಂದು ಕೇಕ್ಗಳು ಟಾಫಿ ಆಗ್ಬೋದು ಅಂತ ಹೇಳ್ತಿರೋದು. ಕೇಕ್ಗೂ ಕುಕಿಗೂ ರಿಸ್ಟ್ರಿಕ್ಷನ್ ಐತಿ. ಈ ಭಾಗ ಟಾಫಿ ಒಳಗಡೆ ಇರೋದು ಎಲ್ಲ ಪೂರ್ತಿ ಕುಕೀಸ್ ಇದ್ರೊಳಗೆ ಬರೋಕ್ಕೆ, ಈ ಭಾಗ ಏನಾಗೈತಲ್ಲ ಈ ಭಾಗದಲ್ಲಿ ಬರ್ತಕ್ಕಂಥ ಟಾಫಿಗಳು ಕೇಕ್ ಆಗಕ್ಕೆ ಸಾಧ್ಯ ಇಲ್ಲ. ಬಟ್ ಈ ಉಳಿದಿರೋ ಭಾಗದ ಟಾಫಿಗಳು ಕೇಕ್ ಆಗಬಹುದು. ಆಮೇಲೆ ಈ ಕೇಕ್ದ ಎಲ್ಲ ಭಾಗ ಟಾಫಿಯಲ್ಲಿ ಕೂಡ ಬರಬಹುದು. ಆದ್ದರಿಂದ ಈ ಕನ್ಕ್ಲೂಷನ್ ಕೂಡ ಇದರಲ್ಲಿ ಫಾಲೋ ಆಗೋದ್ರಿಂದ ಸೆಕೆಂಡ್ ಒನ್ ರೈಟ್ ಆನ್ಸರ್ ಅಂತ ಹೇಳ್ಬೋದು ನಾವು. ಸೆಕೆಂಡ್ ಒನ್ ರೈಟ್ ಆನ್ಸರ್. ಉಳ್ಕಿದ್ದು ಬೇರೆ ನೀವು ಇದೇ ರೀತಿ ಹಾಕಿ ಚೆಕ್ ಮಾಡ್ಕೋಬೋದು. ಇದರ ಆನ್ಸರ್ ಏನು? ಆಪ್ಷನ್ ನಂಬರ್ 2 ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಇದು ಡೈರೆಕ್ಷನ್ ಡಿಸ್ಟೆನ್ಸ್ ಮೇಲಿನ ಕ್ವಶನ್ ಐತೆ. ಪ್ಯಾಸೇಜ್ ಬೇಸ್ಡ್ ಬಂದಿರೋದು ಇದು ಎಕ್ಸಾಮಲ್ಲಿ. 1 ನಿಮಿಷ ಟೈಮ್ ತಗೊಳ್ರಿ, ಇದು ಹಾಕ್ಕೊಳ್ರಿ. 1.5 ನಿಮಿಷ.
ಓಕೆ, ಏರ್ಪೋರ್ಟ್ ಈಸ್ 3 ಮೀಟರ್ ಈಸ್ಟ್ ಆಫ್ ಸ್ಟೇಷನ್. ಸ್ಟೇಷನಿಂದ 3 ಮೀಟರ್ ಈಸ್ಟಿಗೆ ಏರ್ಪೋರ್ಟ್ ಐತೆ. ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಒಂದು ಸತಿ ಇಲ್ಲಿ ಹಾಕ್ಬಿಡ್ತೀನಿ. ಇದು ಮೇಲ್ಗಡೆ ಇರೋದು ನಾರ್ತ್, ಕೆಳಗಡೆ ಮೇಲ್ಗಡೆ ಇರೋದು ನಾರ್ತ್, ಕೆಳಗಡೆ ಇರೋದು ಸೌತ್, ಇದು ವೆಸ್ಟ್, ಇದು ಈಸ್ಟ್. ಏರ್ಪೋರ್ಟ್ ಈಸ್ 3 ಮೀಟರ್ ಈಸ್ಟ್ ಆಫ್ ಸ್ಟೇಷನ್. ಸ್ಟೇಷನ್ ಎಲ್ಲಿ ತಗೊಳ್ಳೋಣ, ಇಲ್ಲಿ ಸ್ಟೇಷನ್ ಅಂತ ತಗೊಳ್ಳೋಣ. ಸ್ಟೇಷನಿಂದ 3 ಮೀಟರ್ ಈಸ್ಟಿಗೆ ಅಂದರೆ ಈ ಕಡೆ 3 ಮೀಟರ್ ಈಸ್ಟಿಗೆ ಏನೈತೆ, ಏರ್ಪೋರ್ಟ್ ಐತೆ. 3 ಮೀಟರ್ ಈಸ್ಟಿಗೆ ಏರ್ಪೋರ್ಟ್ ಐತೆ. ನೆಕ್ಸ್ಟ್ ಏರ್ಪೋರ್ಟ್ ಮತ್ತು ಸ್ಟೇಷನ್ ಎಲ್ಲಿ ಬರುತ್ತೆ ನೋಡೋಣ ಇವಾಗ. ಸ್ಟೇಷನ್ ಈಸ್ 3 ಮೀಟರ್ ನಾರ್ತ್ ಆಫ್ ಬ್ಯಾಂಕ್. ಸ್ಟೇಷನ್ ಏನೈತಿ 3 ಮೀಟರ್ ನಾರ್ತ್ ಆಫ್ ಬ್ಯಾಂಕ್ ಐತೆ, ಅಂದರೆ ಕೆಳಗಡೆ 3 ಮೀಟರ್ ಏನೈತಿ ಇಲ್ಲಿ ಬ್ಯಾಂಕ್ ಐತೆ. ಓಕೆ, ನೆಕ್ಸ್ಟ್ ಜಿಮ್ ಈಸ್ ನಾರ್ತ್ ಆಫ್ ಏರ್ಪೋರ್ಟ್. ಜಿಮ್ ಏನೈತಿ, ಏರ್ಪೋರ್ಟ್ ಇದು ನಾರ್ತಿಗೆ ಐತಿ, ಇಲ್ಲೆಲ್ಲೂ ಜಿಮ್ ಬರ್ತದೆ. ವಿಚ್ ಈಸ್ ನಾರ್ತ್ ಆಫ್ ಬೇಕರಿ. ಯಾವುದು, ಏರ್ಪೋರ್ಟ್ ಈಸ್ ನಾರ್ತ್ ಆಫ್ ಬೇಕರಿ. ಬೇಕರಿ ಇಲ್ಲಿ ಕೆಳಗಡೆ ಎಲ್ಲೋ ಬರ್ತೈತಿ. ನೆಕ್ಸ್ಟ್ ಗ್ಯಾಲರಿ ಈಸ್ 2 ಮೀಟರ್ ಸೌತ್ ಆಫ್ ಮಾಲ್. ಇದ್ರ ಬಗ್ಗೆನೂ ಗೊತ್ತಿಲ್ಲ. ಗ್ರಾಸರಿ ಈಸ್ 1 ಮೀಟರ್ ಸೌತ್ ಆಫ್ ಬ್ಯಾಂಕ್. ಬ್ಯಾಂಕ್ದು 1 ಮೀಟರ್ ಸೌತಿಗೆ ಗ್ರಾಸರಿ ಐತಿ. 1 ಮೀಟರ್ ಸೌತಿಗೆ ಇಲ್ಲಿ ಗ್ರಾಸರಿ, 1 ಮೀಟರ್ ಬಿಟ್ಟು ಗ್ರಾಸರಿ. ಓಕೆ, ಗ್ರಾಸರಿ. ಓಕೆ, ಡಿಸ್ಟೆನ್ಸ್ ಬಿಟ್ವೀನ್ ಸ್ಟೇಷನ್ ಆ್ಯಂಡ್ ಗ್ರಾಸರಿ. ಸ್ಟೇಷನ್ ಮತ್ತು ಗ್ರಾಸರಿ ಮಧ್ಯೆ 4 ಐತೆ. ಓಕೆ, ಈಸ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬಿಟ್ವೀನ್ ಜಿಮ್ ಆ್ಯಂಡ್ ಏರ್ಪೋರ್ಟ್. ಜಿಮ್ ಇಲ್ಲಿ ಮೇಲ್ಗಡೆ ಐತಲ್ಲ, ಈ ಡಿಸ್ಟೆನ್ಸು ಮತ್ತು ಈ ಡಿಸ್ಟೆನ್ಸ್ ಸೇಮ್ ಐತೆ ಅಂತ ಹೇಳ್ತಿರೋದು. ಈ ಡಿಸ್ಟೆನ್ಸ್ ಕೂಡ 4 ಆಯಿತು, ಇದು ಜಿಮ್ ಆಯಿತು. ಆ್ಯಂಡ್ ಏರ್ಪೋರ್ಟ್, ಓಕೆ, ಜಿಮ್ ಆ್ಯಂಡ್ ಏರ್ಪೋರ್ಟ್ ಆಯ್ತು. ಆ್ಯಂಡ್ ಬಟ್ ಹಾಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ಬೇಕರಿ ಆ್ಯಂಡ್ ಏರ್ಪೋರ್ಟ್. ಬೇಕರಿ ಮತ್ತು ಏರ್ಪೋರ್ಟ್ದ ಡಿಸ್ಟೆನ್ಸ್ ಇದು ಅರ್ಧ ಡಿಸ್ಟೆನ್ಸ್ ಐತೆ. ಅಂದರೆ ಇದು ಈ ಡಿಸ್ಟೆನ್ಸ್ ಏನದು 8 ಐತಿ. ಇದು 4 ಐತಲ್ಲ, ಇದು 8. ಕೆಳಗಡೆ ಕೆಳಗಡೆ ಹೋಗ್ಬೇಕು, ಬಟ್ ಪ್ಲೇಸ್ ಇಲ್ಲದೆ ಇರೋದ್ರಿಂದ ಇದು ಮಾರ್ಕ್ ಇಲ್ಲಿ ಮಾಡ್ಕೋತೀನಿ. ಇದೇನಿದು ಬೇಕರಿ. ಸರಿ, ಬೇಕರಿನಿಲ್ಲ, ಹಾಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ಬೇಕರಿ. ಓಕೆ, ಬೇಕರಿ ಆ್ಯಂಡ್ ಏರ್ಪೋರ್ಟ್ ಮಧ್ಯೆ 8 ಐತೆ. ಇದು 4, ಇದೆಲ್ಲ ಡಿಸ್ಟೆನ್ಸ್ ಸಿಕ್ತು. ನೆಕ್ಸ್ಟ್ ಇನ್ನೂ ಉಳಿದಿರೋದು ತೊಗೊಂಬರೋಣ. ಚರ್ಚ್ ಈಸ್ 6 ಮೀಟರ್ ಈಸ್ಟ್ ಆಫ್ ಜಿಮ್. ಈ ಜಿಮ್ಮಿನಿಂದ ಈ 6 ಈಸ್ಟ್ ಆಫ್ ಈಸ್ಟಿಗೆ ಏನೈತೆ, ಚರ್ಚ್ ಐತೆ. 6 ಈಸ್ಟಿಗೆ ಚರ್ಚ್ ಐತೆ. ಓಕೆ, ಬ್ಯಾಂಕ್ ಆಯಿತು. ಬ್ಯಾಂಕ್ ಈಸ್ 5 ಮೀಟರ್ ವೆಸ್ಟ್ ಆಫ್ ಮಾಲ್. ಮಾಲ್ಗೂ 5 ಮೀಟರ್ ವೆಸ್ಟಿಗೆ ಬ್ಯಾಂಕ್ ಐತೆ, ಅಂದರೆ ಈ ಕಡೆ ಇದು ಈ ಡಿಸ್ಟೆನ್ಸ್ ಹಿಂಗೆ ಬರುತ್ತೆ. ಇದು 5 ಮೀಟರ್ ಐತೆ. ಇಲ್ಲಿ ಎದರದು ವೆಸ್ಟಿಗೆ, ಇದು ಮಾಲ್ದು ವೆಸ್ಟಿಗೆ. ಓಕೆ, 5 ಮೀಟರ್ ವೆಸ್ಟ್ ಆಫ್ ಮಾಲ್. ಗ್ರಾಸರಿ ಈಸ್ 1 ಮೀಟರ್ ಸೌತ್ ಆಫ್ ಬ್ಯಾಂಕ್. ಅದಾಯಿತು. ಡಿಸ್ಟೆನ್ಸ್ ಬಿಟ್ವೀನ್ ಇದೆಲ್ಲ ಎಲ್ಲ ಬಂದವು. ಓಕೆ, ಇದು ಇದರದ ಡಯಾಗ್ರಾಮ್. ಯಾವುದು ಉಳೀತು ಇವಾಗ, ಗ್ರಾಸರಿ ಬಂತು, ಗ್ಯಾಲರಿ ಉಳೀತಾ. ಓಕೆ, ಗ್ಯಾಲರಿ ಎಲ್ಲೇ ಬಂದಿತ್ತಲ್ಲ, ಜಿಮ್ ಈಸ್, ಓಕೆ, ಗ್ಯಾಲರಿ ಈಸ್ 2 ಮೀಟರ್ ಸೌತ್ ಆಫ್ ಮಾಲ್. ಈ ಮಾಲ್ದ 2 ಮೀಟರ್ ಸೌತಿಗೆ ಗ್ಯಾಲರಿ ಐತಿ. 2 ಮೀಟರ್ ಸೌತಿಗೆ ಇಲ್ಲಿ ಗ್ಯಾಲರಿ ಐತಿ. 2 ಮೀಟರ್ ಸೌತಿಗೆ, ಅಂದರೆ ಇದು ಗ್ಯಾಲರಿ ಏನಾಯಿತು, ಇದು ಇಲ್ಲಿಂದ ಇಲ್ಲ, ಅಂದರೆ ಗ್ರಾಸರಿಗಿಂತ ಕೆಳಗಡೆ ಐತಿ. ಇದು ಗ್ಯಾಲರಿ ಗ್ರಾಸರಿಗಿಂತ ಕೆಳಗಡೆ. ಇದು ಗ್ರಾಸರಿ ಇಲ್ಲಿ ಇತ್ತು ಅಂದರೆ ಗ್ಯಾಲರಿ ಇಲ್ಲಿ ಕೆಳಗಡೆ ಐತೆ. ಯಾಕಂದರೆ 2, 3, 5 ಆದ, ಇದು 4 ಮೀಟರ್ ಡಿಸ್ಟೆನ್ಸ್ ಇರೋದು. ಫಸ್ಟ್ ಕ್ವಶನ್, ಓಕೆ, ಫಸ್ಟ್ ಕ್ವಶನ್, ವಾಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ಬೇಕರಿ ಟು ಚರ್ಚ್. ಚರ್ಚ್ ಇಲ್ಲೈತಿ, ಬೇಕರಿ ಇಲ್ಲೈತಿ. ಅವನು ಶಾರ್ಟೆಸ್ಟ್ ಡಿಸ್ಟೆನ್ಸ್ ಕೇಳಿಲ್ಲ, ಡಿಸ್ಟೆನ್ಸ್ ಕೇಳಿರೋದು. ಚರ್ಚ್ ಇಲ್ಲದ, ಬೇಕರಿ ಇಲ್ಲೈತೆ. ಇದು 8, 1 10 18, 8 ಐತಲ್ಲ, ಇಲ್ಲಿಂದ ಇಲ್ಲಿಗೆ ಏರ್ಪೋರ್ಟಿಗೆ 8, 8 6 16, 16 ಪ್ಲಸ್ 8 6 14, 14 ಪ್ಲಸ್ 4 18, 18 ಮೀಟರ್ ಡಿಸ್ಟೆನ್ಸ್ ಇದಿರ್ತದೆ. ಟೋಟಲ್ ಡಿಸ್ಟೆನ್ಸ್ ಹೇಳ್ಬೇಕಾಗಿರೋದು ನಾವು. ಇಲ್ಲಿ ಇದು ಬೇಕರಿ, ಇಲ್ಲಿಂದ ಚರ್ಚಿಗೆ ಹೋಗ್ಬೇಕು ನಾವು. ಓಕೆ, ನೆಕ್ಸ್ಟ್ ಕ್ವಶನ್, ಇನ್ ವಿಚ್ ಡೈರೆಕ್ಷನ್ ಈಸ್ ಜಿಮ್ ವಿತ್ ರೆಸ್ಪೆಕ್ಟ್ ಟು ಗ್ರಾಸರಿ. ಗ್ರಾಸರಿ ಎಲ್ಲೈತಿ, ಇಲ್ಲೈತಿ ಗ್ರಾಸರಿ. ಗ್ರಾಸರಿಗೆ ಹೋಲಿಸಿದರೆ ಜಿಮ್ ಯಾವ ಡೈರೆಕ್ಷನ್ ಎಲ್ಲೈತಿ, ಇದು ಜಿಮ್ ಐತಿ. ಯಾವ ಡೈರೆಕ್ಷನ್ ಇರೋದು, ಇದು ಈ ಡೈರೆಕ್ಷನ್. ಈ ಡೈರೆಕ್ಷನ್ ಇಲ್ಲಿ ಯಾವ್ದು ಬರುತ್ತೆ, ಹಿಂಗಂತಂದರೆ ನಾರ್ತ್ ಈಸ್ಟ್ ಡೈರೆಕ್ಷನ್. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್,
ಓಕೆ. ಇಫ್ ಜಯ's ಹೌಸ್ ಈಸ್ 6 ಮೀಟರ್ ಈಸ್ಟ್ ಆಫ್ ಬೇಕರಿ ಇರೋದು ಇಲ್ಲಿ, ಬೇಕರಿಯಿಂದ 6 ಮೀಟರ್ ಈಸ್ಟಿಗೆ, ಇದು 6 ಮೀಟರ್ ಈಸ್ಟಿಗೆ ಏನೈತಿ ಇಲ್ಲಿ ಜಯ's ಹೌಸ್ ಅಂದರೆ ಜಯಂದು ಮನೆ ಐತಿ ಇಲ್ಲಿಂದ ನೆಕ್ಸ್ಟ್ ಕೇಳಿರೋದೆ ನಾನು, ಫೈಂಡ್ ದ ಡೈರೆಕ್ಷನ್ ಆ್ಯಂಡ್ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಆಫ್ ದ ಏರ್ಪೋರ್ಟ್ ಫ್ರಾಮ್ ಜಯ's ಹೋಮ್ದಿಂದ ಏರ್ಪೋರ್ಟ್ಗೆ ಶಾರ್ಟೆಸ್ಟ್ ಡಿಸ್ಟೆನ್ಸ್ ಮತ್ತು ಡೈರೆಕ್ಷನ್ ಕೇಳಿರೋದು. ಇದು ಯಾವ ಡೈರೆಕ್ಷನ್ ಅದ, ಈ ಕಡೆ ಡೈರೆಕ್ಷನ್ ಇದು ನಾರ್ತ್ ವೆಸ್ಟ್ ಡೈರೆಕ್ಷನ್. ನಾರ್ತ್ ವೆಸ್ಟ್ ಇರೋದು ಆಪ್ಷನ್ 2 ಅದಾವೆ. ಓಕೆ, ಇವೆರಡರಲ್ಲಿ ಮೊದಲು ಡಿಸ್ಟೆನ್ಸ್ ಕಂಡುಹಿಡಿಬೇಕು, ಕಂಡುಹಿಡಿದ್ರೆ ಎಲಿಮಿನೇಟ್ ಆಗ್ತೈತೆ ಇನ್ನೊಂದು ಆಪ್ಷನ್. ಡಿಸ್ಟೆನ್ಸ್ ಏನದ, ಇದು ಟೋಟಲ್ 8 ಸ್ಕ್ವೇರ್ ಪ್ಲಸ್ ಈ ಡಿಸ್ಟೆನ್ಸ್ ಏನದು 6 ಅದ, 6 ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಇದರದ್ದು ಸ್ಕ್ವೇರ್, ಶಾರ್ಟೆಸ್ಟ್ ಡಿಸ್ಟೆನ್ಸ್ ಸ್ಕ್ವೇರ್. ಇದು ಪೈಥಾಗೋರಸ್ ಫಾರ್ಮುಲಾ. 8 ಸ್ಕ್ವೇರ್ and 64, 6 ಸ್ಕ್ವೇರ್ and 36, ಎರಡು ಸೇರಿ 100 ಆಯಿತು. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು 100 ಅಂದರೆ ಎಕ್ಸ್ದ ವ್ಯಾಲ್ಯೂ ಏನಾಗುತ್ತೆ, ಶಾರ್ಟೆಸ್ಟ್ ಡಿಸ್ಟೆನ್ಸ್ 10 ಆಯಿತು. ಆಪ್ಷನ್ ನಂಬರ್ ಈ ಕರೆಕ್ಟ್ ಆನ್ಸರ್ ಇರುತ್ತೆ. ನೆಕ್ಸ್ಟ್ ಕ್ವಶನ್. ಓಕೆ, ಇದ್ರದ್ದು ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಒಂದು ಪಜಲ್ ಐತೆ. ಯಾವ ಪಜಲ್ ಇದು, ಒಂದು ಸೆಕೆಂಡ್. ಓಕೆ, 5 ಬಾಕ್ಸಸ್ ಡಿಫ್ರೆಂಟ್ ಕಲರ್ ಇರೋದು ವರ್ಟಿಕಲ್ ಅರೇಂಜ್ ಆಗಿರೋ ಪಜಲ್ ಐತಿ. ಸಾಲ್ವ್ ಮಾಡಿರಿ. 2 ನಿಮಿಷ ಟೈಮ್ ಇರುತ್ತೆ. ಟೈಮ್ ಆದ ನಂತರ ನಾನು ನಿಮ್ಗೆ ಹೇಳ್ತೀನಿ. 2.5 ನಿಮಿಷ ತಗೊಳ್ರಿ ಇದಕ್ಕೆ ಟೈಮ್. ಓಕೆ, ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊತೀನಿ. ಇದಕ್ಕೆ ಇನ್ನೊಂದು ಡೂಪ್ಲಿಕೇಟ್ ಮಾಡ್ಕೊಳ್ಳಿ. ಓಕೆ, ಸ್ಟಡಿ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಕೇರ್ಫುಲ್ಲಿ. 5 ಬಾಕ್ಸಸ್ ಇದಾವೆ. ABCDE are placed one another but not necessarily in the same order. Forming a vertical stalk ಫಾರ್ಮ್ ಆಗಬೇಕು ಟಾಪ್ ಟು ಬಾಟಮ್. ಫಸ್ಟಿಗೆ 5th ಸ್ಟಾಕ್ ಐತೆ, ಆಮೇಲೆ 4th ಸ್ಟಾಕ್, ಆಮೇಲೆ 3rd, ಆಮೇಲೆ 2nd, ಆಮೇಲೆ 1st. 5 ಸ್ಟಾಕ್. ಓಕೆ,
ಡಿಫ್ರೆಂಟ್ ಕಲರಿಂದ ಪೇಂಟ್ ಮಾಡಲಾಗೈತೆ. ಕಲರ್ ಯಾವುದಾವು? ರೆಡ್, ಬ್ಲೂ, ಗ್ರೀನ್, ಯೆಲ್ಲೋ, ಬ್ಲ್ಯಾಕ್. 5 ಕಲರ್ ಅದಾವೆ. 5 ಬಾಕ್ಸಿಗೆ 5 ಕಲರಿಂದ ಪೇಂಟ್ ಮಾಡಲಾಗೈತೆ. ಅದ್ರ ನೇಮ್ ಕೊಟ್ಟಿದ್ದನ್ನು, ಕಲರ್ ಕೊಟ್ಟಿದ್ದನ್ನು ನಾವು ವರ್ಟಿಕಲಿ ಅರೇಂಜ್ ಮಾಡಬೇಕು. ಇದ್ರದ್ದೊಂದು 3 ಪಾಸಿಬಿಲಿಟಿ ತೊಗೊಳ್ಳೋಣ. 1 2 3. ಓಕೆ, ಫಸ್ಟ್ ಬಾಕ್ಸ್ ಸಿ ಈಸ್ ಪ್ಲೇಸ್ಡ್ ಅಬೋವ್ ದ ಬಾಕ್ಸ್ painted green but below the box A. Box C is placed above the box which is painted green. ಗ್ರೀನ್ ಪೇಂಟ್ ಮಾಡಿರೋ ಬಾಕ್ಸ್ಗಿಂತ ಮೇಲ್ಗಡೆ ಎಲ್ಲೋ ಒಂದು ಕಡೆ ಏನೈತೆ ಬಾಕ್ಸ್ ಸಿ ಇಡಲಾಗೈತೆ. ನೆಕ್ಸ್ಟ್, ಬಟ್ ಬಿಲೋ ದ ಬಾಕ್ಸ್ ಎ. ಬಿಲೋ ದ ಬಾಕ್ಸ್ ಎ ಅಂತಂದ್ರೆ ಬಾಕ್ಸ್ ಎದ ಕೆಳಗಡೆ ಸಿ ಇಡಲಾಗೈತೆ. ಈ ರೀತಿ ಇದು ಗ್ರೀನ್ ಆದಮೇಲೆ ಸಿ ಬರಬೇಕು, ಸಿ ಆದಮೇಲೆ ಎ ಬರಬೇಕು. ಇವ್ರ ಮಧ್ಯೆ ಎಷ್ಟು ಜನ ಇದಾರೆ ಅಂತ ಗೊತ್ತಿಲ್ಲ, ಬಟ್ ಈ ರೀತಿ ಅರೇಂಜ್ ಆಯ್ತು ಇವ್ರದ್ದು. ನೆಕ್ಸ್ಟ್, ದ ಬಾಕ್ಸ್ ಪೇಂಟೆಡ್ ರೆಡ್ ಈಸ್ ಪ್ಲೇಸ್ಡ್ ಅಬೋವ್ ಬಾಕ್ಸ್ ಬಿ. ಬಾಕ್ಸ್ ಬಿ ಮೇಲ್ಗಡೆ ಎಲ್ಲೋ ಒಂದು ಕಡೆ ರೆಡ್ ಪೇಂಟ್ ಮಾಡಿರೋ ಬಾಕ್ಸ್ ಇಡಲಾಗುತ್ತೆ. ರೆಡ್ ಪೇಂಟ್ ಮಾಡಿರೋ ಬಾಕ್ಸ್ ಇಮಿಡಿಯೇಟ್ ಅಬೋವ್ ಆಗಿರ್ಬೋದು ಅಥವಾ ಮೇಲ್ಗಡೆ ಎಲ್ಲೋ ಒಂದು ಕಡೆ ಆಗಿರ್ಬೋದು. ಬಾಕ್ಸ್ ಡಿ ಈಸ್ ನೈದರ್ ಪೇಂಟೆಡ್ ಎಲ್ಲೋ ನಾರ್ ಗ್ರೀನ್. ಡಿ ಐತಲ್ಲ, ಇದಕ್ಕೆ ಗ್ರೀನ್ ಕಲರಿಂದನೂ ಪೇಂಟ್ ಮಾಡಿಲ್ಲ, ಆಮೇಲೆ ಯೆಲ್ಲೋ ಕಲರಿಂದನೂ, ಗ್ರೀನ್ ಯೆಲ್ಲೋ ಅಲ್ಲ, ಯೆಲ್ಲೋ ಕಲರಿಂದನೂ, ಗ್ರೀನ್ ಮತ್ತು ಯೆಲ್ಲೋ ಎರಡೂ ಕಲರಿಂದ ಪೇಂಟ್ ಮಾಡಿಲ್ಲ. ಇದ್ರದ್ದು ಕಲರ್ ಬೇರೆನೇ ಐತೆ. ಓಕೆ, ದ ಬಾಕ್ಸ್ ಪೇಂಟೆಡ್ ಬ್ಲ್ಯಾಕ್ ಈಸ್ ಪ್ಲೇಸ್ಡ್ ಅಟ್ ದ ಬಾಟಮ್ ಮೋಸ್ಟ್ ಪೊಸಿಷನ್. ಓಕೆ, ಇಲ್ಲಿ ಬ್ಲ್ಯಾಕ್ ಅನ್ನೋದು ಬಾಟಮ್ ಮೋಸ್ಟ್ ಪೊಸಿಷನ್ಗೆ ಬಂತು. ಬ್ಲ್ಯಾಕ್ ಅನ್ನೋದು ಬಾಟಮ್ ಮೋಸ್ಟ್ ಪೊಸಿಷನ್ಗೆ ಬಂತು. ಓಕೆ, ದ ಬಾಕ್ಸ್ ಪೇಂಟೆಡ್ ಬ್ಲ್ಯಾಕ್ ಈಸ್ ಪ್ಲೇಸ್ಡ್ ಅಟ್ ದ ಬಾಟಮ್ ಮೋಸ್ಟ್ ಪೊಸಿಷನ್. ಬಾಕ್ಸ್ ಇ ಈಸ್ ಪ್ಲೇಸ್ಡ್ ಸಮ್ವೇರ್ ಅಬೋವ್ ದ ಬಾಕ್ಸ್ ಪೇಂಟೆಡ್ ಬ್ಲೂ. ಬ್ಲೂ ಪೇಂಟ್ ಮಾಡಿರುತ್ತೆ, ಬ್ಲೂ ಕಲರ್ ಪೇಂಟ್ ಮಾಡಿರುತ್ತಲ್ಲ, ಆ ಬ್ಲೂ ಕಲರ್ದ ಮೇಲ್ಗಡೆ ಎಲ್ಲೋ ಒಂದು ಕಡೆ ಇ ಇಡಲಾಗಿದೆ. ಬ್ಲೂ ಕಲರ್ದು ಮೇಲ್ಗಡೆ, ಬ್ಲೂ ಕಲರ್ ಬಾಕ್ಸ್ ಮೇಲ್ಗಡೆ ಎಲ್ಲೋ ಒಂದು ಕಡೆ ಬಾಕ್ಸ್ ಇ ಈಸ್ ಪ್ಲೇಸ್ಡ್ ಸಮ್ವೇರ್ ಅಬೋವ್ ಬ್ಲೂ ಬಟ್ ನಾಟ್ ಇಮಿಡಿಯೇಟ್ ಅಬೋವ್. ಇಮಿಡಿಯೇಟ್ ಅಬೋವ್ ಇಲ್ಲ ಅಂತಂದರೆ ಇದ್ರ ಮೇಲ್ಗಡೆ ಅಟ್ಲೀಸ್ಟ್ ಒಂದು ಬಾಕ್ಸ್ ಐತೆ ಅಂತ ಅರ್ಥ. ಇಮಿಡಿಯೇಟ್ ಅಬೋವ್ ಇಡಲಾಗಿಲ್ಲ. ಓಕೆ, ಬಾಕ್ಸ್ ಎ ಈಸ್ ಪೇಂಟೆಡ್ ನೈದರ್ ಯೆಲ್ಲೋ ನಾರ್ ಬ್ಲೂ. ಎ ಐತಲ್ಲ, ಇದು ಯೆಲ್ಲೋನೂ ಇಲ್ಲ, ಬ್ಲೂನೂ ಇಲ್ಲ, ಯೆಲ್ಲೋನೂ ಇಲ್ಲ, ಬ್ಲೂನೂ ಇಲ್ಲ. ಎ ಯೆಲ್ಲೋನೂ ಇಲ್ಲ, ಬ್ಲೂನೂ ಇಲ್ಲ. ಓಕೆ, ಓನ್ಲಿ ಒನ್ ಬಾಕ್ಸ್ ಈಸ್ ಪ್ಲೇಸ್ಡ್ ಬಿಟ್ವೀನ್ ದ ಬಾಕ್ಸ್ ಪೇಂಟೆಡ್ ಯೆಲ್ಲೋ ಆ್ಯಂಡ್ ಸಿ. ಯೆಲ್ಲೋ ಮತ್ತು ಸಿದ ಮಧ್ಯ ಒಂದೇ ಬಾಕ್ಸ್ ಇಡಲಾಗೈತೆ. ಯೆಲ್ಲೋ ಮತ್ತು ಸಿದ ಮಧ್ಯ ಒಂದು ಬಾಕ್ಸ್, ಅದು ಮೇಲಾಗಿರಲಿ ಅಥವಾ ಕೆಳಗಾಗಿರಲಿ. ಯೆಲ್ಲೋ ಬಾಕ್ಸ್ ಇದಾಗಿತ್ತು ಅಂದರೆ ಇದ್ರ ಮಧ್ಯೆ ಸಿದ ಮಧ್ಯೆ ಒಂದು ಬಾಕ್ಸ್ ಐತೆ ಅಂತ ಅರ್ಥ. ಇದು ಈ ಕಡೆ ಆಗಿರಲಿ, ಅಂದರೆ ಮೇಲ್ಗಡೆ ಆಗಿರಲಿ ಅಥವಾ ಕೆಳಗಡೆ ಆಗಿರಲಿ. ಇವಾಗ ಒಂದೊಂದೊಂದೊಂದು ಇದು ಆ್ಯಡ್ ಮಾಡ್ತಾ ಹೋಗೋಣ. ಇವಾಗ ಅಷ್ಟು ಬರ್ಕೊಂಡಿದ್ದೀನಿ ನಾವು. ಯಾವುದಾದ್ರು ಉಳಿತಾ? ಓಕೆ, ಓಕೆ, ಈ ಯಾವುದ್ರಲ್ಲಾದರೂ ಒಂದು ಆ್ಯಡ್ ಮಾಡಿ ನೋಡ್ಬೇಕು. ಇವಾಗ ಒಂದು ಯಾವುದು ಆ್ಯಡ್ ಮಾಡೋಣ? ಇದು ಆ್ಯಡ್ ಮಾಡಿದ್ರೆ ಪಾಸಿಬಿಲಿಟಿ ಜಾಸ್ತಿ ಆಗ್ತವೆ. ಗ್ರೀನ್ ಇಲ್ಲಿ ಬಂತು, ಗ್ರೀನ್ ಮೇಲ್ಗಡೆ ಇಲ್ಲಿ ಸಿ ಬಂತು, ಅಥವಾ ಸಿ ಇಲ್ಲಿ ಬಿ ಬರ್ಬೋದು, ಎ ಇಲ್ಲಿ ಬರ್ಬೋದು. ಸಿ ಇಲ್ಲಿ ಬಂತಂದರೆ ಎ ಇಲ್ಲಿ 3 ಪಾಸಿಬಿಲಿಟಿ, ಅಂದರೆ ಇದ್ರದ್ದು ಪಾಸಿಬಿಲಿಟಿ ಜಾಸ್ತಿ ಆಗ್ತವೆ. ಇದು ಬಿಡೋಣ. ನೆಕ್ಸ್ಟ್ ಇದು ನೋಡೋಣ. ಇದಕ್ಕೇನೈತಿ, ಇಲ್ಲಿ ಬ್ಲೂ ತೊಗೊಂಡೇವಂದ್ರೆ ಒಂದು ಗ್ಯಾಪ್ ಬಿಟ್ಟು ಇ ಇಲ್ಲಿ ಬಂತು. ಸೆಕೆಂಡ್ ಪಾಸಿಬಿಲಿಟಿದಾಗ ಬ್ಲೂ ಇಲ್ಲಿ ತೊಗೊಂಡೇವು ಅಂತಂದ್ರೆ ಒಂದು ಗ್ಯಾಪ್ ಬಿಟ್ಟು ಇ ಇಲ್ಲಿ ಬಂತು. ಓಕೆ, ಇನ್ನೊಂದ್ರಾಗ ಬ್ಲೂ ಇಲ್ಲಿ ಬಂತಂದ್ರೆ ಈ ಇಲ್ಲಿ ಮೇಲ್ಗಡೆ ಕೂಡ ಬರ್ಬೋದು, 2 ಗ್ಯಾಪ್ ಬಿಟ್ಟು ಕೂಡ ಬರ್ಬೋದು. ಓಕೆ, ಒಂದು ಸಾರಿ ಬ್ಲೂ ಇಲ್ಲಿ ತೊಗೊಳ್ಳೋಣ, ಒಂದು ಗ್ಯಾಪ್ ಬಿಟ್ಟು ಈ ಇಲ್ಲಿ ತೊಗೊಂಡ್ವಿ. ಇಮಿಡಿಯೇಟ್ ಅಬೋವ್ ಇಲ್ಲ, ಯಾವುದೋ ಒಂದು ಕಡೆ ಐತೆ, ಬಟ್ ಅಟ್ಲೀಸ್ಟ್ ಒಂದು ಬೊಬ್ಬ ಇದನ್ನ ಅಂತ ಅರ್ಥ ಆಯ್ತು. ಇನ್ನೊಂದು ಸತಿ ಬ್ಲೂ ಇಲ್ಲೇ ತೊಗೊಳ್ಳೋಣ, 2 ಗ್ಯಾಪ್ ಬಿಟ್ಟು ಇಲ್ಲಿ ತೊಗೊಳ್ಳೋಣ. ಈ ಮತ್ತೊಂದು ಪಾಸಿಬಿಲಿಟಿ ಬ್ಲೂ ಇಲ್ಲಿ ಬಂತು, ಒಂದು ಗ್ಯಾಪ್ ಬಿಟ್ಟು ಈ ಇಲ್ಲಿ ಬಂತು. ಅಟ್ಲೀಸ್ಟ್ ಒಬ್ಬ ಜನ ಅಂದರೂ ಇರಬೇಕಿದ್ರು ಇವರಿಬ್ಬರ ಮಧ್ಯೆ. ಇಲ್ಲಿ ಹಾಕಿರೋದು ಗಿರಿ ನೋಡ್ಬೋದು. ಇವಾಗ ನೆಕ್ಸ್ಟ್ ಇದು ಪ್ಲಾಟಲ್ಲಿ ತೊಗೊಳ್ಳೋಣ. ಇದರಲ್ಲಿ ಏನೈತೆ, ಗ್ರೀನ್ ಆದಮೇಲೆ ಸಿದ ಮೇಲ್ಗಡೆ ಎ. ಇಲ್ಲಿ ಗ್ರೀನ್ ಬರಬೇಕು, ಅಟ್ಲೀಸ್ಟ್ ಇಲ್ಲೇ ಬರಬೇಕಲ್ಲ ಗ್ರೀನ್. ಇಲ್ಲಿ ಬಂತಂದ್ರೆ ಮೇಲೆ 2 ಜಾಗ ಖಾಲಿ ಇಲ್ಲ. ಇಲ್ಲಿ ಗ್ರೀನ್ ಬಂತಂದರೆ ಎ ಮತ್ತು ಸಿಗೆ 2 ಪ್ಲೇಸೇ ಇಲ್ಲ, ಇದು ರಾಂಗ್ ಆಯಿತು. ಇದರಲ್ಲಿ ಗ್ರೀನ್ ಇಲ್ಲಿ ಬಂತಂದರೆ ಒಂದೇ ಪ್ಲೇಸ್ ಖಾಲಿ ಉಳಿತೈತಿ, ಇದು ಕೂಡ ರಾಂಗ್ ಆಯಿತು. ಇದರಾಗ ಗ್ರೀನ್ ಇಲ್ಲಿ ಬಂತಂದ್ರೆ ಮೊದಲು ಸಿ ಬರುತ್ತೆ, ಆಮೇಲೆ ಎ ಬರುತ್ತೆ, ಎರಡಕ್ಕೂ ಪ್ಲೇಸ್ ಸಿಕ್ತು. ನೆಕ್ಸ್ಟ್ ಎ ಯೆಲ್ಲೋ ಮತ್ತು ಬ್ಲೂ ಎರಡೂ ಲೈಕ್ ಮಾಡಲ್ಲ. ಎ ಇಲ್ಲಿ ಯೆಲ್ಲೋ ಇಲ್ಲಿ ಬರಲ್ಲ ಅಂದಮೇಲೆ ಯೆಲ್ಲೋ ಇಲ್ಲಿ ಬರುತ್ತೆ.
ಉಳಿತು ಯಾವುದು ಕಲರ್ ರೆಡ್, ಎ ರೆಡ್ ಅಂತು. ನೆಕ್ಸ್ಟ್ 2 ಜನ ಉಳಿತಲ್ಲ, ಡಿ ಗ್ರೀನ್ ಲೈಕ್ ಮಾಡಲ್ಲ ಅಂದಮೇಲೆ ಡಿ ಫಸ್ಟ್ ಪ್ಲೇಸಿಗೆ ಬರ್ತಾನೆ, ಉಳಿದ ಒಬ್ಬ ವ್ಯಕ್ತಿ ಇಲ್ಲಿ ಬರ್ತಾರೆ, ಎ ಬಿ ಬಿ ಇಲ್ಲಿ ಬರ್ತಾನೆ. ಬಿದ ಮೇಲ್ಗಡೆ ಒಂದು ಕನ್ಕ್ಲೂಷನ್, ಬಿದ ಮೇಲ್ಗಡೆ ರೆಡ್ ಇರಬೇಕು, ಬಿದ ಮೇಲ್ಗಡೆ ರೆಡ್ ಐತೆ, ಕರೆಕ್ಟ್, ಇದು ಕರೆಕ್ಟ್ ಆಯಿತು. ನೆಕ್ಸ್ಟ್ ಎಲ್ಲೋ ಮತ್ತು ಸಿದ ಮಧ್ಯೆ ಒಬ್ಬ ಜನ ಇರ್ತಾನೆ ಅಂತ ಹೇಳಿರೋದು, ಎಲ್ಲೋ ಇಲ್ಲೈತಿ, ಸಿ ಇಲ್ಲೈತಿ, ಒಬ್ಬ ಜನ ಇರೋದು, ಇದು ಕೂಡ ಕರೆಕ್ಟ್ ಆಯಿತು. ಆಮೇಲೆ ಇವೆಲ್ಲ ಕರೆಕ್ಟ್ ಅದು ಕನ್ಕ್ಲೂಷನ್. ಇದು ನೋಡೋಣ, ಇದಂತೂ ನಾವು ಪುಟ್ಟೆ ಮಾಡಿರೋದು, ಇದು ಕರೆಕ್ಟ್ ಆಯಿತು, ಇದು ಲಾಸ್ಟಿಗೆ ಕರೆಕ್ಟ್ ಮಾಡಿರೋದು. ಇದರ ಆನ್ಸರ್ ಇದು ಕರೆಕ್ಟ್ ಆನ್ಸರ್. ಸಾಲ್ವ್ ಮಾಡಿದ್ರು ಅಂತ ಅನ್ಕೊತೇನೆ. ಕ್ವಶನ್ ಸಾಲ್ವ್ ಮಾಡೋಣ ಇದ್ರ ಮೇಲಿಂದು. 1 ಸೆಕೆಂಡ್. ಓಕೆ, ಫಸ್ಟ್ ಕ್ವಶನ್. How many boxes are placed between box A and box painted with black? Black paint ಮಾಡಿರೋದು ಇಲ್ಲೈತೆ 1 2 2 ಬಾಕ್ಸ್ ಇಡಲಾಗಿದೆ. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಯಾವ ಸ್ಟೇಟ್ಮೆಂಟ್ ಡೆಫಿನೆಟ್ಲಿ ಟ್ರೂ ಐತೆ ಅಂತ ಹೇಳ್ಬೇಕಾಗಿರೋದು. ಓಕೆ, ಡೆಫಿನೆಟ್ಲಿ ಕರೆಕ್ಟ್ ಯಾವುದೈತಿ? ಫಸ್ಟ್ ಆಪ್ಷನ್ ಏನದ, ಬಾಕ್ಸ್ ಸಿ ಈಸ್ ಪೇಂಟೆಡ್ ಎಲ್ಲೋ, ಸಿ ಬ್ಲೂ ಕಲರ್ ಮಾಡಿದೆ, ರಾಂಗ್ ಆಯಿತು. ಬಾಕ್ಸ್ ಡಿ ಈಸ್ ಪ್ಲೇಸ್ಡ್ ಅಬೋವ್ ಬಾಕ್ಸ್ ಎ, ಏದು ಮೇಲ್ಗಡೆ ಇಲ್ಲ, ಏದು ಕೆಳಗಡೆ ಇರೋದ್ರಿಂದ ಇದನ್ನು ರಾಂಗ್ ಆಯಿತು. ಬಾಕ್ಸ್ ಇ ಈಸ್ ಪೇಂಟೆಡ್ ಗ್ರೀನ್, ಗ್ರೀನ್ ಇಲ್ಲ, ಅದು ಎಲ್ಲೋ ಐತೆ, ಇದು ರಾಂಗ್ ಆಯಿತು. ಬಾಕ್ಸ್ ಬಿ ಈಸ್ ಪ್ಲೇಸ್ಡ್ ಇಮಿಡಿಯೇಟ್ಲಿ ಬಿಲೋ ದ ರೆಡ್ ಕಲರ್ಡ್ ಬಾಕ್ಸ್, ರೆಡ್ ಕಲರ್ಡ್ ಬಾಕ್ಸ್ ಅದು ಇಮಿಡಿಯೇಟ್ ಬಿಲೋ ಬಿ ಇಲ್ಲ, ಸಿ ಐತೆ, ಇದು ಕೂಡ ರಾಂಗ್ ಆಯಿತು. ಬಾಕ್ಸ್ ಡಿ ಈಸ್ ಪ್ಲೇಸ್ಡ್ ಅಟ್ ದ ಬಾಟಮ್ ಮೋಸ್ಟ್ ಪೊಸಿಷನ್, ಡಿ ಬಾಟಮ್ ಮೋಸ್ಟ್ ಐತೆ. ಆಪ್ಷನ್ ನಂಬರ್ ಇ ಕರೆಕ್ಟ್ ಆನ್ಸರ್ ಇದೆ. ನೆಕ್ಸ್ಟ್ ಕ್ವಶನ್. If the blue color box is interchanged with the green color box, ಬ್ಲೂ ಕಲರ್ ಬಾಕ್ಸ್ ಇದೇನೈತಲ್ಲ, ಈ ಬಾಕ್ಸ್ ಗ್ರೀನ್ ಕಲರ್ ಬಾಕ್ಸ್ ಜೊತೆ ಇಂಟರ್ಚೇಂಜ್ ಮಾಡಿದ್ವಿ ಅಂದರೆ ಇದು ಮೇಲೆ ಬಂತು, ಇದು ಕೆಳಗಡೆ ಹೋಯ್ತು. ಆವಾಗ ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಬಾಕ್ಸ್ ವಿಲ್ ಬಿ ಇಮಿಡಿಯೇಟ್ಲಿ ಬಿಲೋ ರೆಡ್ ಕಲರ್ ಬಾಕ್ಸ್? ರೆಡ್ ಕಲರ್ ಕೆಳಗಡೆ ಇಮಿಡಿಯೇಟ್ ಬಿಲೋ ಯಾವ ಬಾಕ್ಸ್ ಇರಲಾಗತ್ತೆ, ಯಾವ ಬಾಕ್ಸ್ ಇರುತ್ತೆ? ಬಿ ಗ್ರೀನ್ ಕಲರ್ ಬಾಕ್ಸ್ ಇಲ್ಲಿ ಬರುತ್ತೆ. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಲಾಸ್ಟ್ ಕ್ವಶನ್ ಇದ್ರ ಮೇಲಿಂದ. ಓಕೆ, ಇಫ್ ಬಾಕ್ಸ್ ಎ ಈಸ್ ರಿಮೂವ್ಡ್, ಬಾಕ್ಸ್ ಎ ರಿಮೂವ್ ಮಾಡ್ತೀವಿ, ತೆಗೆದ್ವಿ, ಬಾಕ್ಸ್ ಏನೇ ಇಲ್ಲ ಇವಾಗ. ವಿಚ್ ಬಾಕ್ಸ್ ವಿಲ್ ಬಿ ಪ್ಲೇಸ್ಡ್ ಇಮಿಡಿಯೇಟ್ಲಿ ಅಬೋವ್ ಬಾಕ್ಸ್ ಬ್ಲೂ ಕಲರ್ಡ್ ಬಾಕ್ಸ್? ಓಕೆ, ಇಮಿಡಿಯೇಟ್ಲಿ ಅಬೋವ್ ಬ್ಲೂ ಕಲರ್ಡ್ ಬಾಕ್ಸ್. ಬ್ಲೂ ಕಲರ್ಡ್ ಇಮಿಡಿಯೇಟ್ ಅಬೋವ್ ಯಾವ ಬಾಕ್ಸ್ ಬರುತ್ತೆ? ಬಾಕ್ಸ್ ಇ ಅಥವಾ ಯೆಲ್ಲೋ ಕಲರ್ಡ್ ಬಾಕ್ಸ್. ದ ಬಾಕ್ಸ್ ವಿಚ್ ಪೇಂಟೆಡ್ ವಿತ್ ಯೆಲ್ಲೋ ಕಲರ್ ಇದು ಬರುತ್ತೆ, ಅಥವಾ ಬಾಕ್ಸ್ ಇ ಬರುತ್ತೆ. ಆಪ್ಷನ್ ಎ ಆ್ಯಂಡ್ ಡಿ, ಆಪ್ಷನ್ ನಂಬರ್ ಇ ಕರೆಕ್ಟ್ ಆನ್ಸರ್. ಓಕೆ, ಇನ್ನೊಂದು ಕ್ವಶನ್ ಐತೆ ಇದ್ರ ಮೇಲೆ, ಇದೊಂದು ಸಾಲ್ವ್ ಮಾಡಿರಿ.
which of the following box is placed exactly between A and B? A ಎಲ್ಲೈತಿ ಇಲ್ಲೈತಿ, B ಎಲ್ಲೈತಿ ಇಲ್ಲೈತಿ, C or blue color, C or blue color. Box C ಅಥವಾ blue color. Option number E, the box which is painted with the blue color. Option number E, correct answer. Next question. ಓಕೆ, ನೆಕ್ಸ್ಟ್ ಕೋಡಿಂಗ್ ಐತೆ, ಚೈನೀಸ್ ಕೋಡಿಂಗ್ ಕ್ವಶನ್ ಅದ, ಇದು ಸಾಲ್ವ್ ಮಾಡೋಣ. ಇಲ್ಲಿ ಇದು ಕೊಟ್ಟಿರ್ತಾರೆ, ಇಲ್ಲಿ ಲ್ಯಾಂಗ್ವೇಜ್, ಅದರ ಕೋಡ್ ಇಲ್ಲಿ ಮುಂದೆ ಕೊಟ್ಟಿರ್ತಾನೆ, ಅದ್ರ ಮೇಲೆ ಆನ್ಸರ್ ಮಾಡೋದು. ಡಬಲ್ ಜಾಸ್ತಿ, 1-2ಕ್ಕಿಂತ ಜಾಸ್ತಿನೇ ಇರ್ತಾವೆ. ಅದು ಮೇನ್ಸದು ಕೋಡಿಂಗ್ ಐತಲ್ಲ, ಅದಕ್ಕೋಸ್ಕರ 1 ನಿಮಿಷ ಟೈಮ್ ಇರ್ತೈತೆ ಪ್ರತಿ ಕ್ವಶನ್ಗೂ. ಸಾಲ್ವ್ ಮಾಡಿರಿ. ಓಕೆ, ವರ್ಕ್ ಹಾಯ್ದು ಕೋಡ್ ಕಂಡು ಹಿಡಿಬೇಕು ನಮಗೆ. ವರ್ಕ್ ಎಲ್ಲೈತೆ, ವರ್ಕ್ ಇಲ್ಲಿ ಐತೆ, ವರ್ಕ್ ಇಲ್ಲಿ ಐತೆ, ವರ್ಕ್ ಇಲ್ಲಿ ಐತೆ. ಈ ಮೂರೊಳಗೂ ಕಾಮನ್ ಐತೆ ಅದು ವರ್ಕ್ ಅಂದಮೇಲೆ ಮೂರೊಳಗೆ ಕಾಮನ್ ಇರೋ ಕೋಡ್ ಇರಬೇಕು. ಮೂರೊಳಗೆ ಕಾಮನ್ MT ಇಲ್ಲಿದೆ, MT ಇಲ್ಲಿದೆ, ಬಟ್ MT ಇದರಲ್ಲಿಲ್ಲ, ಇದು MT ಆಗಕ್ಕೆ ಸಾಧ್ಯ ಇಲ್ಲ. IR ಇಲ್ಲಿದೆ, IR ಇದರಲ್ಲಿಲ್ಲ ಅಂದಮೇಲೆ IR ಆಗಕ್ಕೆ ಸಾಧ್ಯ ಇಲ್ಲ. RS ಇಲ್ಲೈತೆ, RS ಇಲ್ಲೈತೆ, RS ಇಲ್ಲೈತೆ, ಮೂರದರಲ್ಲೂ RS ಇರೋದ್ರಿಂದ ಇದಾಗ್ಬೋದು, ಬಟ್ ಇದನ್ನು ಚೆಕ್ ಮಾಡ್ಕೊಳ್ಳೋಣ. DH ಇಲ್ಲೈತೆ, DH ಇಲ್ಲ ಅಂದಮೇಲೆ ವರ್ಕ್ದು ಕೋಡ್ ಏನಾಯಿತು, RS ಆಯಿತು. ವರ್ಕ್ದು ಕೋಡ್ RS ಆಯಿತು. ಹೈ ಅದ, ಹೈ ನೆಕ್ಸ್ಟ್ ಇಲ್ಲಿ ಎಲ್ಲಿ ಇಲ್ಲ ಅಂದರೆ ಇಲ್ಲಿ ಇರ್ತಕ್ಕಂಥ ಕೋಡ್ಗಳು ಬಿಟ್ಟು ಬೇರೆ ಯಾವುದೋ ಒಂದು ಕೋಡಿಂದ ಕೋಡ್ ಮಾಡಲಾಗೈತೆ ಹೈಗಂತ ಅರ್ಥ. RS ಯಾವುದರಲ್ಲಿ, ಇದರಲ್ಲಿ RS ಇಲ್ಲದ ರಾಂಗ್ ಆಯಿತು, ಇದರಲ್ಲಿ RS ಐತೆ, ಇದು ಆನ್ಸರ್ ಆಗ್ಬೋದು, ಇದರಲ್ಲಿ RS ಆನ್ಸರ್ ಆಗ್ಬೋದು, ಇದೂ ಐತೆ ಆನ್ಸರ್ ಆಗ್ಬೋದು, ಬಟ್ ಈಗ ಆಪ್ಷನ್ ಮಿಸ್ಟೇಕ್ ಆಗೈತೆ ಅಷ್ಟೆ. ಈ ಮೂರರಲ್ಲಿ ಯಾವುದೂ ಆಗ್ಬೋದು, ಯಾವ್ದು ಬೇಕಾದ್ರೆ ಆಗ್ಬೋದು. TZ ಐತಲ್ಲ, TZ ಇದರಲ್ಲಿ ಐತೆ ಚೆಕ್ ಮಾಡ್ಕೊಡ್ರಿ. TZ ಇಲ್ಲಿಲ್ಲ, TZ ಇಲ್ಲ, TZ ಇಲ್ಲ, TZ ಇಲ್ಲ ಅಂದಮೇಲೆ ಇದು ಆನ್ಸರ್ ಕರೆಕ್ಟ್ ಆನ್ಸರ್. ಇದರಲ್ಲಿ UV ಐತಿಲ್ಲ, ಈ UV ಇಲ್ಲಿ ಬಂದೈತೆ, UV ಯಾವುದೋ ಒಂದು ವರ್ಡಿನ ಕೋಡ್ ಐತೆ, ಅದಕ್ಕೋಸ್ಕರ ಆ UV ಹೈದು ಕೋಡ್ ಆಗೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ಇದು ರಾಂಗ್ ಆಯಿತು. ಇದರಲ್ಲಿ JT ಬಂದದ, JT ಇಲ್ಲಿ ಐತೆ, JT ಇಲ್ಲಿ ಐತೆ, ಇದು ಕೂಡ ರಾಂಗ್ ಆಯಿತು. ಆನ್ಸರ್ ಇದರದು ಆಪ್ಷನ್ ನಂಬರ್ B ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಎಲ್ಲದರಲ್ಲೂ ಕೋಡ್ ಹಾಕಲಿಲ್ವಾ? ಓಕೆ, 1 ಸೆಕೆಂಡು. ಓಕೆ, ಸಾಲ್ವ್ ಮಾಡಿರಿ.
ಓಕೆ, ಐ ಆರ್ ಮತ್ತು ಡಿ ಎಚ್ ಇದು ಕೊಡಬೇಕು. ಐ ಆರ್ ಎಲ್ಲೈತಿ, ಐ ಆರ್ ಇದರಲ್ಲಿ ಇಲ್ಲ ಐತೆ, ಐ ಆರ್ ಬಿಟ್ಟರೆ ಇದರಲ್ಲಿಲ್ಲ, ಐ ಆರ್ ಇಲ್ಲ ಐತಿ. ಈ ಎರಡು ಲೈನಲ್ಲಿ ಕಾಮನ್ ಇರ್ತಕ್ಕಂಥದ್ದು ನೋಡೋದು. ಇವಾಗ ಟೀಮ್ ಇದರಲ್ಲಿ ಇಲ್ಲ, ಆಗಕ್ಕೆ ಸಾಧ್ಯನೇ ಇಲ್ಲ. ಟೀಮ್ ಇದ್ರದ್ದು ಕೋಡ್ ಸ್ಪಿರಿಟ್ ಇಲ್ಲ ಐತಿ, ಸ್ಪಿರಿಟ್ ಇಲ್ಲ ಐತಿ, ಇದಾಗ್ಬೋದು. ವರ್ಕ್ ಇಲ್ಲ ಐತಿ, ವರ್ಕ್ ಇದರಲ್ಲಿಲ್ಲ, ಇದಾಗಕ್ಕೆ ಸಾಧ್ಯ ಇಲ್ಲ. ಹಾರ್ಡ್ ಇಲ್ಲ ಐತಿ, ಹಾರ್ಡ್ ಇಲ್ಲಿಲ್ಲ, ಇದಾಗಕ್ಕೆ ಸಾಧ್ಯ ಇಲ್ಲ. ಹಾಗಿದ್ಮೇಲೆ ಐ ಆರ್ದು ಕೋಡ್ ಏನಾಯಿತು, ಸ್ಪಿರಿಟ್. ಎರಡರಲ್ಲೂ ಕಾಮನ್ ಐತಿ. ಒಂದು ಸ್ಪಿರಿಟ್ ಇರೋದು ಆಪ್ಷನ್ ಚೆಕ್ ಮಾಡೋಣ. ಸ್ಪಿರಿಟ್ ಇರೋದು ಇದೊಂದು ಆಪ್ಷನ್ ಎರಡು ಇದಾವೆ. ಇವಾಗ ಡಿ ಎಚ್ದು ಕೋಡ್ ಹುಡ್ಕೊಳ್ಳೋಣ. ಡಿ ಎಚ್ ಇಲ್ಲ ಐತಿ, ಇದು ಬಿಟ್ಟರೆ ಡಿ ಎಚ್ ಇಲ್ಲದೆ ಯಾವುದರಲ್ಲೂ ಡಿ ಎಚ್ ಇಲ್ಲ. ಹಾಗಿದ್ಮೇಲೆ ಇದರಲ್ಲಿರ್ತಕ್ಕಂಥ ಉಳಿಕಿದ ಎಲ್ಲ ಎಲಿಮಿನೇಟ್ ಮಾಡೋದು, ಅಂದ್ರೆ ಒಂದೇ ಇರಬೇಕು. ಅದು ಬೇರೆ ಯಾವ್ಯಾವ ಡಬಲ್ ವರ್ಡ್ಗಳು ಇಲ್ಲಿ ಕಾಮನ್ ಕೆಳಗಡೆ ಬಂದಿದ್ರೆ ಅದನ್ನು ಕ್ಯಾನ್ಸಲ್ ಮಾಡೋಣ. ಟೀಮ್ ಇಲ್ಲೈತಿ, ಟೀಮ್ ಇಲ್ಲೈತಿ, ಇದು ಕ್ಯಾನ್ಸಲ್ ಆಯಿತು. ಸ್ಪಿರಿಟ್ ಇಲ್ಲೈತಿ, ಕ್ಯಾನ್ಸಲ್ ಆಯಿತು. ವರ್ಕ್ ಇಲ್ಲೈತಿ, ವರ್ಕ್ ಇವು ಕೆಳಗಡೆ ಎಲ್ಲ ಕಡೆ ಬಂದೈತೆ, ಇದು ಕ್ಯಾನ್ಸಲ್ ಆಯಿತು. ಹಾರ್ಡ್ ಇಲ್ಲೈತಿ, ಹಾರ್ಡ್ ಎಲ್ಲೂ ಇಲ್ಲ. ಅಂದಮೇಲೆ ಡಿ ಎಚ್ದು ಕೂಡ ಹಾರ್ಡ್ ಆಯಿತು. ಹಾರ್ಡ್ ಯಾವುದರಲ್ಲೈತೆ, ಹಾರ್ಡ್ ಸ್ಪಿರಿಟ್. ಓಕೆ, ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಇದು ರಾಂಗ್ ಆಯಿತು. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಲೆಸ್ ಪ್ರಾಕ್ಟೀಸ್ ಈಸ್ ಕೋಡೆಡ್ ಆಸ್ ಎ ಬಿ ಆ್ಯಂಡ್ ಪಿ ಕ್ಯೂ. ಈ ಲೆಸ್ ಪ್ರಾಕ್ಟೀಸ್ ಐತಲ್ಲ, ಇದು ಎ ಬಿ ಮತ್ತು ಪಿ ಕ್ಯೂ ಅಂತೇಳಿ ಕೋಡ್ ಮಾಡಲಾಗಿದೆ. ಹಾಗಿದ್ಮೇಲೆ ವಾಟ್ ಈಸ್ ದ ಕೋಡ್ ಆಫ್ ದ ವರ್ಡ್ ಎಫೆಕ್ಟ್ ಮೋರ್? ಎಫೆಕ್ಟ್ ಮೂರದು ಕೋಡ್ ಕೇಳ್ತಿರೋದವನು. ಫಸ್ಟ್ ಎಫೆಕ್ಟ್ ಅದ ನೋಡೋಣ. ಎಫೆಕ್ಟ್ ಎಲ್ಲೈತೆ, ಇಲ್ಲಿ ಎಫೆಕ್ಟ್ ಅದ, ಬಿಟ್ರೆ ಇಲ್ಲಿ ಎಫೆಕ್ಟ್ ಅದ, ಮತ್ತು ಮೇಲೆ ಎಲ್ಲಿ ಇಲ್ಲ. ಓಕೆ, ಇವೆರಡರಲ್ಲಿ ಕಾಮನ್ ಇರತಕ್ಕಂಥ ಕೋಡ್ ಚೆಕ್ ಮಾಡೋಣ. ಜೆ ಟಿ ಅದ, ಇಲ್ಲಿ ಜೆ ಟಿ ಇಲ್ಲ, ಇದು ಕ್ಯಾನ್ಸಲ್ ಆಯಿತು. ಆರ್ ಎಸ್ ಇಲ್ಲೈತೆ, ಆರ್ ಎಸ್ ಕೆಳಗಿಂದ್ರಲ್ಲಿಲ್ಲ, ಕ್ಯಾನ್ಸಲ್ ಆಯಿತು. ಎ ಬಿ ಅದ, ಎ ಬಿ ಅದ. ಓಕೆ, ವಾಯ್ ಎನ್ ಅದ, ವಾಯ್ ಎನ್ ಅದ. ಎ ಬಿ ಅಥವಾ ವಾಯ್ ಎನ್ ಇವೆರಡು ಎಫೆಕ್ಟ್ದು ಕೋಡ್ ಆಗ್ಬೋದು. ಬಟ್ ಆಲ್ರೆಡಿ ಎ ಬಿದು ಕೋಡ್ ಯಾವುದೋ ಒಂದು ಐತಿ ಇದರಲ್ಲಿ, ಅದರದ್ದು ಕೋಡ್ ಆಗಿದೆ ಅದು. ಅದಕ್ಕೋಸ್ಕರ ಇದ್ರದ್ದು ಕೋಡ್ ಎಫೆಕ್ಟ್ದು ಎ ಬಿ ಆಗ್ಲಕ್ಕೆ ಸಾಧ್ಯನೇ ಇಲ್ಲ. ಉಳಿತು ಯಾವುದು, ವಾಯ್ ಎನ್. ಎಫೆಕ್ಟ್ದು ಕೋಡ್ ವಾಯ್ ಎನ್ ಆಯಿತು. ನೆಕ್ಸ್ಟ್ ಮೋರ್ ಐತಿ. ಮೋರ್ ಅದರಲ್ಲೈತಿ, ಮೋರ್ ಇಲ್ಲೈತಿ, ಮೋರ್ ಇಲ್ಲೈತಿ. ಈ ಎರಡರಲ್ಲಿ ಕಾಮನ್ ಇರ್ತಕ್ಕಂಥ ಚೆಕ್ ಮಾಡೋಣ. ಇವಾಗ ಆರ್ ಎಸ್ ಐತಿ, ಆರ್ ಎಸ್ ಐತಿ, ಬಟ್ ಆರ್ ಎಸ್ ಇಲ್ಲಿ ಮೇಲ್ಗಡೆನೂ ಬಂದೈತಿ. ವರ್ಕ್ದು ಕೋಡ್ ಮಾಡಿದೀವಿ ನಾವು. ಆರ್ ಎಸ್ ಅಲ್ಲಕ್ಕೆ ಸಾಧ್ಯ ಇಲ್ಲ. ಜೆ ಟಿ ಐತಿ, ಜೆ ಟಿ ಐತಿ. ಆಮೇಲೆ ಎಮ್ ಟಿ ಇಲ್ಲ, ಯು ವಿ ಇಲ್ಲ, ಅಂದರೆ ಜೆ ಟಿ ಕರೆಕ್ಟ್ ಆನ್ಸರ್. ಇದ್ರದ್ದು ಏನಾಯಿತು, ಜೆ ಟಿ ಬಂತು. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ಜೆ ಟಿ ಆ್ಯಂಡ್ ವಾಯ್ ಎನ್ ಇದರ ಆನ್ಸರ್. ಎಫೆಕ್ಟ್ ಮೋರ್ ಕೋಡ್. ನೆಕ್ಸ್ಟ್ ಕ್ವಶನ್. ಓಕೆ, ಲೈಕ್ ಟೀಮ್ ಸ್ಪಿರಿಟ್ ಕೊಡ್ಬೇಕು. ಇವಾಗ ಲೈಕ್ ನೋಡೋಣ ಮೊದಲು. ಲೈಕ್ ಇಲ್ಲೈತಿ, ಲೈಕ್ ಇದ್ರ ಬಿಟ್ಟರೆ ಎಲ್ಲೈತಿ. ಎರಡರೊಳಗೆ ಕಾಮನ್ ಕೋಡ್. ಆರ್ ಎಸ್ ಅದ, ಆರ್ ಎಸ್ ಇಲ್ಲ. ಒಂದೇದಾಗಲ್ಲ. ಜೆ ಟಿ ಅಂತೂ ನಾವು ಬೇರೆದು ಕೋಡ್ ಮಾಡಿದ್ವಿ, ಅದಾಗಲ್ಲ. ಎಮ್ ಟಿ ಮೇಲೆ ಐತಿ, ಇದರಲ್ಲಿ ಎಮ್ ಟಿ ಇಲ್ಲ, ರಾಂಗ್ ಆಯಿತು. ಯು ವಿ ಐತಿ, ಯು ವಿ ಐತಿ. ಲೈಕ್ದು ಕೂಡ ಯು ವಿ ಆಯಿತು.
ನೆಕ್ಸ್ಟ್ ಟೀಮ್ದು ಕೋಡ್ ನೋಡೋಣ. ಟೀಮ್ ಎಲ್ಲದ, ಟೀಮ್ ಓಕೆ, ಟೀಮ್ ಇಲ್ಲಿದೆ, ಇದು ಬಿಟ್ಟರೆ ಟೀಮ್ ಇಲ್ಲಿದೆ. ಇವೆರಡರೊಳಗೆ ಟೀಮ್ ಅದ, ಎರಡರೊಳಗೆ ಟೀಮ್ ಅದ ಅಂದರೆ ಎರಡರೊಳಗೆ ಕಾಮನ್ ನೋಡೋಣ. ಎಮ್ ಟಿ ಇಲ್ಲಿ ಐತಿ, ಬಿಟ್ಟರೆ ಎಮ್ ಟಿ ಇಲ್ಲ. ಐ ಆರ್ ಇದರಲ್ಲಿಲ್ಲ. ಆರ್ ಎಸ್ ಐತಿ, ಬಟ್ ಆರ್ ಎಸ್ ಇದರಲ್ಲೂ ಬಂದಿರೋದ್ರಿಂದ ಟೀಮ್ದು ಕೋಡ್ ಆಗಲ್ಲ, ಯಾಕಂದರೆ ಇದರಲ್ಲಿ ಟೀಮ್ ಇಲ್ಲ. ಎಮ್ ಟಿ ಆಯ್ತು ಇದ್ರದ್ದು ಟೀಮ್ದು ಕೋಡ್ ಎಮ್ ಟಿ ಆಯಿತು. ನೆಕ್ಸ್ಟ್ ಸ್ಪಿರಿಟ್ ಆಲ್ರೆಡಿ ಮಾಡಿದ್ದೇವೆ ನಾವು, ಫಸ್ಟ್ ಆ್ಯಂಡ್ ಲಾಸ್ಟಲ್ಲಿ ಕಾಮನ್ ಇರತಕ್ಕಂಥದ್ದು ಐ ಆರ್ ಎಮ್ ಟಿ, ಆಮೇಲೆ ಯು ವಿ ಇರ್ತಕ್ಕಂಥದ್ದು. ಇದರಲ್ಲಿ ಐ ಆರ್ ಐತಿ, ಎಮ್ ಟಿ ಐತಿ, ಯು ವಿ ಇಲ್ಲ, ರಾಂಗ್ ಆಯಿತು. ಐ ಆರ್ ಅದ, ಎಮ್ ಟಿ ಅದ, ಯು ವಿ ಇಲ್ಲ, ರಾಂಗ್ ಆಯಿತು. ಐ ಆರ್ ಅದ, ಎಮ್ ಟಿ ಅದ, ಯು ವಿ ಇಲ್ಲ, ರಾಂಗ್ ಆಯಿತು. ಐ ಆರ್ ಎಮ್ ಟಿ ಐತಿ, ಎ ಬಿ ಅದ, ರಾಂಗ್ ಆಯಿತು. ಆಪ್ಷನ್ ನಂಬರ್ ಇ ಕರೆಕ್ಟ್ ಆನ್ಸರ್ ಇದು. ಐ ಆರ್ ಎಮ್ ಟಿ ಯು ವಿ, ಆಪ್ಷನ್ ನಂಬರ್ ಇ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಇದ್ರದಂತೂ ಆಲ್ರೆಡಿ ಮಾಡಿದ್ದೇವಲ್ಲ. ಯು ವಿ ಕೋಡ್ ಏನು ಮಾಡಿದ್ದೀನೋ ಲೈಕ್ ಅಂತ ಮಾಡಿದ್ವಿ. ವಾಯನ್ದು ಕೂಡ ಎರಡು ಬಂದಿದ್ವು, ವಾಯನ್ ಇಲ್ಲ ಐತಿಲ್ಲ, ವಾಯನ್ ಮತ್ತು ಯು ವಿ ಎರಡು ಬಂದಿದ್ವು. ಎರಡರಲ್ಲಿ ಕಾಮನ್ ಲೆಸ್ ಎಫೆಕ್ಟ್ ಐತಿ, ಇಲ್ಲಿ ಲೆಸ್ ಎಫೆಕ್ಟ್ ಐತಿ. ವಾಯನ್ದು ಲೆಸ್ ಅಥವಾ ಎಫೆಕ್ಟ್ ಎರಡರಲ್ಲಿ ಯಾವುದಾರ ಒಂದು ಆಗಬೇಕು. ಜೆ ಟಿ ಅಂತಂದ್ರೆ ಆಲ್ರೆಡಿ ಮಾಡಿದ್ದೇನು, ಜೆ ಟಿದು ಕೂಡ ಏನು ಮಾಡಿದ್ದೀವೋ ಈ ಎರಡರಲ್ಲಿ ಕಾಮನ್ ಇರ್ತಕ್ಕಂಥದ್ದು ವರ್ಕ್ ಇಲ್ಲ ಮೋರ್ದು ಓಕೆ, ಮೋರ್ ಮಾಡಿದ್ದೀವಿ. ಇದ್ರದ್ದು ಕೋಡ್ ಏನಾಗುತ್ತೆ, ಇದ್ರದ್ದು ಮೋರ್ ಲೆಸ್ ಲೈಕ್ ಅಂತ ಆಗ್ಬೋದು, ಅಥವಾ ಮೋರ್ ಎಫೆಕ್ಟ್ ಲೈಕರ್ ಆಗ್ಬೋದು. ಮೋರ್ ಲೆಸ್ ಲೈಕ್ ಐತಿ ಇದನ್ನು ಆಗುತ್ತೆ, ಬಿಟ್ಟರೆ ಮೋರ್ ಎಫೆಕ್ಟ್ ಐತೆ, ಮೋರ್ ಎಫೆಕ್ಟ್ ಲೈಕ್ ಐತಿ ಇದನ್ನು ಆಗುತ್ತೆ. ಆಪ್ಷನ್ ನಂಬರ್ ಸಿ ಮತ್ತು ಡಿ ಕರೆಕ್ಟ್ ಆನ್ಸರ್. ಈ ಕ್ವಶನ್ದೆಲ್ಲ ಕೋಡ್ ಆಲ್ರೆಡಿ ಮಾಡಿರೋದ್ರಿಂದ ನಾನು ಇದು ಹೇಳಿದೆ. ಇದರ ಆನ್ಸರ್ ಏನಾಯಿತು, ಎರಡು ರಾಂಗ್ ಆಗಿ ಆಪ್ಷನ್ ನಂಬರ್ ಇ ಕರೆಕ್ಟ್ ಆಪ್ಷನ್. ನೆಕ್ಸ್ಟ್ ಕ್ವಶನ್, ಓಕೆ ಕಂಪ್ಲೀಟ್ ಆಯಿತಾ. ನೆಕ್ಸ್ಟ್ ಇದು ಮೀನಿಂಗ್ಫುಲ್ ವರ್ಡ್ ಐತೆ, ಮಾಡಿರಿ ಇದು. ಓಕೆ, ಎರಡು ವರ್ಡ್ ಅದಾವೆ, ಎರಡು ವರ್ಡ್ ಒಳಗಿಂದ ಒಂದೊಂದು ಲೆಟರ್ಗಳು ಆಯ್ಕೆ ಮಾಡಬೇಕು. ಈ ವರ್ಡಲ್ಲಿ 6th 7th 9th. 6th ಯಾವುದದ, 3 4 5 6. ಐ ಅದ, 7th ಓ ಅದ, 9th ಆರ್ ಅದ. ಐ ಓ ಆರ್ ಬಂತು ಒಂದನೇದರಿಂದ. ಎರಡನೇದರಿಂದ ಏನು ಬರ್ತೈತೆ, 3rd ಮತ್ತು 5th. 3rd ಯಾವುದದ, ಎಮ್ ಅದ, ಆಮೇಲೆ 5th ಯಾವುದದು, ಎನ್ ಅದ. ಎಮ್ ಮತ್ತು ಎನ್, ಈ ವರ್ಡ್ಗಳನ್ನು ಯೂಸ್ ಮಾಡಿಕೊಂಡು ಮೀನಿಂಗ್ಫುಲ್ ವರ್ಡ್ ಫಾರ್ಮ್ ಮಾಡೋದು. ಮೀನಿಂಗ್ಫುಲ್ ವರ್ಡ್ ಫಾರ್ಮ್ ಆದರೆ ಅದರೊಳಗಿರ್ತಕ್ಕಂಥ 3rd ಲೆಟರ್ ಫ್ರಮ್ ದ ರೈಟ್ ಹ್ಯಾಂಡ್ ಹೇಳಬೇಕು. ಇಲ್ಲ ಆಗಲಿಲ್ಲ ಅಂತಂದರೆ ಎಕ್ಸ್ ಅಂತ ಮಾರ್ಕ್ ಮಾಡಬೇಕು. ಒಂದರಿಗಿಂತ ಜಾಸ್ತಿ ಮೀನಿಂಗ್ಫುಲ್ ವರ್ಡ್ ಫಾರ್ಮ್ ಆದರೆ ಜಡ್ ಅಂತ ಮಾರ್ಕ್ ಮಾಡಬೇಕು. ಓಕೆ, ಇದರಿಂದ ಎಷ್ಟು ಫಾರ್ಮ್ ಆಗ್ತಾವೆ ನೋಡೋಣ ಇವಾಗ. ಮೀನಿಂಗ್ಫುಲ್ ವರ್ಡ್, ಈ ಕ್ವಶನ್ ಒಂದು ಸ್ವಲ್ಪ ಇಂಗ್ಲೀಷ್ ಪರ್ಫೆಕ್ಟ್ ಇರೋರಿಗೆ ಈಸಿ ಆಗುತ್ತೆ. ಈ ವರ್ಡ್ಗಳು ನೋಡಿದ್ರೆ ಎಮ್ ಇಂದ ಸ್ಟಾರ್ಟ್ ಮಾಡಿದ್ರೆ ಎಮ್ ಓ ಆರ್ ಐ ಎನ್ ಯಾವುದು ಆಗಲ್ಲ. ಎಮ್ ಐ ಆರ್ ಒ ಎನ್ ಆಗಲ್ಲ. ಎಮ್ ಐ ಎನ್ ಒ ಆರ್, ಓಕೆ ಮೈನರ್ ಆಗ್ತಾಯಿತ್ತಲ್ಲ, ಇದು ಮೈನರ್ ಅಂದರೆ ಸಣ್ಣವರು, ಇದಾಗುತ್ತೆ. ಇದು ಒಂದು ವರ್ಡ್ ಆಗುತ್ತೆ. ಬಿಟ್ಟರೆ ಎಮ್ದಿಂದ ಇಷ್ಟೇ. ಆಮೇಲೆ ಎನ್ದಿಂದ ನೋಡೋಣ, ಎನ್ ಐ ಎಮ್ ಒ ಆರ್ ಆಗಲ್ಲ, ಎನ್ ಒ ಎಮ್ ಐ ಆರ್ ಆಗಲ್ಲ. ಓಕೆ, ನಮ್ಮ ಪ್ರಕಾರ ಅಂತೂ ಇದು ಒಂದೇ ಆಗತ್ತೆ ಅನ್ಸುತ್ತಿದೆ. ಇಂಗ್ಲೀಷ್ ಪರ್ಫೆಕ್ಟ್ ಇರೋರಿಗೆ ಇದು ಈಸಿ ಆಗುತ್ತೆ ಕ್ವಶನ್. ಇದರ ಆನ್ಸರ್ ಒಂದೇ ಮೀನಿಂಗ್ಫುಲ್ ವರ್ಡ್ ಫಾರ್ಮ್ ಆಗುತ್ತೆ. 3rd ಲೆಟರ್ ಫ್ರಮ್ ದ ರೈಟ್ ಹ್ಯಾಂಡ್ ಯಾವುದಾದ, 1st 2nd 3rd ಎನ್ ಐತೆ. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಓಕೆ ಸ್ಟೇಟ್ಮೆಂಟ್ ಬೇಸ್ಡ್ ಐತೆ.
ಒಂದೊಂದು ಕ್ವಶನ್ಗೆ 2 ನಿಮಿಷ, ಒಂದೊಂದು ಕ್ವಶನ್ಗೆ 1 ನಿಮಿಷ ಟೈಮ್ ಬರ್ತೈತೆ. 2 ನಿಮಿಷ ಅಲ್ಲ. ಸ್ಟಾರ್ಟ್ ಮಾಡಿರಿ. ಇನ್ನು ಲಾಸ್ಟ್ 18 ಕ್ವಶನ್ ಉಳಿದವು. ಇದಾದ ನಂತರ ಮೇನ್ಸ್ ಎಕ್ಸಾಮ್ ಯಾವ ರೀತಿ ಅಟೆಂಡ್ ಮಾಡ್ಬೇಕು ಅನ್ನೋದ್ರ ಮೇಲೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಾಗುತ್ತೆ. ನಿಮ್ಮ ಎಕ್ಸಾಮ್ಗೂ ಒಂದು 3 ದಿನ ಮುನ್ನ, ನಂತರ ನಾಡಿದ್ದು 2 ದಿನದಲ್ಲಿ ಒಂದು ಮಾಕ್ ಪೇಪರ್ ಓಪನ್ ಮಾಡಿ ನಿಮ್ಮ ಪೇಪರ್ ಯಾವ ರೀತಿ ಅಟೆಂಡ್ ಮಾಡಬೇಕು ಅದನ್ನು ನಾನು ತಿಳಿಸ್ಕೊಡ್ತೇನೆ ಒಂದು ಸತಿ. ಯಾವ್ಯಾವ ಸ್ಟೇಟ್ಮೆಂಟ್ ಸಫಿಸಿಯೆಂಟ್ ಐತೆ ಅಂತೇಳಿ ಚೆಕ್ ಮಾಡೋದು ಅಷ್ಟೇ. ಮೇಲೊಂದು ಕ್ವಶನ್ ಕೊಟ್ಟಿದ್ದಾನೆ, ಆ ಕ್ವಶನ್ ಆನ್ಸರ್ ಕಂಡುಹಿಡಿಬೇಕಂದ್ರೆ ಯಾವ ಸ್ಟೇಟ್ಮೆಂಟ್ ಸಫಿಸಿಯೆಂಟ್ ಐತೆ ಅಥವಾ 2 ಸ್ಟೇಟ್ಮೆಂಟ್ ಬೇಕಾ, ಇಲ್ಲ 2 ಸ್ಟೇಟ್ಮೆಂಟಿಂದ ಸಾಧ್ಯ ಇಲ್ವಾ ಅಂತ ಕಂಡುಹಿಡಬೇಕು. ಇದು ಒಂದು ನಾನು ಮಾಡ್ತೀನಿ, ಬೇಕಿದ್ರೆ ವಿಡಿಯೋ ಪಾಸ್ ಮಾಡಿ ಮಾಡ್ಕೋಬೋದು. ಏನದ 6 ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೆ ಸಿಟ್ಟಿಂಗ್ ಅರೌಂಡ್ ಅ ಸರ್ಕ್ಯುಲರ್ ಟೇಬಲ್. ಹೂ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಯಾರು ಕೂಡ್ತಾರೆ ಅಂತೇಳಿ ಕೇಳಿರೋದು ಈ ಕ್ವಶನಲ್ಲಿ. ಇವಾಗ ಒಂದು 2 ಸರ್ಕಲ್ ಹಾಕೊಳ್ಳೋಣ. 6 ಪರ್ಸನ್ ಅಲ್ಲ. ಓಕೆ, ಫಸ್ಟ್ ಒಂದೇದ್ರ ಪ್ರಕಾರ 6 ಜನ ಹಾಕ್ಕೊಂಡ್ವಿ. ಒಂದೇದ್ರದ ಇದು ನೋಡೋಣ ಸ್ಟೇಟ್ಮೆಂಟ್. ಎಲ್ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಜೆ ಇಲ್ಲಿ ತಗೊಂಡಿವಿ ಅಂದರೆ ಜೆದು ಸೆಕೆಂಡ್ ಟು ದ ಲೆಫ್ಟಿಗೆ ಫಸ್ಟ್ ಲೆಫ್ಟ್ ಸೆಕೆಂಡ್ ಲೆಫ್ಟ್ ಎಲ್ಲಿ ಇರ್ತಾನೆ. ಓನ್ಲಿ 2 ಪರ್ಸನ್ಸ್ ಇಟ್ ಬಿಟ್ವೀನ್ ಎಲ್ ಆ್ಯಂಡ್ ಓ. 1 to O ಇಲ್ಲಿ ಬರುತ್ತೆ, 1 to O ಇಲ್ಲಿ, ಅಂದರೆ ಯಾವ ಕಡೆದಾದರೂ O ಇಲ್ಲೇ ಬರುತ್ತೆ. ಕೆ ಈಸ್ ನಾಟ್ ಆ್ಯನ್ ಇಮಿಡಿಯೇಟ್ ನೇಬರ್ ಆಫ್ O. ಕೆ ಇಲ್ಲಿ ಬರಲ್ಲ, ಅಂದರೆ ಕೆ ಇಲ್ಲಿ ಬರ್ಬೋದು, ಕೆ ಇಲ್ಲಿ ಬರ್ಬೋದು. ಒಂದನೇ ಸ್ಟೇಟ್ಮೆಂಟಿಂದ ಆನ್ಸರ್ ಬರೋಕ್ಕೆ ಸಾಧ್ಯ ಇಲ್ಲ. ಏನು ಕೇಳಿರೋದನ್ನು ಹೂ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಓ. ಇಮಿಡಿಯೇಟ್ ರೈಟ್ ಆಫ್ ಓ ಅಂದರೆ ಈ ಪ್ಲೇಸಲ್ಲಿ ಯಾರು ಕೊಡ್ತಾರೆ ಅಂತ ಕೇಳಿರೋದು. ಒಂದನೇ ಸ್ಟೇಟ್ಮೆಂಟಿಂದ ಇದರ ಆನ್ಸರ್ ಬರಲ್ಲ, ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋಣ. ಎನ್ ಸಿಟ್ಸ್ ಅಪೋಸಿಟ್ ಟು ಜೆ. ಒಂದನೇ ಸ್ಟೇಟ್ಮೆಂಟ ಒಂದನೇ ಸ್ಟೇಟ್ಮೆಂಟಲ್ಲಿ 2ನೇ ಸ್ಟೇಟ್ಮೆಂಟ್ ಕೂಡ ಅಪ್ಲೈ ಮಾಡೋಣ, ಆಮೇಲೆ ಸಪ್ರೇಟ್ ಕೂಡ ಮಾಡಿ ನೋಡೋಣ. ಎನ್ ಸಿಟ್ಸ್ ಅಪೋಸಿಟ್ ಟು ಜೆ. ಜೆ ಇಲ್ಲೈತೆ, ಎನ್ ಇಲ್ಲಿ ತೊಗೊಂಡ್ವಿ. ಓಕೆ, ಇದು ಅಂತೂ ಆಲ್ರೆಡಿ ಆಗಲ್ಲ ಅಂತೇಳಿ ಗೊತ್ತಾಗ್ಬಿಟ್ಟಿದೆ ನಮ್ಮದು, 1ನೇದ್ರಿಂದ ಆಗಲ್ಲ ಅಂತೇಳಿ. ಇದರಲ್ಲಿ ಕೂಡ ಅಪ್ಲೈ ಮಾಡಿ ನೋಡೋಣ. ಎನ್ ಇಲ್ಲಿ ತೊಗೊಂಡ್ವಿ. ಎಲ್ ಸಿಟ್ಸ್ ಟು ದ ಇಮಿಡಿಯೇಟ್ ರೈಟ್ ಆಫ್ ಎನ್. ಇಮಿಡಿಯೇಟ್ ರೈಟ್ ಆಫ್ ಎನ್ನಿಗೆ ಎಲ್ ಇರ್ತಾನೆ. ಇಮಿಡಿಯೇಟ್ ರೈಟ್ ಅಂದರೆ ಈ ಕಡೆ ಎಲ್. ಓಕೆ, ಇದರಲ್ಲೂ ಅದೇ ಕರೆಕ್ಟ್ ಐತಿ. ಮೋರ್ ದ್ಯಾನ್ 1 ಪರ್ಸನ್ ಸಿಟ್ ಬಿಟ್ವೀನ್ ಎಲ್ ಆ್ಯಂಡ್ ಓ. ಎಲ್ ಇಲ್ಲ ಐತಿ, 1 ಪರ್ಸನ್ಗಿಂತ ಜಾಸ್ತಿ ಅಂದರೆ ಅಟ್ಲೀಸ್ಟ್ 2 ಅಥವಾ 3 ಪರ್ಸನ್ ಇರಬೇಕು. ವೆನ್ ಕೌಂಟೆಡ್ ಫ್ರಮ್ ಬೋತ್ ದ ಸೈಡ್, 2 ಸೈಡ್ ಕೌಂಟ್ ಮಾಡಿದಾಗ 1ಕ್ಕಿಂತ ಜಾಸ್ತಿ ಇರಬೇಕು. ಅಂದರೆ 1 to O ಇಲ್ಲೇ ಬರುತ್ತೆ. ಯಾಕಂದರೆ 3 6. ಓಕೆ, 1 2. ಓಕೆ, ಕರೆಕ್ಟ್ ಆಯ್ತು. ಯಾವ ಕಡೆ ಎಣಿಸಿದ್ರು ಅಷ್ಟೇ ಆಗಬೇಕು. ಇದರದ್ದು ಡಯಾಗ್ರಾಮ್ ಕೂಡ ಇದೇ ಸೇಮ್ ಬಂತು. ಏನು ಬಂತು? ಮೋರ್ ದ್ಯಾನ್ 1 ಪರ್ಸನ್ ಸೆಟ್ ಬಿಟ್ವೀನ್ ಎಲ್ ಆ್ಯಂಡ್ ಓ. ಎಲ್ ಆ್ಯಂಡ್ ಓದ ಮಧ್ಯೆ ಒಂದಕ್ಕಿಂತ ಜಾಸ್ತಿ ಜನ ಇರಬೇಕು. ಇದರಲ್ಲಿ ಕೂಡ ಒಂದಕ್ಕಿಂತ ಜಾಸ್ತಿ ಜನ ಅದಾರೆ. ಓಕೆ, ಕ್ವಶನಲ್ಲಿ ಕೇಳಿರೋದು ಹೂ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಓ. ಈ 2ನೇ ಸ್ಟೇಟ್ಮೆಂಟ್ ಮೂಲಕ ಕೂಡ ಇಮಿಡಿಯೇಟ್ ರೈಟ್ ಆಫ್ ಓ ಯಾರಿರ್ತಾರೆ ಅಂತೇಳಿ ಗೊತ್ತಾಗಲಿಲ್ಲ. 2ನೇ ಸ್ಟೇಟ್ಮೆಂಟು 1ನೇ ಸ್ಟೇಟ್ಮೆಂಟ್ 2 ಮಿಕ್ಸ್ ಮಾಡಿದ್ದಿದ್ದು, ಇದರಲ್ಲಿ ಕೂಡ ಅದರ ಆನ್ಸರ್ ಬರಲಿಲ್ಲ. ಅದಕ್ಕೋಸ್ಕರ ಇದರ ಆನ್ಸರ್ ಬೋತ್ ಸ್ಟೇಟ್ಮೆಂಟ್ 1 and 2 ಟುಗೆದರ್ is not sufficient to answer. Both statement 1 and 2 together is not sufficient to answer this question. Option number E correct answer is it. Okay, ಒಂದ್ಸತಿ ಇನ್ನೊಂದು ಮಿಸ್ಟೇಕ್ ಮಾಡಿದ್ವಿ ನಾನು ಇದರಲ್ಲಿ. ಇನ್ನೊಂದು ಕೆ ಈಸ್ ನಾಟ್ ಎನ್ ಇಮಿಡಿಯೇಟ್ ನೇಬರ್ ಆಫ್ ಓ. ಓಕೆ, ಕೆ ಇಲ್ಲಿ ಬರಲ್ಲ ಅಂತಂದರೆ ಕೆ ಇಲ್ಲಿ ಬಂತು. ಆಮೇಲೆ ಇದರಲ್ಲಿ ಒಂದನೇ ಸ್ಟೇಟ್ಮೆಂಟಿಂದ ಕೆ ಇಲ್ಲಿ ಬಂತು. 2 ಮಿಕ್ಸ್ ಮಾಡಿದಾಗ ಕೆ ಇಲ್ಲಿ ಬಂತು. ಓದ್ ಇಮಿಡಿಯೇಟ್ ನೇಬರ್ ಇಲ್ಲ ಅಂದರೆ ಉಳಿದ ಒಬ್ಬ ವ್ಯಕ್ತಿ ಯಾರು? ಜೆ ಕೆ ಎಲ್ ಎಮ್. ಓಕೆ, ಎಮ್ ಇಲ್ಲಿ ಬರ್ತಾನೆ. 2 ಮಿಕ್ಸ್ ಮಾಡಿದಾಗ ಆನ್ಸರ್ ಬರುತ್ತೆ. ಇನ್ನೊಂದು ಸತಿ 2 ಮಿಕ್ಸ್ ಮಾಡಿ ನೋಡೋಣ. ಫಸ್ಟ್ ಒನ್ ಮೂಲಕ ಎಲ್ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಜೆ ಇಲ್ಲಿ ಬಂತು, ಎಲ್ ಇಲ್ಲಿ ಬಂತು. ಆಮೇಲೆ ಓನ್ಲಿ 2 ಪರ್ಸನ್ಸ್ ಇಟ್ ಬಿಟ್ವೀನ್ ಎಲ್ ಆ್ಯಂಡ್ ಓ. ಎಲ್ ಮತ್ತು ಓದ ಮಧ್ಯೆ 2 ಜನ ಪರ್ಸನ್ ಅಂದರೆ ಇಲ್ಲಿ ಬಂತು. ಕೆ ಈಸ್ ನಾಟ್ ಎನ್ ಇಮಿಡಿಯೇಟ್ ನೇಬರ್ ಆಫ್ ಓ. ಕೆ ಇಲ್ಲಿ ಬರಲ್ಲ, ಕೆ ಇಲ್ಲಿ ಬರ್ಬೋದು, ಇಲ್ಲಿ ಬರ್ಬೋದು. ಎನ್ ಸಿಟ್ಸ್ ಅಪೋಸಿಟ್ ಟು ಜೆದ ಅಪೋಸಿಟ್ ಎನ್ ಇಲ್ಲಿ ಬರ್ತಾನೆ.
ಎಲ್ ಸಿಟ್ಸ್ ಇಮಿಡಿಯೇಟ್ ರೈಟ್ ಆಫ್ ಎನ್ ಕರೆಕ್ಟ್ ಐತೆ. ಮೋರ್ ದ್ಯಾನ್ ಒನ್ ಪರ್ಸನ್ ಸಿಟ್ ಬಿಟ್ವೀನ್ ಎಲ್ ಆ್ಯಂಡ್ ಎರಡು ಕಡೆ ನೋಡಿದ್ರು ಕರೆಕ್ಟ್ ಐತೆ. ಕೆ ಇಲ್ಲಿ ಬರಲ್ಲ ಅಂದ್ರೆ ಕೆ ಇಲ್ಲಿ ಬಂತು, ಉಳಿದಿರೋ ಎಮ್ ಇಲ್ಲಿ ಬಂತು. ಇದ್ರದ ಇಮಿಡಿಯೇಟ್ ರೈಟ್ ಎಮ್ ಅದನ್ನು ಎರಡೂ ಮಿಕ್ಸ್ ಮಾಡಿದಾಗ ಆನ್ಸರ್ ಬರುತ್ತೆ. ಇದರ ಆನ್ಸರ್ ಏನು? ಬೋತ್ ಸ್ಟೇಟ್ಮೆಂಟ್ 1 and 2 ಟುಗೆದರ್ ಆರ್ ಸಫಿಷಿಯೆಂಟ್ ಟು ಆನ್ಸರ್. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಮಂಡೇ ಟು ಸಂಡೇ ಮಟ್ಟ ಆಯ್ತಿದು 7 ದಿನ 7 ಪರ್ಸನ್. ಓಕೆ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ. ಫಸ್ಟ್ ಸ್ಟೇಟ್ಮೆಂಟ್, ಜಿ ಟೇಕ್ಸ್ ಕ್ಲಾಸ್ 3 days ಬಿಫೋರ್ ಸಿ. ಸಿ ಇಲ್ಲಿ ಬಂತಂದರೆ 1 2 3 ಜಿ ಇಲ್ಲಿ ಬರುತ್ತೆ. ಇದೇ ರೀತಿ ಏನೋ ಪಾಸಿಬಿಲಿಟಿ ಬರ್ಕೊತ ಹೋಗ್ತಾವೆ. ನೆಕ್ಸ್ಟ್ ಓದೋಣ. ಎ ಟೇಕ್ಸ್ ಕ್ಲಾಸ್ 2 days ಬಿಫೋರ್ ಬಿ. ಬಿಗಿಂತ 1 day ಬಿಟ್ಟು ಎ ಇಲ್ಲಿ ಬರ್ತಾನೆ. ಅಟ್ ಮೋಸ್ಟ್ 1 person ಟೇಕ್ಸ್ ಕ್ಲಾಸ್ ಬಿಟ್ವೀನ್ ಬಿ ಆ್ಯಂಡ್ ಸಿ. ಬಿ ಮತ್ತು ಸಿ ಇದು ಮತ್ತೆ ಅಟ್ಮೋಸ್ಟ್ 1 ಅಂದರೆ ಅಟ್ಮೋಸ್ಟ್ ಒಬ್ಬನೇ ಇರ್ಬೋದು ಅಥವಾ ಯಾರೂ ಇಲ್ಲದೆ ಇರ್ಬೋದು ಕೂಡ. ಬಿ ಮತ್ತು ಸಿ ಕಂಟಿನ್ಯೂ ಆಗಿರ್ಬೋದು ಅಥವಾ ಬಿ ಮಧ್ಯೆ ಸಿ ಮಧ್ಯೆ ಒಬ್ಬ ಯಾವ ಬೇರೆ ವ್ಯಕ್ತಿ ಬರ್ಬೋದು. ಇಷ್ಟೇ. ಇವೆಲ್ಲ ಇಲ್ಲಿ ಆ್ಯಡ್ ಮಾಡೋಕ್ಕೂ ಆಗಂಗಿಲ್ಲ. ಇದ್ರದ್ದು ಆಲ್ರೆಡಿ 3-4 ಪಾಸಿಬಿಲಿಟಿ ಬರ್ತಾವೆ. ಅದಕ್ಕೋಸ್ಕರ ಒಂದನೇದರಿಂದ ಆನ್ಸರ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಸೆಕೆಂಡ್ ಸ್ಟೇಟ್ಮೆಂಟ್ ನೋಡೋಣ. ದ ನಂಬರ್ ಆಫ್ ಪರ್ಸನ್ ಟೇಕ್ಸ್ ಕ್ಲಾಸ್ ಬಿಫೋರ್ ಜಿ. ಬಿಫೋರ್ ಜಿ ಪೊಸಿಷನೇ ಗೊತ್ತಿಲ್ಲ ನಮಗೆ. ಇಲ್ಲಿ ಈಸ್ 1 more ದ್ಯಾನ್ ದ ನಂಬರ್ ಆಫ್ ಪರ್ಸನ್ ಟೇಕ್ಸ್ ಕ್ಲಾಸ್ ಆಫ್ಟರ್ ಡಿ. ಡಿ ಆದ ನಂತರ ತಗೊಳ್ತಕ್ಕಂಥ ಜನರ ಕ್ಲಾಸ್ಗಳು ಎಷ್ಟು ಜನ ಕ್ಲಾಸ್ ತಗೋತಾರಲ್ಲ ಅವ್ರಿಗಿಂತ ಒಂದು ಜಾಸ್ತಿ ಜನ ಜಿಗಿಂತ ಮೊದಲಿರ್ತಾರೆ. ಅದ್ರದ್ದು ಮೇಲೆ ಡೈರೆಕ್ಟ್ ಇಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ. ಯಾಕಂದರೆ ಜಿ ಇಲ್ಲಿ ಬಂತಂತಂದರೆ ಡಿ ಇಲ್ಲಿ ಬರ್ಬೋದು ಲಾಸ್ಟಿಗೆ. ಜಿ ಇಲ್ಲದ ಜಿ ಈಸ್ 1 more ದ್ಯಾನ್ ಟೇಕ್ಸ್ ಕ್ಲಾಸ್ ಬಿಫೋರ್ ಜಿ. ಓಕೆ, ಜಿ ಇಲ್ಲಿ ಬಂತಂತಂದರೆ ಡಿ ಇಲ್ಲಿ ಬರ್ಬೋದು. ಒಂದಲ್ಲ, ಡಿ ಇಲ್ಲಿ ಬರ್ಬೋದು. ಜಿ ಇಲ್ಲಿ ಬಂತಂದರೆ ಡಿ ಇಲ್ಲಿ ಬರ್ಬೋದು. ಜಿ ಇಲ್ಲಿ ಬಂತಂದ್ರೆ ಡಿ ಇಲ್ಲಿ ಬರ್ಬೋದು. ಇದೇ ರೀತಿ 3-4 ಪಾಸಿಬಿಲಿಟಿ ಹಾಕುವಂತ ಹೋಗ್ತವೆ. ಇದರಿಂದ ಕೂಡ ಡೈರೆಕ್ಟಾಗಿ ಆನ್ಸರ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇನ್ಕಂಪ್ಲೀಟ್ ಇನ್ಫಾರ್ಮೇಷನ್ ಇರೋದ್ರಿಂದ. ಎರಡೂ ಮಿಕ್ಸ್ ಮಾಡಿ ನೋಡೋಣ. ಇವಾಗ ಮಿಕ್ಸ್ ಮಾಡಿದಾಗ ಏನಾಗತ್ತೆ ಅಂತಂದರೆ ಇದರೊಳಗೆ ಜಿ ಬಂದೈತೆ. ನೆಕ್ಸ್ಟ್ ಅದರಲ್ಲಿ ಏನು ಕೊಟ್ಟಿದ್ದಾನೆ? ದ ನಂಬರ್ ಆಫ್ ಪರ್ಸನ್ ಟೇಕ್ಸ್ ಕ್ಲಾಸ್ ಬಿಫೋರ್ ಜಿ ಈಸ್ 1 more ದ್ಯಾನ್ ದ ನಂಬರ್ ಆಫ್ ಪರ್ಸನ್ ಟೇಕ್ಸ್ ಕ್ಲಾಸ್ ಆಫ್ಟರ್ ಡಿ. ಬಿಫೋರ್ ಜಿ 1 2 3 ಅದ. ಅಂದರೆ ಆಫ್ಟರ್ ಡಿ ಅಟ್ಲೀಸ್ಟ್ 2 ಜನ ಇರಬೇಕು. 1 2 ಬಿಟ್ಟರೆ ಡಿ ಇಲ್ಲಿ ಬರಬೇಕು. ಇದು ಒಂದು ಆಪ್ಷನ್ ಆಯಿತು. ಇನ್ನೊಂದರಲ್ಲಿ ಒಂದನೇದ್ರ ಲೈನ್ದಾಗ ಏನಂತು ಜಿ ಟೇಕ್ಸ್ ಕ್ಲಾಸ್ 3 days ಬಿಫೋರ್ ಸಿ. ಅಂದರೆ ಸಿ ಇಲ್ಲಿ ಬಂತಂದರೆ 1 2 3 ಬಿಟ್ಟು 1 2 ಬಿಟ್ಟು ಜಿ ಇಲ್ಲಿ ಬರ್ಬೋದು. ಇನ್ನೊಂದರಲ್ಲಿ ಸಿ ಇಲ್ಲಿ ಬಂತಂದರೆ ಜಿ ಇಲ್ಲಿ ಬರ್ಬೋದು. ಮತ್ತೊಂದರಲ್ಲಿ ಸಿ ಇಲ್ಲಿ ಬಂತಂದರೆ ಜಿ ಇಲ್ಲಿ ಬರ್ಬೋದು. ಜಿದ ಮೇಲೆ ಅಟ್ಲೀಸ್ಟ್ 0 ಅಂದ್ರೂ ಇರೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಡಿಗಿಂತ ಒಂದು ಜಾಸ್ತಿನೇ ಇರ್ತದೆ. ಅಂದರೆ ಈ ಪಾಸಿಬಿಲಿಟಿ ರಾಂಗ್ ಆಯಿತು. ಇಲ್ಲಿ 1 ಅಂದಮೇಲೆ ಡಿ ಇಲ್ಲಿ ಬರುತ್ತೆ. ಇಲ್ಲಿ 1 2 ಅದ ಅಂದಮೇಲೆ ಅಟ್ಲೀಸ್ಟ್ 1 ಇರಬೇಕು. ಇಲ್ಲಿ ಡಿ ಬರಬೇಕು. ಬಟ್ ಇದಕ್ಕೆ ಡಿ ಜಾಗನೇ ಇಲ್ಲ. ಇವೆರಡು ಕಂಟಿನ್ಯೂ ಮಾಡೋಣ. ಇವಾಗ ಎರಡು ಕಂಬೈನ್ ಮಾಡಿ ನೋಡ್ತಿದ್ದೀವಿ ನಾವು ಇವಾಗ. ಅಟ್ ಮೋಸ್ಟ್ 1 person ಟೇಕ್ಸ್ ಕ್ಲಾಸ್ ಬಿಟ್ವೀನ್ ಸಿ ಆ್ಯಂಡ್ ಬಿ. ಸಿ ಆ್ಯಂಡ್ ಬಿ ಮಧ್ಯೆ ಅಟ್ ಮೋಸ್ಟ್ 1 person ಅದು.
ಇದರಲ್ಲಿ ಏನದ ಮೋರ್ ದ್ಯಾನ್ 3% ಟೇಕ್ಸ್ ಕ್ಲಾಸ್ ಬಿಟ್ವೀನ್ ಇ ಆ್ಯಂಡ್ ಜಿ. ಇ ಮತ್ತು ಜಿದ ಮಧ್ಯ 3ಕ್ಕಿಂತ ಜಾಸ್ತಿ ಜನ ಇದ್ದಾರೆ ಅಂತ ಹೇಳ್ತಿರೋದು. ಇಲ್ಲಿ ನೋಡೋಣ, 3ಕ್ಕಿಂತ ಜಾಸ್ತಿ ಅಪ್ಲೈ ಮಾಡೋಕ್ಕಾಗತ್ತೇನೋ. ಜಿ ಇಲ್ಲದ 1 2 3 ಇದಕ್ಕಾಗಲ್ಲ, ಕೆಳಗಡೆನೂ 3ನೇ ಅದಾವೆ, ಇದು ರಾಂಗ್ ಆಯಿತು. ಜಿ ಇಲ್ಲದ 1 2 3 4th ಪ್ಲೇಸಿಗೆ ಇ ಬರ್ತದೆ. ಬಟ್ ಇಲ್ಲಿ ಆಲ್ರೆಡಿ ಮಧ್ಯ 3 ಜನ ಆದರು, ಇಲ್ಲಿ ಇ ಬರಬೇಕಾಗಿತ್ತು, ಇದು ಕೂಡ ರಾಂಗ್ ಆಯಿತು. ಇದರ ಆನ್ಸರ್ ಏನಾಯಿತು? ಬೋತ್ ಸ್ಟೇಟ್ಮೆಂಟ್ 1 and 2 ಟುಗೆದರ್ ಆರ್ ನಾಟ್ ಸಫಿಷಿಯೆಂಟ್ ಟು ಆನ್ಸರ್ ದಿಸ್ ಕ್ವಶನ್. ಆಪ್ಷನ್ ನಂಬರ್ ಇ ಕರೆಕ್ಟ್ ಆನ್ಸರ್ ಇದಕ್ಕೆ. ಆಪ್ಷನ್ ನಂಬರ್ ಇ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಒಂದು ಸೆಕೆಂಡ್. ನೆಕ್ಸ್ಟ್ ಕ್ವಶನ್ ಈಸಿ ಕ್ವಶನ್ ಐತೆ, ಮಾಡಿರಿ. 30 ಸೆಕೆಂಡ್ಸ್ ಸಾಕೈತೆ. ಓಕೆ, ಈ ಲೆಟರನ್ನು ಅಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಅರೇಂಜ್ ಮಾಡೋದು ಫ್ರಮ್ ಲೆಫ್ಟ್ ಟು ರೈಟ್. ಲೆಫ್ಟಿಂದ ರೈಟಿಗೆ ಅಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಅರೇಂಜ್ ಮಾಡಿದ್ವಿ. ಅರೇಂಜ್ ಮಾಡಿದ ನಂತರ ಫಸ್ಟ್ ಆ್ಯಂಡ್ ಲಾಸ್ಟ್ ಲೆಟರನ್ನು ಇಂಟರ್ಚೇಂಜ್ ಮಾಡೋದು. ಇಂಟರ್ಚೇಂಜ್ ಮಾಡಿದಾಗ ಹೌ ಮೆನಿ ಲೆಟರ್ಸ್ ರಿಮೇನ್ಸ್ ಅಟ್ ದ ಸೇಮ್ ಪೊಸಿಷನ್. ಓಕೆ, ಅಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಅರೇಂಜ್ ಮಾಡೋಣ. ಮೊದಲು ಏನೈತಿ? ಎ ಬಂತು. ಎ ಆದ ನಂತರ ಬಿ ಇಲ್ಲ, ಸಿ ಇಲ್ಲ, ಡಿ ಐತಿ, ಡಿ ಬಂತು. ಇ ಐತಿ, ಇ ಬಂತು. ಎಫ್, ಜಿ, ಎಚ್ ಐತಿ, ಎಚ್ ಬಂತು. ಐ, ಜೆ, ಕೆ, ಎಲ್ ಇಲ್ಲ, ಎಮ್ ಇಲ್ಲ, ಎನ್ ಬಂತು. ಓ ಬಂತು. ಪಿ ಇಲ್ಲ, ಕ್ಯೂ ಇಲ್ಲ, ಆರ್ ಐತೆ, ಆರ್ ಆದ ನಂತರ ವಿ ಬಂತು. ಫಸ್ಟ್ ಆ್ಯಂಡ್ ಲಾಸ್ಟ್ ಎಕ್ಸ್ಚೇಂಜ್ ಮಾಡಿದ್ವಿ. ಇಲ್ಲಿ ವಿ ಬಂತು, ಇಲ್ಲಿ ಎ ಬಂತು. ಓಕೆ, ಇವು ಕ್ಯಾನ್ಸಲ್ ಮಾಡಿದ್ವಿ. ಎಚ್ ಪ್ಲೇಸಲ್ಲಿ ಎಚ್ ಇಲ್ಲ, 1ನೇದು ಬರೋಕ್ಕಿಲ್ಲ. ಎದ ಜಾಗಿ ಡಿ ಎದರ್ ಬರಲ್ಲ. ಎನ್ ಜಾಗಿ ಇ ಎದರ್ ಇಲ್ಲ, ಪ್ಲೇಸ್ ಚೇಂಜ್ ಆಗೈತಿ. ಡಿ ಎಚ್ ಆಗೈತಿ, ಚೇಂಜ್ ಆಗೈತಿ. ಎನ್ ಓ ಆಗೈತಿ, ಚೇಂಜ್ ಆಗೈತಿ. ವಿ ಓ ಆಗೈತಿ, ಚೇಂಜ್ ಆಗೈತಿ. ಇ ಆರ್ ಕೂಡ ಚೇಂಜ್ ಆಗೈತಿ. ಆರ್ ಎ ಕೂಡ ಚೇಂಜ್ ಆಗೈತಿ. ಯಾವುದೂ ಇಲ್ಲ. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್, ನನ್. ನೆಕ್ಸ್ಟ್ ಕ್ವಶನ್ ಏನೈತದು? ಸಿಟ್ಟಿಂಗ್. ಓಕೆ, ನಾರ್ತ್ ಸೌತ್ ಫೇಸ್ ಮಾಡ್ತಿರೋರು ಎಲ್ಲರೂ ಒಂದು ಲೀನಿಯರ್ ಲೋದಲ್ಲಿ ಕುಂತಿದ್ದಾರೆ. 8 ಜನದ ನೇಮ್ ಕೊಟ್ಟನ. 2 ಜನದಲ್ಲಿ ನಾರ್ತ್ ಮತ್ತು ಸೌತ್ ಫೇಸ್ ಮಾಡೋದು. ಕ್ವಶನ್ ಕರೆಕ್ಟಾಗಿ ಓದ್ಕೊಳ್ರಿ. ನಾರ್ತ್ ಸೌತ್ ಎರಡೂ ಕಡೆ ಫೇಸ್ ಮಾಡ್ತಿರೋದು. 2.5 ನಿಮಿಷ ಟೈಮ್ ತೊಗೊಳ್ರಿ. ಟೈಮ್ ಆದ ನಂತರ ನಾನು ಸಾಲ್ವ್ ಮಾಡ್ತೇನೆ.
ಓಕೆ, ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊತೀನಿ. ಇದಕ್ಕೆ ಡೂಪ್ಲಿಕೇಟ್ ಮಾಡ್ಕೊಳ್ಳೋಣ. ಏನಿದೆ ಕ್ವಶನಲ್ಲಿ? 1 ಸೆಕೆಂಡ್. 8 ಪರ್ಸನ್ ಇದ್ದಾರೆ ಸಿಟ್ಟಿಂಗ್ ಇನ್ ದ ರೋ ಫೇಸಿಂಗ್ ಐದರ್ ನಾರ್ತ್ ಆರ್ ಸೌತ್. ಎರಡು ಈ ಕಡೆ ಮೇಲ್ಗಡೆ ನೋಡಲಿ ಅಥವಾ ಕೆಳಗಡೆ ನೋಡಲಿ, ನಾರ್ತ್ ಮತ್ತು ಸೌತ್ ಯಾವ ದಿಕ್ಕಂತೇಳಿ ಕನ್ಫರ್ಮ್ ಇಲ್ಲ. ಅದಕ್ಕೋಸ್ಕರ ಡೈರೆಕ್ಟ್ ಫಸ್ಟ್ ಏನು ಸಿಗ್ತೈತೆ ಅಲ್ಲಿಂದನೇ ಸ್ಟಾರ್ಟ್ ಮಾಡೋವಾಗಿಲ್ಲ. ಯಾವುದರ ಒಂದು ಕಡೆ ಎಂಡ್ ಸಿಗುತ್ತೋ ಅಥವಾ ಕಂಟಿನ್ಯೂಟಿ ಸಿಗುತ್ತೋ ಅಂತೇಳಿ ಚೆಕ್ ಮಾಡ್ಕೊತ ಕ್ವಶನ್ ಓದಬೇಕು. ಫಸ್ಟ್ ಓದ್ಕೊತ ಹೋಗೋಣ. ಎ ಸಿಟ್ಸ್ ಥರ್ಡ್ ಟು ದ ಲೆಫ್ಟ್ ಆಫ್ ಬಿ. ಬಿ ಐತಲ್ಲ, ಬಿ ದ ಥರ್ಡ್ ಟು ದ ಲೆಫ್ಟಿಗೆ. ಥರ್ಡ್ ಟು ದ ಲೆಫ್ಟಿಗೆ ಯಾರು ಇರ್ತಾರೆ? ಎ ಇರ್ತಾನೆ. ಇದನ್ನು ನೀವು ಡೈರೆಕ್ಟ್ ಡಯಾಗ್ರಾಮ್ ಹಾಕೋಕ್ಕಾಗಲ್ಲ, ಯಾಕಂದರೆ ಎರಡೂ ಡೈರೆಕ್ಷನಲ್ಲಿ ಮೇಲೆ ನೋಡಿದ್ರೆ ಈ ಕಡೆಗೆ ಬರ್ತಾನೆ, ಕೆಳಗಡೆ ನೋಡಿದ್ರೆ ಈ ಕಡೆಗೆ ಬರ್ತಾನೆ. ನೆಕ್ಸ್ಟ್, ಸಿ ಈಸ್ ಸಿಟ್ಟಿಂಗ್ ಅಟ್ ಒನ್ ಆಫ್ ದ ಎಕ್ಸ್ಟ್ರೀಮ್ ಎಂಡ್. ಒನ್ ಆಫ್ ದ ಎಕ್ಸ್ಟ್ರೀಮ್ ಎಂಡ್ ಅಂದರೆ ಈ ದಂಡಿಗರೆ ಕೂಡಲಿ ಈ ದಂಡಿಗರೆ ಕೂಡಲಿ. ಇದು ನಮಗೆ ಎಕ್ಸ್ಟ್ರೀಮ್ ಎಂಡ್ ಸಿಕ್ತಲ್ಲ, ಇವಾಗ ಇಲ್ಲಿಂದ ಪ್ಲಾಟ್ ತೊಗೊಂಬರೋಣ. ಸಿ ಒಂದು ಕಡೆ ಲೆಫ್ಟ್ ಹ್ಯಾಂಡಿಗೆ ಕೂಡ್ಸೋಣ. ಕೂತ್ರೆ 1 2 3 4 5 6 7 8 ಜನ. ಒಂದು ಸರ್ತಿ ಸಿ ಈಗ ರೈಟ್ ಹ್ಯಾಂಡಿಗೆ ಕೊಡ್ಸೋಣ. 1 2 3 4 5 6 7 8. ಓಕೆ, ಈಗ ಸಿ ಬಂತಲ್ಲ, ಸಿದು ಕಂಟಿನ್ಯೂಟಿ ಸಿಗತ್ತೋ ಅಂತ ಚೆಕ್ ಮಾಡ್ಕೊಳ್ಳೋಣ, ಅಥವಾ ಇದಕ್ಕೆ ಹೊಂದಾಣಿಕೆ ಆಗುವಂಥ ಯಾವ್ದಾರ ಇದು ಸಿಗ್ತೈತೆ, ಸ್ಟೇಟ್ಮೆಂಟ್ ಸಿಗ್ತೈತೆ ನೋಡೋಣ. ಡಿ ಈಸ್ ಸಿಟ್ಟಿಂಗ್ ರೈಟ್ ಆಫ್ ಜಿ. ಜಿದ ರೈಟಿಗೆ ಡಿ ಕೊಡುತ್ತೆ, ಬಟ್ ನಾಟ್ ಆ್ಯನ್ ಇಮಿಡಿಯೇಟ್ ನೇಬರ್ ಆಫ್ ಸಿ. ಓಕೆ, ಸಿದ ಹತ್ರ ಡಿ ಬರಲ್ಲ, ಇದು ರಾಂಗ್ ಆಯಿತು. ಸಿದ ಹತ್ರ ಡಿ ಇಲ್ಲಿ ಬರಲ್ಲ. ಓಕೆ, ನೆಕ್ಸ್ಟ್ ಸಿ ಕಂಟಿನ್ಯೂಟಿ. ಇ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದ ರೈಟ್ ಆಫ್ ಎಫ್. ಸೆಕೆಂಡ್ ಟು ದ ರೈಟ್ ಆಫ್ ಎಫ್ಗೆ ಇ ಐತೆ. ಹೂ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಬಿ. ಬಿ ಸೆಕೆಂಡ್ ಟು ದ ಲೆಫ್ಟಿಗೆ ಯಾರು? ಎಫ್ ಕೊಡ್ತಾನೆ. ಬೋತ್ ಎ ಆ್ಯಂಡ್ ಎಫ್ ಫೇಸಸ್ ಸೇಮ್ ಡೈರೆಕ್ಷನ್. ಎ ಮತ್ತು ಎಫ್ ಏನದವಲ್ಲ ಇವೆರಡು ಸೇಮ್ ಡೈರೆಕ್ಷನ್ ಫೇಸ್ ಮಾಡ್ತವೆ, ಬಟ್ ಅಪೋಸಿಟ್ ಟು ಬಿ. ಇದ್ರದ್ದು ಎರಡರದ್ದು ಅಪೋಸಿಟ್ ಟು ಬಿ ಅದಾವೆ. ಬಿದ ಅಪೋಸಿಟ್ ಡೈರೆಕ್ಷನ್ ಅದಾವೆ. ಇವೆರಡು ಮೇಲೆ ನೋಡ್ತಿದ್ರೆ ಕೆಳಗೆ ನೋಡ್ತಾವೆ, ಕೆಳಗೆ ನೋಡ್ತಿದ್ರೆ ಅದು ಇದು ಮೇಲೆ ನೋಡುತ್ತೆ. ಓಕೆ, ಬಿ ಸಿಟ್ಟಿಂಗ್ 2 ಪ್ಲೇಸ್ ಅವೇ ಫ್ರಮ್ ಸಿ. ಓಕೆ, 2 ಪ್ಲೇಸ್ ಅವೇ ಅಂತಂದರೆ 1 ಪ್ಲೇಸ್ ಸೆಕೆಂಡ್ ಪ್ಲೇಸ್ ಬಿ ಇಲ್ಲಿ ಬಂತು. ಇದರಲ್ಲಿ ಕೂಡ 1 ಪ್ಲೇಸ್ ಸೆಕೆಂಡ್ ಪ್ಲೇಸ್ ಬಿ ಇಲ್ಲಿ ಬಂತು. 2 ಪ್ಲೇಸ್ ಅವೇ. ಈಗ ಬಿ ಕಂಟಿನ್ಯೂಟಿ ಇಲ್ಲಿ ಸಿಕ್ಕಿತ್ತು ನಮಗೆ. ಬಿ ಕಂಟಿನ್ಯೂಟಿ ಇ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದ ರೈಟ್ ಆಫ್ ಎಫ್. ಎಫ್ ಹೂ ಸಿಟ್ಸ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಬಿ. ಬಿದು ಸೆಕೆಂಡ್ ಟು ದ ಲೆಫ್ಟಿಗೆ ಯಾರು ಕೊಡ್ತಾರೆ? ಎಫ್ ಕೊಡ್ತಾನೆ. ಬಿ ಸೆಕೆಂಡ್ ಟು ದ ಲೆಫ್ಟಿಗೆ ಯಾರು ಕೊಡ್ತಾರೆ? ಎಫ್ ಕೊಡ್ತಾನೆ. ಅಂದರೆ ಬಿ ಮೇಲ್ಗಡೆ ನೋಡಿದ್ರೆ ಲೆಫ್ಟ್ ಈ ಕಡೆ ಆಗ್ತದೆ. ಸೆಕೆಂಡ್ ಟು ದ ಲೆಫ್ಟಿಗೆ ಯಾರು ಕೊಡ್ಬೇಕು? ಇಲ್ಲಿ ಎಫ್ ಕೊಡಬೇಕು, ಬಟ್ ಎಫ್ಗೆ ಜಾಗನೇ ಉಳಿಯಲ್ಲ. ಬಿಗೆ ಏನು ಮಾಡ್ಬೇಕು? ಕಂಪಲ್ಸರಿ ಬಿ ಕೆಳಗಡೆ ನೋಡಬೇಕು. ಸೆಕೆಂಡ್ ಟು ದ ಲೆಫ್ಟ್ ಅಂದ್ರೆ ಫಸ್ಟ್ ಲೆಫ್ಟ್ ಸೆಕೆಂಡ್ ಲೆಫ್ಟ್, ಎಫ್ ಇಲ್ಲಿ ಕೊಡ್ತಾನೆ. ಆಮೇಲೆ ಇವನ ಅಪೋಸಿಟ್ ಡೈರೆಕ್ಷನ್ ಇವ ಫೇಸ್ ಮಾಡೋದ್ರಿಂದ ಈತ ಮೇಲ್ ನೋಡ್ತಾನೆ. ಇದರಲ್ಲಿ ಸೆಕೆಂಡ್ ಟು ದ ಲೆಫ್ಟ್ ಅಂದ್ರೆ ಈತ ಮೇಲ್ ನೋಡಬೇಕು, ಎಫ್ ಇಲ್ಲಿ ಬರ್ತದೆ. ಇವನ್ ಅಪೋಸಿಟ್ ಡೈರೆಕ್ಷನ್ ಈತ ಕೆಳಗಡೆ ನೋಡ್ತಾನೆ. ಇದೊಂದಿತ್ತಲ್ಲ ಫಸ್ಟ್ ಲೈನ್. ಎ ಸಿಟ್ಸ್ ಇದೆ. ಬಿ ಇದು ಥರ್ಡ್ ಟು ದ ಲೆಫ್ಟ್ ಎ ಅದನ್ನು. ಎ ಸಿಟ್ಟಿಂಗ್ ಥರ್ಡ್ ಟು ದ ಲೆಫ್ಟ್ ಆಫ್ ಬಿ. ಬಿ ಥರ್ಡ್ ಟು ದ ಲೆಫ್ಟ್ ಎ ಅದನ್ನ ಅಂದಮೇಲೆ ಬಿ ಕೆಳಗಡೆ ನೋಡ್ತಿದ್ದಾನೆ. ಫಸ್ಟ್ ಲೆಫ್ಟ್ ಸೆಕೆಂಡ್ ಲೆಫ್ಟ್ ಥರ್ಡ್ ಲೆಫ್ಟಿಗೆ ಎ ಅದನ್ನು. ಈತ ಕೂಡ ಮೇಲೆ ನೋಡ್ತಾನೆ, ಯಾಕಂದರೆ ಎರಡೂ ಬಂದಿದ್ದ ಡೈರೆಕ್ಷನ್ ಸೇಮ್ ಅದ. ಈತಂದು ಫಸ್ಟ್ ಲೆಫ್ಟ್ ಸೆಕೆಂಡ್ ಲೆಫ್ಟ್ ಥರ್ಡ್ ಲೆಫ್ಟಿಗೆ ಬಿ ಅದನ್ನು, ಎ ಅದನ್ನು. ಇವಾಗ ಕೂಡ ಕೆಳಗಡೆ ನೋಡ್ತಾನೆ. ಇವನ್ ಅಪೋಸಿಟ್ ಡೈರೆಕ್ಷನ್ ಆ್ಯಂಡ್ ಇವರಿಬ್ಬರು ಸೇಮ್ ಡೈರೆಕ್ಷನ್. ಇದು ಅರ್ಥ ಆಯ್ತು ಅನ್ಕೊತೀನಿ. ನೆಕ್ಸ್ಟ್ ಹೋದಾನೆ. ನೆಕ್ಸ್ಟ್ ಈಸ್ ಸಿಟ್ಟಿಂಗ್ ಸೆಕೆಂಡ್ ಟು ದ ರೈಟ್ ಆಫ್ ಎಫ್. ಎಫ್ದು ಸೆಕೆಂಡ್ ಟು ದ ರೈಟಿಗೆ ಇ ಅದನ್ನು. ಎಫ್ ಇಲ್ಲಿ ಮೇಲೆ ನೋಡ್ತಿರೋದ್ರಿಂದ ಫಸ್ಟ್ ರೈಟ್ ಸೆಕೆಂಡ್ ರೈಟ್ ಇ ಬಂದ. ಇದರಲ್ಲಿ ಎಫ್ ಕೆಳಗಡೆ ನೋಡ್ತಿರೋದ್ರಿಂದ ಫಸ್ಟ್ ರೈಟ್ ಸೆಕೆಂಡ್ ರೈಟ್ ಇ ಬಂದ. ನೆಕ್ಸ್ಟ್ ಹೂ ಸಿಟ್ ಸೆಕೆಂಡ್ ಟು ದ ಲೆಫ್ಟ್ ಆಫ್ ಬಿ ಆಯಿತಾ. ಬೋತ್ ಇದು ಈ ಡೈರೆಕ್ಷನ್ ಇದನ್ನು ಆಯಿತು. ಬಿ ಸಿಟ್ಟಿಂಗ್ ಇದನ್ನು ಆಯಿತು. ಎಚ್ ಈಸ್ ಸಿಟ್ಟಿಂಗ್ ಇಮಿಡಿಯೇಟ್ ಲೆಫ್ಟ್ ಆಫ್ ಇ. ಇದು ಹತ್ರ ಇಮಿಡಿಯೇಟ್ಲಿ ಎಚ್ ಕೊಡ್ತಾನೆ. ಅಂದರೆ ಎಚ್ ಇಲ್ಲೇ ಒಂದು ಖಾಲಿ ಇರೋ ಪ್ಲೇಸ್ ಇಲ್ಲೇ ಖಾಲಿ ಐತಿ. ಎಚ್ ಈಸ್ ಸಿಟ್ಟಿಂಗ್ ಇಮಿಡಿಯೇಟ್ ಲೆಫ್ಟ್ ಆಫ್ ಇ. ಇಮಿಡಿಯೇಟ್ ಲೆಫ್ಟ್ ಅಂದರೆ ಈ ಇಲ್ಲಿ ಮೇಲೆ ನೋಡಬೇಕು, ಈ ಕಡೆ ಇಮಿಡಿಯೇಟ್ ಲೆಫ್ಟ್ ಆಗುತ್ತೆ. ಇದರಲ್ಲಿ ಈ ಕೆಳಗಡೆ ನೋಡಬೇಕು, ಇದು ಇಮಿಡಿಯೇಟ್ ಲೆಫ್ಟ್ ಆಗುತ್ತೆ. ಓಕೆ, ಇ ಈಸ್ ಫೇಸಿಂಗ್ ಸೌತ್. ಈ ಸೌತ್ ನೋಡ್ತಿದ್ದಾನೆ, ಇದರಲ್ಲಿ ಈ ನಾರ್ತ್ ನೋಡ್ತಿರ್ತಾನೆ. ಇದು ರಾಂಗ್ ಆಯಿತು. ಓನ್ಲಿ 3 ಪರ್ಸನ್ ಆರ್ ಫೇಸಿಂಗ್ ನಾರ್ತ್. ಓನ್ಲಿ 3 ಜನ ಮಾತ್ರ ನಾರ್ತ್ ನೋಡ್ತಿದ್ದಾರೆ. 1 2 ಇನ್ನೊಬ್ರು ನಾರ್ತ್ ನೋಡಬೇಕು. ಇನ್ನೊಂದು ಯಾವುದೋ ಮಿಸ್ ಮಾಡ್ತಿದ್ದೀವಿ ನಾವು. ಇದು ಆಯಿತು. ಸಿ ಸಿಟ್ಟಿಂಗ್ ಅಟ್ ಒನ್ ಆಫ್ ದ ಎಕ್ಸ್ಟ್ರೀಮ್ ಎಂಡ್. ಡಿ ಈಸ್ ಸಿಟ್ಟಿಂಗ್ ರೈಟ್ ಆಫ್ ಜಿ. ಜಿದ ರೈಟಿಗೆ ಡಿ ಕೊಡ್ತಾನೆ. ಜಿದ ರೈಟಿಗೆ ಡಿ ಕೊಡ್ತಾನೆ. ಈ ಕಡೆ ರೈಟ್ ಅನ್ಕೊಂಡಿವಿ ಅಂದರೆ, ಬಟ್ ನಾಟ್ ಆನ್ ಇಮಿಡಿಯೇಟ್ ನೇಬರ್ ಆಫ್ ಸಿ. ಅಂದರೆ ಡಿ ಇಲ್ಲಿ ಬರಲ್ಲ ಅಂದರೆ ಡಿ ಇಲ್ಲಿ ಬಂತು. ಜಿದ ರೈಟಿಗೆ ಡಿ ಇರ್ತಾನೆ ಅಂದರೆ ಜಿ ಇಲ್ಲಿ ಬಂದ, ಜಿ ಮೇಲ್ಗಡೆ ನೋಡ್ದ. ಓಕೆ, ಒಬ್ಬ ನಾರ್ತ್ ನೋಡತ್ತಾನೆ, ಸೆಕೆಂಡ್ ನಾರ್ತ್ ಥರ್ಡ್ ನಾರ್ತ್. 3 ಜನ ನಾರ್ತ್ ಅಂದರೆ ಉಳಿದವರೆಲ್ಲ ಸೌತ್ ನೋಡ್ತಿರ್ತಾರೆ. ಎಲ್ಲರದ್ದು ಡೈರೆಕ್ಷನ್ ಕೂಡ ಸಿಕ್ತು. ಇದು ಕರೆಕ್ಟ್ ಆನ್ಸರ್. ಇವೆಲ್ಲ ರಾಂಗ್ ಆಯಿತು. ಇದೇ ಆನ್ಸರ್ ಎಲ್ಲರಿಗೂ ಬಂದೈತೆ ಅಂತ ಅನ್ಕೊತೀನಿ.
ಉಳ್ಕಿರೋರು ಲಾಕ್ ಮಾಡೋಣ. ಎಲ್ಲರದ್ದು ಡೈರೆಕ್ಷನ್ ಸಿಕ್ತು. ಆನ್ಸರ್ ಇದಾಗಿರುತ್ತೆ. ಕ್ವಶನ್ ಸಾಲ್ವ್ ಮಾಡೋಣ. ಇದು ಫಸ್ಟ್ ಕ್ವಶನ್. ಹೂ ಈಸ್ ಸಿಟಿಂಗ್ ಇಮಿಡಿಯೇಟ್ ಲೆಫ್ಟ್ ಆಫ್ ಬಿ. ಬಿ ಇಲ್ಲದಾನೆ, ಬಿ ಕೆಳಗಡೆ ನೋಡ್ತಾನೆ, ಇಮಿಡಿಯೇಟ್ ಲೆಫ್ಟ್ ಅಂದರೆ ಡಿ. ಆನ್ಸರ್ ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಕ್ವಶನಲ್ಲಿ ಮಿಸ್ಟೇಕ್ ಆಗಿತ್ತು, ಎರಡೆರಡು ಆಪ್ಷನ್ ಬರತ್ತವ. ಓಕೆ, ಎ ಮತ್ತು ಬಿ ಇದೇನು ಕೇಳಿರೋದು, ವಿಚ್ ಆಫ್ ದ ಫಾಲೋವಿಂಗ್ ಪೇರ್ ಆರ್ ಫೇಸಿಂಗ್ ಸೇಮ್ ಡೈರೆಕ್ಷನ್. ಎ ಮತ್ತು ಬಿ, ಎ ಇಲ್ಲೈತಿ ಮೇಲೆ ನೋಡತ್ತಾನೆ, ಬಿ ಇಲ್ಲೈತಿ ಕೆಳಗೆ ನೋಡತ್ತಾನೆ, ಒಂದೇದು ರಾಂಗ್ ಆಯಿತು. ಡಿ ಜಿ, ಡಿ ಮೇಲೆ ನೋಡತ್ತಾನೆ, ಡಿ ಕೆಳಗೆ ನೋಡತ್ತಾನೆ, ಜಿ ಮೇಲೆ ನೋಡತ್ತಾನೆ, ಇದು ರಾಂಗ್ ಆಯ್ತು. ಎಚ್ ಸಿ, ಎಚ್ ಕೆಳಗಡೆ, ಸಿ ಕೆಳಗಡೆ, ಇದು ಕರೆಕ್ಟ್ ಅದ. ಇ ಮತ್ತು ಬಿ, ಇ ಕೆಳಗಡೆ, ಬಿ ಕೆಳಗಡೆ, ಇದು ಕರೆಕ್ಟ್ ಅದ. ಇದು ಎಫ್ ಮತ್ತು ಎಚ್ ಅಪೋಸಿಟ್ ಡೈರೆಕ್ಷನ್ ರಾಂಗ್ ಅದ. ಆಪ್ಷನ್ ಸಿ ಆ್ಯಂಡ್ ಡಿ ಕೊಡಬೇಕಾಗಿತ್ತು ಇಲ್ಲಿ. ಆಪ್ಷನ್ ಸಿ ಆ್ಯಂಡ್ ಡಿ ಬೋತ್ ಕೊಡಬೇಕಾಗಿತ್ತು. ಆಪ್ಷನ್ ಸಿ ಆ್ಯಂಡ್ ಡಿ ಎರಡು ಫಾಲೋ ಮಾಡ್ತಾರೆ. ನೆಕ್ಸ್ಟ್ ಕ್ವಶನ್. ಓಕೆ, ಹೌ ಮೆನಿ ಪರ್ಸನ್ಸ್ ಆರ್ ಸಿಟಿಂಗ್ ಬಿಟ್ವೀನ್ ಎ ಆ್ಯಂಡ್ ಎಫ್. ಎ ಎಫ್ ಇವ್ರ ಮಧ್ಯೆ ಯಾರೂ ಇಲ್ಲ, ನನ್ನ. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಎಕ್ಸ್ಟ್ರೀಮ್ ಲೆಫ್ಟ್ ಹ್ಯಾಂಡ್ ಯಾರಿದ್ದಾರೆ? ಎಕ್ಸ್ಟ್ರೀಮ್ ಲೆಫ್ಟ್ ಹ್ಯಾಂಡಿಗೆ ಸಿ ಐತಿ. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದು ಒಂದು ಸ್ವಲ್ಪ ಹೋಯ್ತಾ, ಇದು ಸಿ ಅದ, ಇಲ್ಲಿ ಜಿ ಅದ, ಬಿ ಅದ, ಡಿ ಅದ, ಕೆಳಗಡೆ ಮೇಲ್ಗಡೆ ಡೈರೆಕ್ಷನ್ ಹತ್ರ ಐತೆ. ಯಾವುದು ಟ್ರೂ ಅದಂತ ಚೆಕ್ ಮಾಡಿರಿ. ಇಲ್ಲಿ 3 ಮಾಡಿಕೊಡ್ರಿ, ಇದು 3 ಇದೆ. ಓಕೆ, ಯಾವುದು ಟ್ರೂ ಅದ? ಜಿ ಈಸ್ ಫೇಸಿಂಗ್ ಸೌತ್. ಜಿ ನಾರ್ತ್ ನೋಡ್ತಿದ್ದಾನೆ, ಒಂದೇದು ರಾಂಗ್ ಆಯಿತು. ಸಿ ಆ್ಯಂಡ್ ಎಚ್ ಆರ್ ಫೇಸಿಂಗ್ ಅಪೋಸಿಟ್ ಡೈರೆಕ್ಷನ್. ಸಿ ಇಲ್ಲೈತಿ, ಎಚ್ ಇಲ್ಲೈತಿ, ಎರಡು ಮಂದಿ ಸೇಮ್ ಡೈರೆಕ್ಷನ್ ಅದ, ಇದು ಕೂಡ ರಾಂಗ್ ಆಯಿತು. ಇ ಈಸ್ ಥರ್ಡ್ ಟು ದ ರೈಟ್ ಆಫ್ ಎ. ಎ ಇಲ್ಲದ, ಇ ಈಸ್ ಥರ್ಡ್ ಟು ದ ರೈಟ್ ಆಫ್ ಎ ಇಲ್ಲ, ಇಮಿಡಿಯೇಟ್ ರೈಟ್ ಐತೆ, ಇದು ಕೂಡ ರಾಂಗ್ ಆಯಿತು. ಓನ್ಲಿ 3 ಪರ್ಸನ್ ಆರ್ ಫೇಸಿಂಗ್ ನಾರ್ತ್, ಅದು ಆಲ್ರೆಡಿ ಕ್ವಶನಲ್ಲಿ ಕೊಟ್ಟಿರೋದು, ಇದು ಕರೆಕ್ಟ್ ಐತೆ. ಎಫ್ ಈಸ್ ಸಿಟಿಂಗ್ ಇಮಿಡಿಯೇಟ್ ಲೆಫ್ಟ್ ಆಫ್ ಬಿ. ಎಫ್ ಈಸ್ ಸಿಟಿಂಗ್ ಇಮಿಡಿಯೇಟ್ ಲೆಫ್ಟ್ ಆಫ್ ಬಿ ಇಲ್ಲ, ಇಮಿಡಿಯೇಟ್ ಲೆಫ್ಟ್ ಆಫ್ ಬಿಗೆ ಯಾರು ಅದಾರ? ಡಿ ಅದಾರ, ಇದು ಕೂಡ ರಾಂಗ್ ಆಯಿತು. ಓನ್ಲಿ ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಇಯರ್ ಬೇಸ್ಡ್ ಪಜಲ್ ಐತೆ, ಇದು ಸಾಲ್ವ್ ಮಾಡೋಣ. ಇದಕ್ಕೆ 2.5 ನಿಮಿಷ ಟೈಮ್ ಇರುತ್ತೆ. ಟೈಮ್ ಆದ ನಂತರ ನಾನು ಹೇಳ್ತೀನಿ, ಸಾಲ್ವ್ ಮಾಡಿರಿ, ಕಂಟಿನ್ಯೂ ಮಾಡಿರಿ.
ಓಕೆ, ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊತೀನಿ. ಕನ್ನಡದಲ್ಲಿ ಇರೋದೊಂದು ಸ್ವಲ್ಪ ರಿಮೂವ್ ಮಾಡೋಣ. ಎಂಟು ಜನ ಅದರ, ಎಲ್ಲರದು ಯಾವ್ಯಾವ ಡೇ ಅಲ್ಲಿ ಅವರು ಹುಟ್ಟಿದ್ದಾರೆ ಅಂತೇಳಿ ಅವ್ರದ್ದು ಬರ್ತ್ ಇಯರ್ಸ್ಗಳನ್ನು ಕೊಟ್ಟಿದ್ದಾರೆ. ಬರ್ತ್ದು ಮಂತ್ ಮತ್ತು ಡೇಟ್ ಎರಡು ಸೇಮ್ ಇದಾವೆ ಅಂತ ಅಂದ್ಕೊಳ್ರಿ ಅಂತ ಹೇಳಿರೋದು ಇಲ್ಲೇ. ಆಮೇಲೆ ಬೇಸ್ ಇಯರ್ 2024 ಕೊಟ್ಟಿರೋದು ಅವನು. 2024 ಪ್ರಕಾರ ಪ್ರತಿಯೊಬ್ಬರದ್ದು ಏಜ್ ಕ್ಯಾಲ್ಕುಲೇಷನ್ ಮಾಡ್ಬೇಕು ನಾವು ಇವಾಗ. ಹೈಯೆಸ್ಟ್ದಿಂದ ಲೋಯೆಸ್ಟ್ ಏಜ್ ಬರ್ಕೊಂತ ಹೋಗೋಣ. ಮೊದಲು ಹೈಯೆಸ್ಟ್ ಯಾರ್ದು ಇರುತ್ತೆ ಏಜ್ 1943 ಯಾರು ಹುಟ್ಟಿರ್ತಾರಲ್ಲ ಅವ್ರದ್ದು ಏಜ್ ಹೈಯೆಸ್ಟ್ ಇರ್ತೈತೆ. ಅದಕ್ಕೋಸ್ಕರ 1943 ಫಸ್ಟ್ ಬರ್ಕೊಂಡ್ವಿ. ಅದಾದ ನಂತರ 1952, ಆಮೇಲೆ 1964, 1978, 1994, 1999, 201, 213 ಎಲ್ಲರದು ಬರ್ತ್ ಡೇಟ್ ಬರ್ಕೊಂಡಿವಿ. ಇದು ಬರ್ತ್ ಇಯರ್. ಇವಾಗ ಪ್ರತಿಯೊಬ್ಬರದ್ದು ಏಜ್ 2024 ಪ್ರಕಾರ ಎಷ್ಟೈತೆ ಚೆಕ್ ಮಾಡೋಣ. ಇವನು 2024 ಪ್ರಕಾರ 2013 ಹುಟ್ಟಿದ ಒಂದು 2024 ಎಷ್ಟು ವಯಸ್ಸಾಗಿರ್ತದೆ? ಇದರಲ್ಲಿ 13 ಆಯ್ತಂದ್ರೆ 11 ವರ್ಷದವ ಇರ್ತಾನೆ. 11 ವರ್ಷದವ ಈತ ಎಷ್ಟಾಗಿರ್ತಾನೆ? 23 ವರ್ಷದವ ಆಗಿರ್ತಾನೆ. ಇವನು ಎಷ್ಟಾಗಿರ್ತಾನೆ? 25 ವರ್ಷದವ ಆಗಿರ್ತಾನೆ. ಇವ ಎಷ್ಟಾಗಿರ್ತಾನೆ? ಈ ಕಡೆ 6, ಆ ಕಡೆ 24, 30 ವರ್ಷದವ ಇರ್ತಾನೆ. ಇವಂದು ಈ ಕಡೆ 22, ಆ ಕಡೆ 24, 46 ವರ್ಷದವ ಇರ್ತಾನೆ. ಈತ ಈ ಕಡೆ 36, ಆ ಕಡೆ 24, ಇದು 24, ಈ ಕಡೆ 36, 4 ಸೇರಿಸಿದ್ರೆ 36, 24, 6 ಈ ಕಡೆ ಬಂದರೆ 60 ವರ್ಷದವ ಇರ್ತಾನೆ. 60 ಎಲ್ಲ 24, ಆ ಕಡೆ ಒಂದು 36. ಓಕೆ, 52 ಅಂದರೆ ಈ ಕಡೆ 50 ವರ್ಷ. ಆಮೇಲೆ ಆ ಕಡೆದು 22 ವರ್ಷ, 72 ವರ್ಷದವ ಇರ್ತಾನೆ. ಇದರಲ್ಲಿ 72 ಸೇರಿಸಿದ್ರೆ 24 ಆಗುತ್ತೆ. ಓಕೆ, ಈ ಒಂದು 50 ಒಂದು 24, 74 ಪ್ಲಸ್ ಇದು ಒಂದು 7, 74 ಒಂದು 7 ಅಂದರೆ 81 ವರ್ಷದವ ಇವ ಆಗಿರ್ತಾನೆ. ಪ್ರತಿಯೊಬ್ಬರದು ಏಜ್ ಬರ್ಕೊಂಡಿವಿ. ಇವಾಗ ಕ್ವಶನ್ ಸ್ಟಾರ್ಟ್ ಮಾಡೋಣ. ಈಗ ಫಸ್ಟ್ ಪಾಸಿಬಿಲಿಟಿ, ಸೆಕೆಂಡ್ ಪಾಸಿಬಿಲಿಟಿ. ಓನ್ಲಿ 1 ಪರ್ಸನ್ ಬಾರ್ನ್ ಇನ್ 1 ಇಯರ್ ಕರೆಕ್ಟ್ ಐತೆ. ದ ಏಜ್ ಆಫ್ ಟಿ ಈಸ್ ಪರ್ಫೆಕ್ಟ್ ಸ್ಕ್ವೇರ್. ಟಿದು ಏಜ್ ಅನ್ನೋದು ಪರ್ಫೆಕ್ಟ್ ಸ್ಕ್ವೇರ್ ಅದು. ಪರ್ಫೆಕ್ಟ್ ಸ್ಕ್ವೇರ್ ಇದು ಒಂದು ಐತೆ, ಬಿಟ್ರೆ ಅದು ಒಂದು. ಇಲ್ಲಿ ಟಿ ಒಂದು ಸರಿ ಇಲ್ಲಿ ತೊಗೊಳ್ಳೋಣ, ಒಂದು ಸತಿ ಟಿ ಇಲ್ಲಿ ತೊಗೊಳ್ಳೋಣ. ನೆಕ್ಸ್ಟ್, ಡಿಫ್ರೆನ್ಸ್ ಬಿಟ್ವೀನ್ ದ ಏಜ್ ಆಫ್ ಟಿ ಆ್ಯಂಡ್ ಎಸ್ ಈಸ್ 21 ಇಯರ್ಸ್. ಟಿ ಮತ್ತು ಎಸ್ ಮಧ್ಯದ ವಯಸ್ಸು 21 ವರ್ಷ. ಇದರಲ್ಲಿ 21 ಸೇರಿಸಿದ್ರೆ 46 ಆಗುತ್ತೆ, ಅಂದರೆ ಎಸ್ ಇಲ್ಲಿ ಬಂತು. ಇದರಲ್ಲಿ 21 ತೆಗೆದ್ರೆ 60 ಆಗುತ್ತೆ, ಎಸ್ ಇಲ್ಲಿ ಬಂತು. ಪಿ ವಾಸ್ ಬಾರ್ನ್ ಇನ್ ಆಡ್ ಇಯರ್. ಪಿ ಆಡ್ ಇಯರಲ್ಲಿ ಇರ್ತಾನೆ. ಓಕೆ, ಆಡ್ ಇಯರ್ ಅಂದರೆ ಇದು ಈ ಪಿ ಇಲ್ಲಿ ಬರ್ಬೋದು, ಪಿ ಇಲ್ಲಿ ಬರ್ಬೋದು, ಬಿಟ್ಟರೆ ಇಲ್ಲ. ಇದರಲ್ಲಿ 2 ಜಾಗ ಅದಾವೆ ಪಿಗೆ. ಇದರಲ್ಲಿ ಪಿಗೆ ಇದು 3 ಜಾಗ ಅದಾವೆ. ಪಿ 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 ಈ 3ರಲ್ಲಿ ಪಿ ಬರ್ಬೋದು. ದ ಏಜ್ ಆಫ್ ವಿ ಈಸ್ ಡಬಲ್ ದ ಏಜ್ ಆಫ್ ಯು. ಇವ್ದು ಡಬಲ್ ಏಜ್ ಇರ್ತೈತಿ ವಿದು. ವಿದು ಏಜ್ ಏನೈತಲ್ಲ 2u, ಇವ್ದು ಡಬಲ್ ಐತೆ. ಅಂದ್ರೆ ಇಲ್ಲಿ ಇವು ಇಲ್ಲಿ ಬಂತಂದ್ರೆ ವಿ ಇಲ್ಲಿ ಬರುತ್ತೆ. ಇದು ಬಿಟ್ಟರೆ ಬೇರೆ ಯಾವುದು ಡಬಲ್ ಇರೋದು ಇಲ್ಲ ಇಲ್ಲಿ. ಇದರಲ್ಲಿ ನೋಡೋಣ, ಇದರಲ್ಲಿ 23 ಓಕೆ. ಇದರಲ್ಲಿ ಯು ಬಂದ 46, ವಿ ಬರುತ್ತೆ. ಏಜ್ ಆಫ್ ವಿ ಈಸ್ ಡಬಲ್ ದ ಏಜ್ ಆಫ್ ಯು ಕರೆಕ್ಟ್. ಪಿ ಈಸ್ ಎಲ್ಡರ್ ದ್ಯಾನ್ ಕ್ಯೂ. ಪಿ ಏನಿದಾನಲ್ಲ ಕ್ಯೂಗಿಂತ ದೊಡ್ಡವನಾಗಿರ್ತಾನೆ. ಅಂದರೆ ಪಿ ಇಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಪಿ ಜಾಗ ಯಾವ್ದು ಬಂತು? ಇಲ್ಲಿ ಬಂತು. ಕ್ಯೂ ಇಲ್ಲಿ ಬಂತು. ಇದರಲ್ಲಿ ಕೂಡ ಪಿ ಇಲ್ಲಿ ಬರಲ್ಲ. ಪಿ ಇಲ್ಲಿ ಬರಲ್ಲ ಅಂದರೆ ಪಿ ಪ್ಲೇಸ್ ಇದೇ ಉಳಿತು, ಕ್ಯೂ ಇಲ್ಲಿ ಬಂತು. ನೆಕ್ಸ್ಟ್, ಆರ್ ವಾಸ್ ಬಾರ್ನ್ ಆಫ್ಟರ್ 1952. 1952 ಆದ ನಂತರ ಆರ್ ಬಾರ್ನ್ ಆಗ್ತಾನೆ. ಇಲ್ಲಿ ಆರ್ 1952 ಆದ ನಂತರ ಬಾರ್ನ್ ಆಗಲಿಕ್ಕೆ ಜಾಗನೇ ಇಲ್ಲ, ರಾಂಗ್ ಆಯಿತು. 1952 ಆದ ನಂತರ ಆರ್ ಅಂದರೆ ಆರ್ ಇಲ್ಲಿ ಬಂತು. ದ ಏಜ್ ಆಫ್ ದ ಡಬ್ಲ್ಯೂ ಈಸ್ ಗ್ರೇಟರ್ ದ್ಯಾನ್ ದ ಪಿ. ಪಿಗಿಂತ ಜಾಸ್ತಿನೇ ಇರ್ತೈತೆ, ಡಬ್ಲ್ಯೂ ಇಲ್ಲಿ ಬಂತು. ಇದು ಕರೆಕ್ಟ್ ಆನ್ಸರ್. ಓಕೆ, ಎಲ್ಲರದ್ದು ಇದೇ ಆನ್ಸರ್ ಬಂದೈತೆ ಅಂತ ಅನ್ಕೊತೀನಿ. ಆಪ್ಷನ್ಸ್ ಇದು ಕ್ವಶನ್ ಸಾಲ್ವ್ ಮಾಡೋಣ ಇವಾಗ. ಒಂದು ಸೆಕೆಂಡ್. ಫಸ್ಟ್ ಕ್ವಶನ್, ಯಾರು ಓಲ್ಡೆಸ್ಟ್ ಇದ್ದಾರೆ? ಓಲ್ಡೆಸ್ಟ್ ಯಾರು ಇದ್ದಾರೆ? ಟಿ, ಎಲ್ಲಕ್ಕಿಂತ ದೊಡ್ಡವನು. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಟಿದ ಏಜ್ ಎಷ್ಟೈತೆ? 81 ವರ್ಷ. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್,
ಓಕೆ, ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಡೆಫಿನೆಟ್ಲಿ ಟ್ರೂ? ಪಿ ಈಸ್ ಯಂಗರ್ ದ್ಯಾನ್ ಡಬ್ಲ್ಯೂ. ಡಬ್ಲ್ಯೂ ಇಲ್ಲದ ಪಿ ಕೆಳಗಡೆ ಇರೋದ್ರಿಂದ ಒಂದೇದು ಕರೆಕ್ಟ್ ಐತಿ. ಕ್ಯೂ ಈಸ್ ಓಲ್ಡರ್ ದೆನ್ ಆರ್. ಕ್ಯೂ ಓಲ್ಡರ್ ಇಲ್ಲ, ಯಂಗರ್ ಅದನ್ನು ರಾಂಗ್ ಆಯಿತು. ವಿ ಈಸ್ ಯಂಗರ್ ದ್ಯಾನ್ ಯು ಇಲ್ಲ, ವಿ ಡಬಲ್ ಏಜ್ ಐತಿ ಇವುದು, ಇದನ್ನು ರಾಂಗ್ ಆಯಿತು. ಟಿ ಈಸ್ ಯಂಗರ್ ದ್ಯಾನ್ ಎಸ್. ಟಿ ಎಲ್ಲಕ್ಕಿಂತ ದೊಡ್ಡವನು, ಯಂಗರ್ ಆಗೋಕ್ಕೆ ಸಾಧ್ಯನೇ ಇಲ್ಲ, ರಾಂಗ್ ಆಯಿತು. ಆರ್ ಈಸ್ ಯಂಗೆಸ್ಟ್ ಇಲ್ಲ, ಕ್ಯೂ ಯಂಗೆಸ್ಟ್ ಅದನ್ನು, ಇದು ರಾಂಗ್ ಆಯಿತು. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಎಲ್ಲ ಮಿಕ್ಸ್ ಆಯಿತಾ? ಯಾರು ಮಿಡಲ್ ಇರ್ತಾರೆ ಅಂತ ಕೇಳಿರೋದು. 8 ಜನದಲ್ಲಿ ಯಾರು ಮಿಡಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆಪ್ಷನ್ ನಂಬರ್ ಈ ಕರೆಕ್ಟ್ ಆನ್ಸರ್. ಇದರದ ಆನ್ಸರ್ ಕಾಂಟ್ ಬಿ ಡಿಟರ್ಮೈಂಡ್. 2 ಜನ ಮಿಡಲ್ ಬರ್ತಾರೆ, ಡೈರೆಕ್ಟ್ ಆನ್ಸರ್ ಹೇಳೋಕ್ಕೋಗಲ್ಲ. ಓಕೆ, ನೆಕ್ಸ್ಟ್ ಪಜಲ್. ಸಾಲ್ವ್ ಮಾಡಿದ್ದು ಯಾವುದೈತಿ ಇದು? 6 ಪರ್ಸನ್ ಇಯರ್ ಮತ್ತು ಡೇಟ್ಸ್ ಅದ. ಸಾರಿ, ಮಂತ್ ಆ್ಯಂಡ್ ಡೇಟ್ ಪಜಲ್ ಇತ್ತು. 2 ಡೇಟ್ ಕೊಟ್ಟಾನ, 3 ಮಂತ್ ಕೊಟ್ಟಾನ, 6 ಜನದ್ದು. ಓಕೆ, ಸಾಲ್ವ್ ಮಾಡಲಿ. ಇದಕ್ಕೆ 2.5 ನಿಮಿಷ ಟೈಮ್ ತೊಗೊಳ್ಳಿ. ಟೈಮ್ ಆದ ನಂತರ ನಾನು ಹೇಳ್ತೇನೆ. ಓಕೆ, ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊತೀನಿ. ಕನ್ನಡದಲ್ಲಿರೋದು ರಿಮೂವ್ ಮಾಡೋಣ. ಓಕೆ, 6 ಜನ ಆದರು. 6 ಜನ 3 ಮಂತ್, ಮೇ ಜೂನ್ ಜುಲೈ 3 ಮಂತ್. ಒಂದು ಮೇದಲ್ಲಿ 31 ದಿನ ಇರ್ತಾವಲ್ಲ, ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇದಲ್ಲಿ 31.
31ಕ್ಕೆ ಇದು ಮಾಡ್ಕೊಂಡಿವಿ. 2 ಡೇಟ್ ಅಲ್ಲ, 5ರಿಂದ 15, 5 ಮತ್ತು 15 ದಿನ, 15ನೇ ತಾರೀಕು. ಸೆಕೆಂಡ್. ನೆಕ್ಸ್ಟ್ ಯಾವುದದ? ಜೂನಲ್ಲಿ 5 ಮತ್ತು 15. ನೆಕ್ಸ್ಟ್ ಯಾವುದದು? ಜುಲೈದಲ್ಲಿ ಮತ್ತೆ 31 ದಿನ ಸರ್ಕಲ್ ಹಾಕ್ಕೊಂಡ್ವಿ, 5 ಮತ್ತು 15. ಓಕೆ, 6 ಜನದ ಇದನ್ನು ಕೊಟ್ಟನಲ್ಲ, ಡಿಫ್ರೆಂಟ್ ಐಸ್ ಕ್ರೀಮ್ ಫ್ಲೇವರ್. ಐಸ್ ಕ್ರೀಮ್ ಲೈಕ್ ಮಾಡ್ತಾರೆ, ಡಿಫ್ರೆಂಟ್ ಫ್ಲೇವರ್ ಇರೋದು. 1 ಸೆಕೆಂಡ್. ಓಕೆ, ಫ್ಲೇವರ್ ಯಾವುದು? ವೆನಿಲಾ, ಚಾಕ್ಲೇಟ್, ಸ್ಟ್ರಾಬೆರಿ, ಮ್ಯಾಂಗೋ, ಬಟರ್ ಸ್ಕಾಚ್, ಮಿಂಟ್. ಕ್ವಶನ್ ನೋಡೋಣ. 2% ಟ್ರಾವೆಲ್ ಇನ್ ಮೇದಲ್ಲಿ 2, 2% ಜುಲೈದಲ್ಲಿ 2. ಅದೇ ಕ್ವಶನ್ ಕಂಟಿನ್ಯೂ ಮಾಡಿರೋದು. ಪಿ ಟ್ರಾವೆಲ್ಡ್ ಎಕ್ಸಾಕ್ಟ್ಲಿ 1 month ಬಿಫೋರ್ ಕ್ಯೂ ಆ್ಯಂಡ್ ಲೈಕ್ ಮ್ಯಾಂಗೋ. ಪಿ ಏನಿದಾನಲ್ಲ, ಪಿ ಕ್ಯೂಗಿಂತ 1 month ಮೇಲ್ಗಡೆ ಇರ್ತಾನೆ. ಎಕ್ಸಾಕ್ಟ್ಲಿ ಅಬೋ ಕ್ಯೂ 1 month ಮೇಲ್ಗಡೆ. ಅಂದರೆ ಜುಲೈಯಲ್ಲಿ ಕ್ಯೂ ಇತ್ತಂದ್ರೆ ಪಿ ಎಲ್ಲಿರ್ತಾನೆ? ಜೂನ್ನಲ್ಲಿರ್ತಾನೆ. ಎಕ್ಸಾಕ್ಟ್ಲಿ 1 month ಬಿಫೋರ್ ಕ್ಯೂ ಆ್ಯಂಡ್ ಲೈಕ್ ಈ ಮ್ಯಾಂಗೋ. ಪಿ ಲೈಕ್ ಮ್ಯಾಂಗೋ. ಓಕೆ, P traveled exactly 1 month before Q and like mango. The 2% who traveled on the 5th like vanilla and chocolate. 5th ಡೇಟಿಗೆ ಟ್ರಾವೆಲ್ ಮಾಡ್ತಕ್ಕಂಥ 2 ಜನರು, ಒಟ್ಟು 1, 2, 3 ಜನ 5th ಡೇಟಿಗೆ ಟ್ರಾವೆಲ್ ಮಾಡ್ತಾರೆ. ಅದರಲ್ಲಿ 2 ಜನರು ವೆನಿಲಾ ಮತ್ತು ಚಾಕ್ಲೇಟ್ ಲೈಕ್ ಮಾಡ್ತಾರೆ. ಅಂದರೆ ವೆನಿಲಾ ಹಾಗೂ ಚಾಕ್ಲೇಟ್ ಏನೈತಿಲ್ಲ, ಇವರು 5th ಡೇಟಿಗೆ ಅಷ್ಟೇ ಇರ್ತಾರೆ. 5th ಡೇಟಿಗೆ ಅಷ್ಟೇ. ಓಕೆ, ಆರ್ ಟ್ರಾವೆಲ್ಡ್ ಇನ್ ದ ಜೂನ್ ಬಟ್ ನಾಟ್ ಆನ್ ದ 15th. ಆರ್ ಜೂನ್ 15 ಇಲ್ಲ ಅಂದರೆ ಆರ್ ಎಲ್ಲಿ ಬಂದ? 5 ಬಂದ. ಆರ್ ಟ್ರಾವೆಲ್ಡ್ 5 ಬಂದ. ಇನ್ನು ಉಳಿದಿರೋದು 5 ಯಾವ? 1, 2 ಪ್ಲೇಸ್ ಉಳಿತಕ್ಕೆ. ಆರ್ ಟ್ರಾವೆಲ್ಡ್ ಇನ್ ದ ಜೂನ್ ಬಟ್ ನಾಟ್ ಆನ್ ದ 15th. ಓಕೆ, ದ ಪರ್ಸನ್ ಹೂ ಲೈಕ್ ಸ್ಟ್ರಾಬೆರಿ ಟ್ರಾವೆಲ್ಡ್ ಆನ್ ದ 15th ಜುಲೈ. 15th ಜುಲೈಗೆ ಯಾರಿದಾನೆ? ಪರ್ಸನ್ ಹೂ ಲೈಕ್ ಸ್ಟ್ರಾಬೆರಿ ಇಲ್ಲಿ ಬಂದ. ಓಕೆ, ಎಸ್ ಟ್ರಾವೆಲ್ಡ್ ಆನ್ ದ 5th ಬಟ್ ಡಿಡ್ ನಾಟ್ ಲೈಕ್ ವೆನಿಲಾ. ಎಸ್ 5th ಟ್ರಾವೆಲ್ ಮಾಡ್ತಾನೆ, ಬಟ್ ವೆನಿಲಾ ಲೈಕ್ ಮಾಡಲ್ಲ. ಅಂದರೆ ಎಸ್ ಇಲ್ಲಿ ಬರ್ಬೋದು, ಎಸ್ ಇಲ್ಲಿ ಬರ್ಬೋದು, ಎಸ್ ಇವೆರಡರಲ್ಲಿ ಎಲ್ಲಿ ಬಿ ಬರ್ಬೋದು. ಟಿ ಟ್ರಾವೆಲ್ಡ್ ಆಫ್ಟರ್ ಬೋತ್ ಪಿ ಆ್ಯಂಡ್ ಕ್ಯೂ. ಪಿ ಮತ್ತು ಕ್ಯೂ ಆದ ನಂತರ ಟಿ ಕೆಳಗಡೆ ಬರ್ತಾನೆ. ಇವರಿಬ್ಬರು ಕೆಳಗಡೆ ಟಿ ಬರ್ತಾನೆ. ಅಂದರೆ ಇಲ್ಲಿ ಕ್ಯೂ ತೊಗೊಂಡಿವಿ ಅಂದರೆ ಪಿ ಇಲ್ಲಿ ಬರ್ಬೋದು, ಅಂದರೆ ಟಿ ಇಲ್ಲಿ ಬರ್ತಾನೆ. ಇನ್ನೊಂದರಲ್ಲಿ ಮೇಲ್ಗಡೆ ತೊಗೊಂಡಿವಿ ಅಂದರೆ ಈ ಎರಡರಲ್ಲಿ ಎಲ್ಲೇ ಒಂದು ಕಡೆ ಟಿ ಬರ್ತಾನೆ. ಓಕೆ, ಕ್ಯೂ ಹೂ ಲೈಕ್ ಮಿಂಟ್. ಅದನ್ನು ಇನ್ನೊಂದು ಪಾಸಿಬಿಲಿಟಿ ತೊಗೊಂಡ್ಬಿಡೋಣ. ಇಲ್ಲಿ ಸ್ಟ್ರಾಬೆರಿ ಐತೆ, ಆರ್ ಇಲ್ಲ ಐತೆ. 2% ಟ್ರಾವೆಲ್ ಇನ್ ಮೇ ಇದೆಲ್ಲ ಆಯಿತು. ಪಿ ಟ್ರಾವೆಲ್ಡ್ ಎಕ್ಸಾಕ್ಟ್ಲಿ 1 month ಬಿಫೋರ್ ಕ್ಯೂ ಆ್ಯಂಡ್ ಲೈಕ್ ಮ್ಯಾಂಗೋ. ಇದನ್ನು ಅಪ್ಲೈ ಮಾಡೋಣ ಇವಾಗ. ಒಂದು ಸತಿ ಕ್ಯೂಗಿಂತ ಒಬ್ಬ ಕೆಳಗಡೆ ಇರ್ತಾನೆ ಅಂತಂದ್ರೆ, ಟಿ ಕ್ಯೂ ಆದ ನಂತರ ಅದಲ್ಲ, ಪಿ ಮತ್ತು ಕ್ಯೂ ಆದ ನಂತರ. ಅಂದರೆ ಟಿ ಇಲ್ಲಿ ತೊಗೊಂಡ್ವಿ, ಕ್ಯೂ ಇಲ್ಲಿ ಬಂತು. ಇನ್ನು ಮೇಲ್ಗಡೆ 1 month ಗ್ಯಾಪ್ ಇದ್ದಾಗ ಪಿ ಇಲ್ಲಿ ಬಂತು, ಪಿ ಲೈಕ್ ಮ್ಯಾಂಗೋ ಬಂತು. ಇದೇ ರೀತಿ ಇದರಲ್ಲಿ ಮಾಡೋಣ. ಒಂದು ಮೇಲ್ಗಡೆ ಅಂದರೆ ಇಲ್ಲಿ ಪಿ ಬರ್ಬೋದು, ಇಲ್ಲಿ ಪಿ ಬರ್ಬೋದು. ಎರಡರಲ್ಲಿ ಒಂದು ಕಡೆ ಪಿ ಬರ್ತೈತೆ. ಅದು ಬಿಟ್ಟರೆ ಕ್ಯೂ ಇಲ್ಲೇ ಬರಬೇಕು. ಆಮೇಲೆ ಕ್ಯೂ ಹೂ ಲೈಕ್ ಮಿಂಟ್ ಅಲ್ಲ, ಇಲ್ಲಿ ಮಿಂಟ್ ಬರುತ್ತೆ, ಇಲ್ಲಿ ಮಿಂಟ್ ಬಂತು. ಇವೆರಡರಲ್ಲಿ ಎಲ್ಲಿ ಪಿ ಬರ್ಬೋದು, ಇವೆರಡರಲ್ಲಿ ಯಾವ್ದು ಪ್ಲೇಸಲ್ಲಿ ಕೂಡ ಟಿ ಬರ್ಬೋದು. ಓಕೆ, ನೆಕ್ಸ್ಟ್ ಯಾವುದಾದ್ರೂ ಉಳಿಸಿದ್ರು. The 2% who traveled on the 5th like vanilla and chocolate are traveled in the June but not on the 15th. The person who likes strawberry traveled on the 15th of the July. Yes, traveled on the 5th but did not like vanilla. Yes, traveled on the 5th but did not like vanilla. Yes, ಉಳಿದಿರೋದು ಒಂದೇ ಪ್ಲೇಸ್. ಇವ ವೆನಿಲಾ ಇಲ್ಲಾಂದ್ರೆ ವೆನಿಲಾ ಇರ್ತಾನೆ. ಉಳಿದಿರೋದು ಇನ್ನೊಂದು ಚಾಕ್ಲೇಟ್ 5th ಹೋಗ್ಬೇಕು, ಇಲ್ಲಿ ಚಾಕ್ಲೇಟ್ ಹೋಗ್ತೈತೆ. ಓಕೆ, ಇದರಲ್ಲಿ ಎಸ್ ಇಲ್ಲಿ ಬರ್ಬೋದು, ಎಸ್ ಇಲ್ಲಿ ಬರ್ಬೋದು. ಒಂದು ಕ್ಲೂ ಮಿಸ್ಟೇಕ್ ಐತೆ ಇದರಲ್ಲಿ. ಒಂದು ಕ್ಲೂ ಎಕ್ಸ್ಟ್ರಾ ಕೊಡಬೇಕಾಗಿತ್ತು. ಒಂದು ಕ್ಲೂ ಕೊಟ್ಟಿತ್ತಂದರೆ ಇದು ಕ್ಯಾನ್ಸಲ್ ಆಗುತ್ತೆ. ಈ ಕ್ವಶನಲ್ಲಿ ಒಂದು ಕ್ಲೂ ಕಡಿಮೆ ಐತೆ.
ಈ ಪಾಸಿಬಿಲಿಟಿ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ಒಂದು ಕ್ಲೂ ಬೇಕು. ನಾನು ಪಿ ಟ್ರಾವೆಲ್ಡಿಂದ ಇವನ್ ನಂಬರ್ ಡೇಸ್ ಮಂತಲ್ಲಿ ಪಿ ಟ್ರಾವೆಲ್ ಮಾಡ್ತಾನೆ ಅಂತ ಕೊಡ್ಬೇಕಾಗಿದ್ದಿಲ್ಲ. ಏನು ಅದೊಂದು ಆ್ಯಡ್ ಮಾಡ್ಕೊಳ್ರಿ. ಪಿ ಟ್ರಾವೆಲ್ಸಿಂದ ಇವನ್ ಮಂತಲ್ಲಿ ಪಿ ಟ್ರಾವೆಲ್ ಮಾಡ್ತಾನೆ. ಮಂತಲ್ಲಿ ಟ್ರಾವೆಲ್ ಮಾಡ್ತಾನೆ ಅಂದ್ರೆ ಪಿ ಮಂತ್, ಜೂನ್ ಮಂತ್ ಐತೆ, ಇದು ಕ್ಯಾನ್ಸಲ್ ಆಯಿತು. ಉಳಿದಿರೋದು ಯಾವುದು ಉಳಿತಲ್ಲಿ? ಪಿ ಕ್ಯೂ ಆರ್ ಎಸ್ ಟಿ ಯು ಇಲ್ಲಿ ಬಂತು. ಇವುಗಳಿರೋದು ಒಂದು ಯಾವುದು? ಬಟರ್ ಸ್ಕಾಚ್. ಇವು ಲೈಕ್ ಮಾಡ್ತಾನೆ. ಓಕೆ, ಕ್ವಶನ್ ಆನ್ಸರ್ ಸಾಲ್ವ್ ಮಾಡೋಣ. ಈ ಕ್ವಶನಲ್ಲಿ ಸ್ವಲ್ಪ ಎಲ್ಲರಿಗೆ ಗೊಂದಲ ಆಗಿರುತ್ತೆ. ಈ ಲೈನ್ ಕೊಡಬೇಕಾಗಿತ್ತು. ಪಿ ಟ್ರಾವೆಲಿಂದ ಇವನ್ ನಂಬರ್ ಮಂತ್ ಅಂತೇಳಿ ಒಂದು ಲೈನ್ ಕೊಡಬೇಕಾಗಿತ್ತು. ಒಂದು ಪಾಸಿಬಿಲಿಟಿ ರಾಂಗ್ ಆಗ್ಬೇಕಂತಂದರೆ. ಓಕೆ, ಇದರ ಆಧಾರದ ಮೇಲೆ ಅದೊಂದು ಆ್ಯಡ್ ಮಾಡಿಕೊಡ್ರಿ, ಆಮೇಲೆ ನಾನು ಬಿಡಿಸಿರೋದು ತೊಗೊಳ್ರಿ. ಫಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಮಂತ್ ಡಿಡ್ ಪಿ ಟ್ರಾವೆಲ್? ಪಿ ಯಾವ ಮಂತಲ್ಲಿ ಟ್ರಾವೆಲ್ ಮಾಡಿರೋದು? ಜೂನ್ ಮಂತಲ್ಲಿ, ಜೂನ್ 15ಗೆ. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಾಟ್ ಫ್ಲೇವರ್? ನಾನೇ ಹೇಳ್ಬಿಡ್ತೀನಿ ಇರೋದೆಲ್ಲ ಆನ್ಸರ್ಗಳು. ವಾಟ್ ಫ್ಲೇವರ್ ಡಸ್ ಯು ಲೈಕ್? ಇವು ಯಾವ ಲೈಕ್ ಮಾಡ್ತಾನೆ? ಬಟರ್ ಸ್ಕಾಚ್. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಆನ್ ವಿಚ್ ಡೇಟ್ ಆರ್ ಟ್ರಾವೆಲ್ಸ್? ಆರ್ ಯಾವ ಟ್ರಾವೆಲ್ ಮಾಡ್ತಾನೆ ಅಂದರೆ ಜೂನ್ 5ಗೆ, ಜೂನ್ 5th ಆಫ್ ಜೂನ್. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಆ ಒಂದು ಲೈನ್ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸತಿ ಬಿಡಿಸ್ರಿ ನೀವು. ಪಿ ಟ್ರಾವೆಲ್ಸಿಂದ ಇವನ್ ನಂಬರ್ ಡೇಸ್ ಇರ್ತಕ್ಕಂಥ ಮಂತಲ್ಲಿ ಪಿ ಟ್ರಾವೆಲ್ ಮಾಡ್ತಾನೆ. ಹೂ ಟ್ರಾವೆಲ್ಸ್ ಆನ್ ದ 15th ಜೂನ್? 15th ಜೂನ್ಗೆ ಯಾರಿದ್ದಾರೆ? ಜೂನ್ 15th ಪಿ ಅದನ್ನು. ಹೂ ಲೈಕ್ ಮ್ಯಾಂಗೋ? ದ ಒನ್ ಹೂ ಲೈಕ್ ಮ್ಯಾಂಗೋ. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಫ್ಲೇವರ್ ಡಸ್ ಎಸ್ ಲೈಕ್? ಎಸ್ ಚಾಕ್ಲೇಟ್ ಲೈಕ್ ಮಾಡ್ತಾನೆ. ಆಪ್ಷನ್ ನಂಬರ್ ಪಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಅದನ್ನು ಆ್ಯಡ್ ಮಾಡ್ಕೊಂಡು ಸಾಲ್ವ್ ಮಾಡಿದ್ರೆ ಇದೇ ಆನ್ಸರ್ ಬರುತ್ತೆ. ಓಕೆ, ಇದು ಇವತ್ತಿನ ಲಾಸ್ಟ್ ಕ್ವಶನ್ ಐತೆ. 1 ಮಾರ್ಕ್ಸಿಂದ ಒಂದು ಪಜಲ್ ಬಂದಿತ್ತಲ್ಲ, ಅದು ಐತಿ. ಇದು ಸಾಲ್ವ್ ಮಾಡಿರಿ. ಡೇ ಬೇಸ್ಡ್ ಪಜಲ್ ಐತಿ. ಮಂಡೇ ಟು ಫ್ರೈಡೇ ಡೇಸ್ ಕೊಟ್ಟಿದ್ದ ಅವನು. 1 ನಿಮಿಷ ಟೈಮ್ ಇರುತ್ತೆ. ಓಕೆ, ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊತೀನಿ. 5 ಪರ್ಸನ್ ಅದರ ಡಿಫ್ರೆಂಟ್ ಡೇಸಲ್ಲಿ ಟ್ರಾವೆಲ್ ಮಾಡತ್ತಾರ, ಮೀಟ್ ಆಗತ್ತಾರೆ. ಸಿ ಅಟೆಂಡ್ ದ ಮೀಟಿಂಗ್ ಆನ್ ದ ವೆನ್ಸ್ಡೇ ಸಿ ಅಟೆಂಡ್ ಮಾಡ್ತಾನೆ. ಇನ್ನೊಂದು ಪಾಸಿಬಿಲಿಟಿ ತೊಗೊಂಬಿಡೋಣ. ಆ್ಯಂಡ್ ಎ ಅಟೆಂಡ್ ಇಮಿಡಿಯೇಟ್ಲಿ ಬಿಫೋರ್ ಡಿ. ಇಮಿಡಿಯೇಟ್ಲಿ ಬಿಫೋರ್ ಡಿ ಅಂದರೆ ಎ ಇಲ್ಲಿ ಬಂತು, ಡಿ ಇಲ್ಲಿ ಬಂತು ಒಂದನೇದರಲ್ಲಿ. ಎರಡನೇದರಲ್ಲಿ ಎ ಇಲ್ಲಿ ಬಂತು, ಡಿ ಇಲ್ಲಿ ಬಂತು. ನೆಕ್ಸ್ಟ್, ಬಿ ಡಸ್ ನಾಟ್ ಅಟೆಂಡ್ ಆನ್ ದ ಮಂಡೇ ಆರ್ ಫ್ರೈಡೇ. B does not attend on Monday or Friday. A attend immediately before D. B does not attend on Monday and Friday. ಇಲ್ಲಿ B ಬರಲ್ಲ, B ಇಲ್ಲಿ ಬಂತು. ಇಲ್ಲಿ B ಬರಲ್ಲ, P ಇಲ್ಲಿ ಬಂತು. ನೆಕ್ಸ್ಟ್, E attend ಆಫ್ಟರ್ A ಆದ ನಂತರ E ಬರುತ್ತೆ. ಇಲ್ಲಿ E ಮೇಲೆ ಬರೋದ್ರಿಂದ ಇದು ರಾಂಗ್ ಆಯಿತು, ಇದು ಕರೆಕ್ಟ್ ಆಯಿತು. ಕ್ವಶನ್ ಏನೈತಿ? ಹೂ ಅಮಂಗ್ ದ ಫಾಲೋವಿಂಗ್ ಅಟೆಂಡ್ ದ ಮೀಟಿಂಗ್ ಆನ್ ದ ಮಂಡೇ ಅಟೆಂಡ್ ಮಾಡೋರು A. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ಓಕೆ, ಎಲ್ಲಿವರೆಗೂ ಡಿಸ್ಕಸ್ ಮಾಡಿರೋದು ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇದೊಂದು ಹೋಮ್ವರ್ಕ್ ಕ್ವಶನ್ ಐತೆ. ಸ್ಕ್ರೀನ್ಶಾಟ್ ತೊಗೊಳ್ರಿ. ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಐತಿ. ಸಿಟ್ಟಿಂಗ್ ಅರೇಂಜ್ಮೆಂಟ್ 9 ಪರ್ಸನ್ನ ಲೀನಿಯರ್ ರೂದಲ್ಲಿ ಕುಂತಿರೋದು, ನಾರ್ತ್ ಸೌತ್ ಫೇಸ್ ಮಾಡ್ತಿರ್ತಾರೆ. ಇದರ ಆನ್ಸರ್ಗಳು ನಿಮ್ಮದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೇಕು ಇದರ ಆನ್ಸರ್. ಓಕೆ, ಇದರ ಆನ್ಸರ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಇದರ ಸ್ಕ್ರೀನ್ಶಾಟ್ ತೊಗೊಳ್ರಿ ಬೇಗ. ಓಕೆ, ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್.
ಥರ್ಡ್ ಕ್ವಶನ್. ಫೋರ್ತ್ ಕ್ವಶನ್. ಫಿಫ್ತ್ ಕ್ವಶನ್. ಓಕೆ, ಈ 5 ಕ್ವಶನ್ ಆನ್ಸರ್ ಕಮೆಂಟಲ್ಲಿ ನಿಮ್ಮದು ಆನ್ಸರನ್ನು ತಿಳಿಸ್ಬೇಕು ನೀವು. ಮುಂದಿನ ವಿಡಿಯೋ ಯಾವುದ್ರ ಮೇಲೆ ಬೇಕನ್ನೋದನ್ನು ನೀವು ಕಮೆಂಟ್ ಮಾಡ್ಬೋದು. ಆಮೇಲೆ ಇವಾಗ ಫೆಬ್ರವರಿ 1ಕ್ಕೆ ಎಲ್ಲರದ್ದು ಎಕ್ಸಾಮ್ ಫಿಕ್ಸ್ ಆಗಿದೆ. ಮ್ಯಾಕ್ಸಿಮಮ್ ಎಲ್ಲರದ್ದು ಮಾರ್ನಿಂಗ್ ಶಿಫ್ಟಲ್ಲಿ ಇರೋದು. ಐ ಥಿಂಕ್ ಒಂದೇ ಶಿಫ್ಟಲ್ಲಿ ಐತೆ ಅನ್ಸುತ್ತೆ ಈ ಸತಿ ಎಕ್ಸಾಮ್. ಆಮೇಲೆ ಎಕ್ಸಾಮ್ ಸೆಂಟರ್ ಕೂಡ ಭಾಳ ಜನದ ಚೇಂಜ್ ಆಗುತ್ತೆ. ಕರೆಕ್ಟಾಗಿ ನೋಡಿಕೊಂಡು ಮೇನ್ಸ್ ಎಕ್ಸಾಮ್ಗೆ ಹೋಗಾಗ ಪ್ರಿಲಿಮ್ಸ್ ಎಕ್ಸಾಮಿನ ಒಂದು ಹಾಲ್ ಟಿಕೆಟನ್ನು ತೊಗೊಂಡ್ಕೊಂಡು ಹೋಗ್ಬೇಕಾಗತ್ತೆ. 3 ಫೋಟೋ ಕಾಪಿ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಪ್ರಿಲಿಮ್ಸ್ ಎಕ್ಸಾಮ್ಗೋಸ್ಕರ ನೀವೇನು ಆಧಾರ್ ಕಾರ್ಡ್ ಓದಿರ್ತೀರಲ್ಲ ಅದ್ರ ಮೇಲೆ ವೆರಿಫೈಡ್ ಸೀಲ್ ಇರುತ್ತೆ, ಆ ಆಧಾರ್ ಕಾರ್ಡ್ ಕೂಡ ತೊಗೊಂಡು ಹೋಗ್ಬೇಕಾಗತ್ತೆ. ಇನ್ ಕೇಸ್ ನಿಮ್ಮದು ಪ್ರಿಲಿಮ್ಸ್ ಹಾಲ್ ಟಿಕೆಟ್ ಇರಲಿಲ್ಲ ಅಂತಂದರೆ ಒಂದು ಅಫಿಡವಿಟ್ ಅಲ್ಲ FIR ಕಾಪಿ ಮಾಡಿಸ್ಬೇಕು. ಆನ್ಲೈನ್ ಮೂಲಕ FIR ಕಾಪಿ ಮಾಡ್ಬೋದು. ಅಲ್ಲಿಂದ ನೀವು ಆ FIR ಕಾಪಿ ಡೌನ್ಲೋಡ್ ಮಾಡಿಕೊಂಡು ಅದರ ಪ್ರಿಂಟ್ ತೊಗೊಂಡು ಅದನ್ನು ಅಟ್ಯಾಚ್ ಮಾಡಬೇಕು, ಯಾವುದೇ ಡಾಕ್ಯುಮೆಂಟ್ ಪ್ರಿಲಿಮ್ಸ್ದು ಮಿಸ್ ಆಗಿದ್ದರೆ. ಓಕೆ, ಅದೆಲ್ಲ ಕೊಟ್ಟ ನಂತರನೇ ಮೇನ್ಸ್ ಎಕ್ಸಾಮ್ ಅಟೆಂಡ್ ಮಾಡೋಕ್ಕೆ ನಿಮಗೆ ಇದು ಕೊಡ್ತಾರೆ. 7ಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಿತ್ತಂದ್ರೆ 7ಗೆ ಯಾವ ರಿಪೋರ್ಟಿಂಗ್ ಟೈಮ್ ಇತ್ತಂದರೆ 9ಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ನಿಮ್ಮದು 2 ಅವರ್ ನಿಮ್ಮದು ವೆರಿಫಿಕೇಷನ್ಗೆ ಹೋಗುತ್ತೆ. ಮೇನ್ಸ್ ವೆರಿಫಿಕೇಷನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಎಕ್ಸಾಮ್ ಕರೆಕ್ಟಾಗಿ ಫೋಕಸ್ಡಾಗಿ ಬರೆದು ಬರ್ರಿ. ಎಕ್ಸಾಮ್ದು ಯಾವ ರೀತಿ ಅಟೆಂಡ್ ಮಾಡ್ಬೇಕು ಅನ್ನೋದು ಅದ್ರ ಮೇಲೆ ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಒಂದು ಮಾಕ್ ಪೇಪರನ್ನು ಓಪನ್ ಮಾಡಿಕೊಂಡು ಯಾವ್ಯಾವ ಕ್ವಶನ್ ಯಾವ್ಯಾವ ರೀತಿ ಅಟೆಂಡ್ ಮಾಡಬೇಕು ಅನ್ನೋದನ್ನು ಕೂಡ ಒಂದು ಸತಿ ತಿಳಿಸ್ತೀನಿ. ನಾಳೆ ನಾಡಿದ್ದು 2 ದಿನದಲ್ಲಿ ಆ ವಿಡಿಯೋ ಕೂಡ ಅಪ್ಲೋಡ್ ಆಗುತ್ತೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಫೆಬ್ರವರಿ 1ಇಂದ ಡೈಲಿ ಫೌಂಡೇಶನ್ ವಿಡಿಯೋಗಳು ಅಪ್ಲೋಡ್ ಆಗ್ತವೆ. 2026ರ ನಿಮ್ಮ ತಯಾರಿ ಸ್ಟಾರ್ಟ್ ಮಾಡೋರು ಯಾರೇ ಆಗಿರಲಿ. ಆಮೇಲೆ ಇವರು RRB ಕ್ಲರ್ಕ್ ಎಕ್ಸಾಮ್ ಆದ ನಂತರ ಕೂಡ ನಿಮ್ಮ ತಯಾರಿ ಅಲ್ಲಿಗೆ ನಿಲ್ಲಿಸ್ಕೋಬೇಡ್ರಿ. ಅದೇ ಕಂಟಿನ್ಯೂಟಿಯನ್ನು ಮುಂದೆ ಮಾಡ್ಕೊಳ್ತಾ ಹೋಗಿದ್ರೆ SBI PO SBI ಕ್ಲರ್ಕ್ ನೋಟಿಫಿಕೇಷನ್ ಈಗ ಇನ್ನೇನು 1.5 ಮಂತಲ್ಲಿ ಬರ್ಬೋದು. ಅದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ.